ಆಶೀರ್ ಸಾಹೇಬರಿಗೆ ಸ್ವಾಗತವನ್ನು ಕೋರುತ್ತೇನೆ. ಜಂಟಿ ನಿರ್ದೇಶಕರಾದಂಥ ಶಬಾನಾ ಶೇಖ್ ಮೇಡಮ್ಗೆ ಸ್ವಾಗತವನ್ನು ಕೋರುತ್ತೇನೆ. ಉಪನಿರ್ದೇಶಕರಾದ ಶ್ರೀ ಕುರುಗುಂದ ಮತ್ತು ಶರಣಬಸಪ್ಪ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಎಲ್ಲ ಸಹಾಯಕ ನಿರ್ದೇಶಕರು ಮತ್ತು ಬೀಜ ಪ್ರಮಾಣನ ಅಧಿಕಾರಿಗಳು ಹಾಗೂ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಅವ್ರ ಜೊತೆ ಗುರುಬಸವರಾಜ ಈ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಗುರುಬಸವರಾಜ ಮೊದಲನ್ನು ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಗುರುಬಸವರಾಜ ಅವರ ಎಲ್ಲ ಕುಟುಂಬ ವರ್ಗಕ್ಕೆ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನು ನಿರ್ದೇಶಕ ಸಾಹೇಬ್ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲದಾಗಿ ಗುರು ಬಸವರಾಜ ಅವ್ರದ ಒಂದು ಕಿರುಪರಿಚಯ ಎಲ್ಲರಿಗೂ ಇದೆ, ಆದರೂ ಒಂದು ಕಿರುಪರಿಚಯ ಮಾಡಿಕೊಡೋದು ವಾಡಿಕೆ. ಅದನ್ನೊಂದು ಕಿರುಪರಿಚಯ ನಾನೇ ಮಾಡಿಕೊಡ್ತೀನಿ. GM ಗುರು ಬಸವರಾಜ್, ಗುಂಟ್ಕಲ್ ಮಠ್ ಗುರು ಬಸವರಾಜ್ ಇವರ ಪೂರ್ಣ ಹೆಸರು. ಇವರು 4/1/65 ಬಳ್ಳಾರಿ ಜಿಲ್ಲೆಯಲ್ಲಿ ಜನ್ಮ ಆಗಿರ್ತದೆ. ಇವರು ಪ್ರೈಮರಿ ಸ್ಕೂಲ್ನ ಕುರುಗೋಡು ಶಾಲೆಯಲ್ಲಿ ಮಾಡಿರ್ತಾರೆ. ಮತ್ತು SLC ಮತ್ತು PUCನ ಹರಪನಹಳ್ಳಿ ಜೂನಿಯರ್ ಕಾಲೇಜಿನಲ್ಲಿ ಮುಗಿಸಿರ್ತಾರೆ. ಮತ್ತು BSc ಅಗ್ರಿ ಧಾರವಾಡದಲ್ಲಿ 83ರಿಂದ 87ರವರೆಗೂ, ತದನಂತರ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸಲ್ಲಿ ಸ್ವಲ್ಪ ದಿನಗಳ ಕಾಲ ಕೆಲಸ ನಿರ್ವಹಿಸಿರ್ತಾರೆ. ಆನಂತರ 8/2/90ರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಬೀಜ ಪ್ರಮಾಣನ ನಿರೀಕ್ಷಕರು ಅಂತ ಇದ್ದ ಆಗಿನ ಕಾಲದಲ್ಲಿ ಬೀಜ ಪ್ರಮಾಣ ನಿರೀಕ್ಷಕರಾಗಿ ಸೇವೆ ಪ್ರಾರಂಭ ಮಾಡಿರ್ತಾರೆ. ಆನಂತರ ಇವರು ಪ್ರಥಮವಾಗಿ GOT ಫಾರಮಲ್ಲಿ ಇವರು ಕೆಲಸ ನಿರ್ವಹಿಸಿ ನಂತರ ಬಾಗಲಕೋಟೆ ADSC ಆಫೀಸ್ಗೆ ವರ್ಗಾವಣೆ ಮಾಡಿರ್ತಾರೆ. ಅಲ್ಲಿ ಭಾಳಷ್ಟು ವರ್ಷ ಕೆಲಸ ಮಾಡಿದರು. ಆನಂತರ ಅಲ್ಲಿಂದ ಬಳ್ಳಾರಿಗೆ ಬಂದರು. ಬಳ್ಳಾರಿನಲ್ಲಿ ಕೆಲಸ ನಿರ್ವಹಿಸಿ 2009ರಲ್ಲಿ 2008ರಲ್ಲಿ ಸಹಾಯಕ ನಿರ್ದೇಶಕರಾಗಿ ಗದಗ್ಗೆ ವರ್ಗಾವಣೆಗೊಂಡಿರ್ತಾರೆ. ಅಲ್ಲಿಂದ ಇಲ್ಲಿಗೆ ಏನು ಆಗಸ್ಟ್ ತಿಂಗಳಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಕಾರ್ಯವಹಿಸ್ಕೊಳ್ಳೋವರೆಗೂ ವಿವಿಧ ಜಿಲ್ಲೆಗಳಲ್ಲಿ ಗದಗ ಆದ ನಂತರ ಧಾರವಾಡ, ಆನಂತರ ಬೀದರ್, 2022ರಿಂದ ರಾಯಚೂರಲ್ಲಿ ಪ್ರಭಾರ ಉಪನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿರ್ತಾರೆ. ಸೊ ಅಲ್ಲಿಂದ ಆಗಸ್ಟಿಂದ ಇಲ್ಲಿ ಬೆಂಗಳೂರು ಉಪನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿರ್ತಾರೆ. ಇವರು ಅಣ್ಣ ತಮ್ಮಗಳು 4 ಜನ ಬ್ರದರ್ಸ್. ಇವರು ಮೊದಲೇ ಇವರು ಭಾಳಷ್ಟು ಜನ, ನಮಗೂ ಇವ್ರ ಬ್ರದರ್ಸ್ ಎಲ್ಲರೂ ಪರಿಚಯ. ಇವರು ತಾಯಿಯವರು ಜೊತೆಗೆ ಗುಲ್ಬರ್ಗದಲ್ಲಿದ್ದಾಗ ಸಾಕಷ್ಟು ಜೊತೆ ಮನೆಗೆ ಹೋಗಿದ್ದೀನಿ. ಇವರು ಮೊದಲೇ ಬ್ರದರು ಸೂಪರ್ಡೆಂಟ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಇನ್ನೊಬ್ಬರು ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇನ್ನೊಬ್ಬ ಬ್ರದರು ಇದರಲ್ಲಿ PhD ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಈಗ ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ಇವ್ರಿಗೆ ಒಬ್ಬನೇ ಮಗ ಇಂಜಿನಿಯರ್ ಆಗಿದ್ದಾರೆ. ಅವರು ಇಲ್ಲೇ ಒಬ್ಬನೇ ಮಗ ಸಾಫ್ಟ್ವೇರ್ ಇಂಜಿನಿಯರು, ಇಲ್ಲೇ ರಾಬರ್ಟ್ ಬೋಸ್ ಅಲ್ಲಿ ಕೆಲಸ ಮಾಡ್ತಾನೆ ಕೋರ್ಮಂಗಲದಲ್ಲಿ. ಮೇಡಮ್ ನಮ್ಮ ಮನೆಯವರು ಸುದೀಪ ಅಂತೇಳಿ 29 ವರ್ಷ ನಮ್ಮ ಜೊತೆ ಕಾಲ ಹಾಕಿದ್ರು. ಇದು ಇಷ್ಟೇ ಚಿಕ್ಕ ಕುಟುಂಬ. ಜೊತೆಗೆ ಇದಾದ ನಂತರ ಇದು ನನ್ನ ಕೊನೆ ತಮ್ಮ, ಅದೇ MSc MPhil PhD ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅವ್ರ ಮನೆಯವರು ಡಾಕ್ಟರ್ ವಿಜಯಲಕ್ಷ್ಮಿ ಅಂಜಾಡ್ ಮಠ ಅಂತೇಳಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಇಲ್ಲಿ ಆನಂದ ಸಕ್ರಿ. ಅದಾದ ನಂತರ ಇವನು ನಮ್ಮ ಅಣ್ಣನ ಮಗ ಸಂದೀಪ್ ಅಂತೇಳಿ, ಇವನು ಸಾಫ್ಟ್ವೇರ್ ಇಂಜಿನಿಯರು. ಅವನು ಇನ್ನೊಬ್ಬ ಅಣ್ಣನ ಮಗ ಸಂತೋಷ್ ಅಂತೇಳಿ, ಅವನು ಸಾಫ್ಟ್ವೇರ್ ಇಂಜಿನಿಯರು. ಆನಂತರ ತಮ್ಮನ ಮಗಳು ಸುಷ್ಮಾ ಅಂತೇಳಿ, ಅವಳು ಸಾಫ್ಟ್ವೇರ್ ಇಂಜಿನಿಯರು. ಸಾಫ್ಟ್ವೇರ್ ಫ್ಯಾಮಿಲಿ ಆಗಿದೆ. ಇನ್ನೊಬ್ಳು ರೂಪ ಅಂತ ಎಲ್ಲಿದೆ ರೂಪ ಅಂತ ಇವಳೊಬ್ಬ ಮಗಳು. ಇಷ್ಟು ಜನ ಇವಾಗ ಬೆಂಗಳೂರಲ್ಲಿ ಬಹಳ ಜನ ಇದ್ರು ಕೂಡ ಇವರು ಬರ್ಲಿಕ್ಕೆ ಆಗಿಲ್ಲ. ಸ್ವಲ್ಪ ಇವತ್ತು ಬಿಡುವು ಮಾಡ್ಕೊಂಡು ಇವ್ರು ಇಷ್ಟು ಜನ ಬಂದಿದ್ದಾರೆ. ಈಗ ಸದ್ಯ ನಾನು ಇವ್ರ ಮನೆಯಲ್ಲೇ ಇವಾಗ ಇರೋದು. ಸಂತೋಷ್ ಅಂತೇಳಿ ಬಸವೇಶ್ವರನಗರದಲ್ಲಿ ಇದೆ ಅಲ್ಲ ಮನೆ, ಅವ್ರ ಮನೇಲಿ ಆಶ್ರಯ ಇದಾಗ್ತದೆ. ಯಾಕಂದ್ರೆ ನಾನು ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಮೆಂಟಲಿ ಡಿಪ್ರೆಸ್ ಆಗಿದ್ದೆ. ನನಗೆ ಫ್ಯಾಮಿಲಿ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಂಗಾಗಿ
ಆಶ್ರಯದಾತರ ತಪ್ಪಾಗಲ್ಲ. ಆನಂತರ ಮತ್ತೆ ಮಾತಾಡ್ತೀವಿ. ಈಗ ಮುಂದುವರಿಸಿ. ನಾನು ಒಬ್ಬನೇ ಆಡ್ಬೇಕು, ಯಾಕಂದ್ರೆ ಕಷ್ಟದ ಕೆಲಸ ನಂದು. ಸೊ ಇಷ್ಟು ಇವರು ಒಂದು ಕಿರುಪರಿಚಯ. ಇವ್ರ ಬಗ್ಗೆ ಸಾಧ್ಯಗಳು 4 ಮಾತಾಡಬೇಕು ಅಂತ ಕೇಳ್ಕೊಡ್ತೀನಿ. ಶರಣ ಬಸಪ್ಪ. ಎಲ್ರಿಗೂ ನಮಸ್ಕಾರ. ಅದೇ ಇವತ್ತಿನ ನಮ್ಮ ಸಹೋದ್ಯೋಗಿ ಶ್ರೀ GM ಗುರುಬಸವರಾಜ ಸಾಹೇಬರು ಅದೇ ನಮಗೆ ಬೀಳ್ಕೊಡೆ, ಅದೇ ನಮಗೆ ವಯೋವೃತ್ತಿ ದಿನ ಅಂತ ನಮಗೂ ಅನಿಸ್ತಾ ಇಲ್ಲ. ಮೊನ್ನೆ ನಾವು ಪ್ರಮೋಷನ್ ಆಗಿ 6 ತಿಂಗಳಾಯ್ತು, ಹೆಂಗ್ ದಿನ ಕಳೆದೆಂಬುದೇ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು. ನನಗದು ಬಹಳ ತುಂಬಾ ವ್ಯತ್ಯ ಆಗ್ತಾ ಇದೆ. ನಮ್ಗೆ ಯಾವಾಗ ಅನುಯಾಯಿಗಿದ್ದು ಸಕಾಲದಲ್ಲಿ ಎಲ್ಲವೂ ನಮಗೆ ಮಾಹಿತಿ ನೀಡ್ತಾ ಇದ್ರು. ನಮ್ಮ ಕೆಲಸದಲ್ಲಿ ಎಲ್ಲ ಮತ್ತೆ ಎಲ್ಲ ಮಾಹಿತಿ ಹಂಚ್ಕೊಂತಿದ್ವಿ, ನಾವು ಶೇರ್ ಮಾಡ್ಕೊಂತಿದ್ವಿ. ಆದ್ರೂ ನಮಗೆ ವಯೋವೃತ್ತಿ ಒಂದು ಎಲ್ಲರಿಗೂ ಸಹಜ. ಮತ್ತು ನಾಳೆ ನಾನು ರಿಟೈರ್ ಆಗ್ಬೇಕು, ಎಲ್ಲ ರಿಟೈರ್ ಆಗ್ಬೇಕು. ಎಷ್ಟೋ ಜನ ನಮ್ಗೆ ಇಲ್ಲಿ ಬಂದಾಗ ಡೇಟ್ ಆಫ್ ಜಾಯ್ನಿಂಗ್ ಅಂತ ಹೇಳಿದ್ರೆ ಡೇಟ್ ಆಫ್ ರಿಟೈರ್ಮೆಂಟ್ ಅಂತ ಇದ್ದೇ ಇರುತ್ತೆ. ಅದ್ರ ಪ್ರಕಾರ ನಾವು ಮತ್ತೆ ಕಾರ್ಯಕರ್ತರಾಗಿ ಇದು ಮಾಡಬೇಕಾಗುತ್ತೆ. ಇವರು ಫಸ್ಟ್ ಅದೇ ಧಾರವಾಡ ಮತ್ತೆ ಇವರು ಸುಮಾರು 34 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. 4 ವರ್ಷ ಕನ್ಸಲ್ಟೇಟೆಡ್ ಸರ್ವಿಸ್ ಮತ್ತೆ 29 ವರ್ಷ ನಮ್ಮ ರೆಗ್ಯುಲರ್ ಸರ್ವಿಸ್ ಅಂತೇಳಿ ನಾವು ಅವ್ರ ಜೊತೆಗೆ ಕೆಲಸ ಮಾಡಿದ್ವಿ. 11/4/1996 ರೆಗ್ಯುಲರ್ ಆಯ್ತು. ಆಮೇಲೆ ಫಸ್ಟ್ ಧಾರವಾಡದಲ್ಲಿ, ಬಾಗಲಕೋಟೆಯಲ್ಲಿ, ಬಿಜಾಪುರ, ಬಳ್ಳಾರಿ ಮತ್ತೆ ರಾಯಚೂರು ಮತ್ತೆ ಲಾಸ್ಟ್ ಕೊನೆಗೆ ಬೆಂಗಳೂರಲ್ಲಿ ನಮಗೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿರೋದು ಎಲ್ಲರಿಗೆ ನಮಗೆ ಗುರ್ತ ಇದೆ. ಈಗಾಗಲೇ ಪ್ರಶಾಂತ್ ಕುಮಾರ್ ಸಾಹೇಬರು ಸಂಕ್ಷಿಪ್ತವಾಗಿ ಅವ್ರದ್ದು ಎಲ್ಲ ಬಯೋಡಾಟಾ ಇನ್ಕ್ಲೂಡಿಂಗ್ ಡೇಟ್ ಆಫ್ ಜಾಯ್ನಿಂಗ್ ಎಲ್ಲ ಹಿಡಿದು ಸುದೀರ್ಘವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವರು ನಮ್ಮ ಬಳ್ಳಾರಿಯಿಂದ ಒಂದು ಅನುಭವ ಅಂದ್ರೆ 6ವರೆಗೆಲ್ಲ ಫೀಲ್ಡ್ ಹೋಗ್ತಿದ್ರು. ಅವಾಗ CHS5 8,000 ಎಕರೆ ಬರ್ತದೆ ಸರ್. ಆಕ್ಚುಲಿ ಬಳ್ಳಾರಿನಲ್ಲಿ 2008-9 8,000 ಎಕರೆ ಇದ್ದಾಗ ಒಂದು ವಿಲೇಜ್ ನಲ್ಲಿ ಜಾಗನೂರಲ್ಲೇ ಒಂದು 6,000 ಎಕರೆ, ಒಂದೇ ವಿಲೇಜ್ ನಲ್ಲಿ 6,000 ಎಕರೆ ಇತ್ತು ಸರ್. ಹೋಗಿ ಅಲ್ಲಿ 3 ಜನ SCOs ಇದ್ರು ಸರ್. ಹೋಗಿ ಬೆಳಿಗ್ಗೆ ಅಂದ್ರೆ ಟ್ಯಾಗ್ ಅವ್ರಿಗೆಲ್ಲ ರೈಟಿಂಗ್ ಅವರು ಸರ್, ರಿಜಿಸ್ಟರ್ ಬರೀಬೇಕು. ನಮ್ಮ ಡೈರೆಕ್ಟರ್ ರಿಜಿಸ್ಟರ್ ಬರೆದು, ಆಮೇಲೆ ಫಾರ್ಮರ್ ವೈಸ್ ಎಲ್ಲ, ಪ್ರೊಡ್ಯೂಸರ್ ವೈಸ್ ಎಲ್ಲ ರಿಜಿಸ್ಟರ್ ಬರ್ದ 6ವರೆಗೆಲ್ಲ ಫೀಲ್ಡ್ ಆಗಿದ್ರು. 12ವರೆಗೆಲ್ಲ ಬಂದ್ಬಿಡೋರು ಆ ತರ. ಅಲ್ಲೇ ಮತ್ತೆ FIR ಕೊಡ್ತಿದ್ರು ಸರ್. FIR ಕೊಟ್ಟು ಅವಾಗೆಲ್ಲ ರೇಟಿಂಗ್ ಇತ್ತು. ನನಗಿಲ್ಲ ಎಲ್ಲರೂ ಆ ತರ ಮಾದರಿ ಆಗಿರಂತ ನಮ್ಗೆ ಡೈರೆಕ್ಟ್ ಆಗಿನ ಕಾಲ ಡೈರೆಕ್ಟ್ ಹೇಳ್ತಾ ಇದ್ರು ಸರ್. ಆಮೇಲೆ ಕೌಂಟ್ಸ್ ಹೆಂಗ್ ತಾಗಬೇಕಂದ್ರೆ ಹೇಳ್ತಾ ಇದ್ರು ಸರ್, ನೀವು ಯಾಕೆ ಕೌಂಟ್ ತಾಂಡಿ ಅಂತ ಪ್ರಕಾಶ್ ಸಾಹೇಬ್ರು ಇತ್ತು ಅವಾಗ. ಕೌಂಟ್ ಎಲ್ಲಿ ತಾಂಡಿ ಅಂತೇಳಿ ಎಲ್ಲರೂ ಕೇಳಿದ್ರು. ನನ್ನ ಕೇಳ್ತಿದ್ರು. ನಾನು ನಾರಾಯಣರಾವ್ ಡೀನ್ ಅದನ್ ಸರ್, ನಮ್ಮ ಕ್ಲಾಸ್ಮೇಟ್. ಅವ್ನ ನಾರಾಯಣರಾವ್ ಗುರುಬಸವರಾಜನ ಎಲ್ಲಿ ಕೌಂಟ್ ತಾಂಡಿರ್ತಾನೆ ಬೇಕಾಗ ಸುಮ್ಮನೆ ಕುಂದ್ರಂಗಿಲ್ಲ ಅವಾಗ. ನೀನು ಸುಳ್ಳು ಹೇಳ್ತೀವಿ ಅಂತೇಳಿ ಕೌಂಟ್ ಅವ್ರು ಮರದ ಕುತ್ಕೊಂಡ್ಬಿಡ್ತಿದ್ರು ಪ್ರಕಾಶ್ ಸಾಹೇಬ್ರು. ಎಲ್ಲಿ ಕೌಂಟ್ ತಾಂಡಿ ತೋರ್ಸ್ಬಾ ಅಂತೇಳಿ ಆಫ್ಟರ್ ತೋರ್ಸ್ ಅಂತಿದ್ರು. ಆ ತರ ವರ್ಕ್ ಮಾಡ್ಯಾರ ಸರ್ ಗುರುಬಸವರಾಜರು. ಬಟ್ ಅದೇ ತರ ಎಲ್ಲರಿಗೂ ಮಾದರಿ ಆಗ್ಯಾರ ಸರ್ ನನಗೆ. ಮತ್ತೆ ಇನ್ನೂ ಬೆಲ್ಕ್ ಹಾಕೋದಂದ್ರೆ ಬಹಳ ಸರ್. ಆಮೇಲೆ ನಮ್ಗೆ ಯಾವಾಗ ಇನ್ಚಾರ್ಜ್ ಆಗಿ ನಾವು ರಾಯಚೂರಿಗೆ ಬಂದ್ರು ಅವಾಗ ಟೈಮ್ ಸರಿಗೆ ನಮ್ಗೆ ಒಂದೇ ಹೇಳೋರು, ಪ್ರೊಡ್ಯೂಸರ್ಗೆ ಮಾತ್ರ ಏನು ಇದು ಮಾಡಕ್ ಹೋಗ್ಬೇಡ್ರಿ, ಟೈಮ್ ಸರಿಗೆ ನೀವು ಸ್ಪಂದಿಸ್ರಿ. ಸಕಾಲದಲ್ಲಿ ಯಾವ್ದೇ ಅಲ್ಲಿ ಪೆಂಡಿಂಗ್ ಜಿಒಟಿ ಆಯ್ತು, ಟ್ಯಾಗ್ ಕೊಡೋದಾಯ್ತು, ಯಾವ್ದು ಡಿಲೇ ಮಾಡ್ಬೇಡ್ರಿ. ಯಾಕಂದ್ರೆ ಅವ್ರು ಪ್ರೊಡ್ಯೂಸರ್ಸ್ ಇನ್ವೆಸ್ಟ್ ಮಾಡಿರ್ತಾರೆ, ನಮ್ಮ ಸಂಸ್ಥೆ ಬೆಳಿಬೇಕು ಅನ್ನೋದು ನಮಗೆ ಬಹಳ ಮಾಹಿತಿ ಹೇಳ್ತಾ ಇದ್ರು ಸರ್. ಎಲ್ಲ ಅವ್ರ ಸಂಸ್ಥೆ ಇನ್ನೂ ನಮಗೆ ಸರ್ವಿಸ್ ಬೇಕಾಗಿತ್ತು. ಆದ್ರೂ ಮತ್ತೆ ನಾವು ಬೀಳ್ಕೊಡಕ್ಕೆ ನಾವು ಬೀಳ್ಕೊಡ್ತಾ ಇದೀವಿ, ಸಂತೋಷದಿಂದ ಬೀಳ್ಕೊಡ್ತಾ ಇದೀವಿ. ಇವತ್ತು ಅವ್ರಿಗೆ ಅವ್ರ ಕುಟುಂಬವರ್ಗ ಮತ್ತೆ ಅವರೆಲ್ಲ ಅವ್ರ ಮಕ್ಕಳು ಮತ್ತೆ ಅವ್ರ ತಮ್ಮನ ಮಕ್ಕಳ ಕೇಳಿದ್ರೆ ನನಗೆ ಸಂತೋಷ ಆಗ್ತಾ ಇದೆ. ಎಲ್ಲರೂ ವಿದ್ಯಾವಂತರಾಗಿ ಒಳ್ಳೆ ಪೊಸಿಷನ್ ಆಗಿದ್ದಾರೆ. ಅವ್ರಿಗೆ ಅವ್ರ ಮಿಸ್ಸಸ್ ಅವ್ರಿಗೆ ಮತ್ತೆ ಅವ್ರ ಕುಟುಂಬವರ್ಗಕ್ಕೆ, ಅವ್ರ ಮಕ್ಕಳಿಗೆ, ಅವ್ರ ಬಂಧುಗಳಿಗೆ ಆಯುಷ ಆರೋಗ್ಯ ಕೊಟ್ಟ ಅವ್ರನ್ನ ಕಾಪಾಡ್ಲಿ ಅಂತ ನಾನು ದೇವರ ಆಯುಷ ಆರೋಗ್ಯ ಕಾಪಾಡ್ಲಿ ಅಂತ ಹೇಳಿ ಹೇಳ್ತಾ ಇದೀನಿ. ಇನ್ನೊಂದು ವಿಷಯ ಹೇಳಬೇಕಂದ್ರೆ ಅವ್ರ ಕುಟುಂಬ, ಅವ್ರ ಮಿಸ್ಸಸ್ ಅವ್ರ ಬ್ರದರ್ ನಮ್ಮ ಕ್ಲಾಸ್ಮೇಟ್ ಬಳ್ಳಾರಿಯಿಂದ 7ನೇ ಕ್ಲಾಸ್ ವರೆಗೆ ನಮ್ಮ ಶಿವಕುಮಾರ್ ಅಂತ. ಈಗ ಅವರು ನೋವು ಅವ್ನು ಕೂಡ ಒಳ್ಳೆ ಇದು ಸರ್, ನಮ್ಗೆ ಕೂಡ ಹಿತೈಷಿ ಇತ್ತ. ಹಿಂಗಾಗಿ ಅವ್ರಿಗೆ ಇಷ್ಟ ಹೇಳ್ತಾ ನಾವು ಅವ್ರಿಗೆ ಇನ್ನೂ ಮುಂದೆ ಅವರು ನಿವೃತ್ತಿ ಜೀವನ ಸುಖಕರವಾಗಿ ಹಾರೈಸುತ್ತಾ ಅವ್ರ ದೇವರು ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಈ ದಿನ GM ಗುರುಬಸವರಾಜ್ ನಮ್ಮ ಆತ್ಮೀಯ ಸ್ನೇಹಿತರು ವಯೋ ನಿವೃತ್ತಿ ಹೊಂದ್ತಾ ಇದ್ದಾರೆ. ಇವತ್ತು ನಾವು ಒಂದು ಒಳ್ಳೆ ಇದನ್ನು ಕಳ್ಕೊಂಡಂಗಾಗಿದೆ ಏಜೆನ್ಸಿ. ಯಾಕಂದ್ರೆ ಟೆಕ್ನಿಕಲಿ ನಮಗೆ ಏನೇ ಸಮಸ್ಯೆ ಇದ್ರು ಕೂಡ
ಗುರುಬಸವರಾಜ್ ಫೋನ್ ಮಾಡಿದ ತಕ್ಷಣ ಮಾರ್ಗದರ್ಶನ ನೀಡ್ತಾ ಇದ್ರು. ಇವತ್ತು ಅಂಥ ಒಬ್ಬ ವ್ಯಕ್ತಿಯಿಂದ ನಾವು ಏಜೆನ್ಸಿಯಿಂದ ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ ಅಷ್ಟೇ. ನಮಗೆ ಏಜೆನ್ಸಿಯು ಕೂಡ ತುಂಬ ಲಾಸ್ ಆದಂಗೆ ಆಗಿದೆ. ಆದರೂ ಕೂಡ ಈ ವಯೋನಿವೃತ್ತಿ ಇರೋದ್ರಿಂದ ಅವರಿಗೂ ಅವ್ರ ಕುಟುಂಬಕ್ಕೂ ದೇವರ ಆಯುರಾರೋಗ್ಯ ಇರಲಿ ಅಂತಂದೇಳಿ ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ಗುರುಬಸವರಾಜ್ ಅವರು ಮೂಲತಃ ಧಾರವಾಡ ಕ್ಯಾಂಪಸ್ಸಲ್ಲಿ ಓದಿದ್ದಲ್ಲ ಸರ್ ತಾವು. ಹಾಗಾಗಿ ನಾವು ಬೆಂಗಳೂರು ಕ್ಯಾಂಪಸ್ಸು. ಸೊ ಅಲ್ಲಿನ ಅವ್ರದ್ದು ಹೆಚ್ಚಿನ ಒಡನಾಟ ನಮಗೆ ಗೊತ್ತಿರಲಿಲ್ಲ. ಸೊ ಇವನ್ ಏಜೆನ್ಸಿಗೆ ನಾವು 90ರಲ್ಲಿ ಸೇರಿದ್ರು, ನಾವೆಲ್ಲ 91ರಲ್ಲಿ ಸೇರಿದ್ವಿ. ನಮ್ದೇನಂದ್ರೆ ನಾವು ಆ ಕಡೆ ಧಾರವಾಡ ಬೆಂಗಳೂರು ಆ ಕಡೆ ಹೋಗ್ಬೇಕಾದ್ರೆ ಎಲ್ಲೋ ಆ ಕಡೆ ದೂರಕ್ಕೆ ಹೋಗ್ತೇವೆ ಅನ್ನೋ ಥರ ನಮ್ಗೆ ಆ ಥರ ಭಾವನೆ ಆಗ್ತಾ ಇತ್ತು. ಈ ಬಳ್ಳಾರಿಗೆ, ಗದಗಿಗೆ, ಧಾರವಾಡಕ್ಕೆ ಹಾಕಿದ್ರೆ ಇಲ್ಲಿಂದ ಬಿಟ್ಟು ಹೊರದೇಶಕ್ಕೆ ಹೋಗ್ತೀವಿ ಅನ್ನತಕ್ಕಂಥದ್ದು ಒಂದು ಬಾಧೆ ಇರ್ತಿತ್ತು ಆವಾಗ. ಇವಾಗೆಲ್ಲ ಸಂಪರ್ಕಗಳು, ರೈಲಿದು, ಬಸ್ದು ಸಂಪರ್ಕಗಳಿದೆ. ರಾತ್ರಿ ಹೋದ್ರೆ ಬೆಳಗ್ಗೆ ಹೋಗ್ಬೋದು. ಆ ಥರ ಒಂದು ಇರಲಿಲ್ಲ ಅವಾಗ. ಯಾವಾಗಲೂ ಒಂದೊಂದು ಬಸ್ ಇರ್ತಿತ್ತು. ಸೊ ಆ ಒಂದು ಸಂದರ್ಭಗಳಲ್ಲಿ ನಾವು ಆವಾಗಲೇ ಭಾಳ ದೂರ ಅನ್ಕೋತಾ ಇದ್ವಿ. ಇಲ್ಲಿಂದ ಧಾರವಾಡಕ್ಕೆ ಬಳ್ಳಾರಿ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಅಂತ ಎದುರಿಸ್ತಿದ್ರಲ್ಲ ಅವಾಗ. ನೀರು ಇಲ್ದಿರೋ ಕಡೆ ಮಾಡ್ಬಿಡ್ತೀನಿ ಅಂತ ಆ ಥರ ಏನೋ ಅನ್ಕೋತಾ ಇದ್ವಿ ನಾವು ಧಾರವಾಡ. ನಮ್ಗೆಲ್ಲ ಧಾರವಾಡ ಅವಾಗ ನಾವು ಅಲ್ಲೂರು ಸೆಲೆಕ್ಟ್ ಆಗಿದ್ವಿ BSFಗೆ. ಅಯ್ಯೋ ಧಾರವಾಡ ಅಂದ್ರೆ ನನ್ನ ಮಗನ ಅಷ್ಟು ದೂರ ಕಳ್ಸ್ಬೇಕ, ಬೇಡ ಬೇಡಪ್ಪ ನೀವು ಹೋದಾರು ಪರವಲ್ವಾ ಅಂತೇಳಿ ಕೊನೆಗೆ ನಮ್ಗೆ ಇಲ್ಲೇ ಸಿಕ್ತು. ನಾವು ಹಾಗಾಗಿ ನಾವು ಇದೇ ಕ್ಯಾಂಪಸ್ಸಲ್ಲಿ ಉಳ್ಕೊಂಡ್ವಿ. ಇವರು ಸೇರಿದಾಗ ಒಂದು 3-4 ವರ್ಷದಲ್ಲಿ ನಮ್ಗೆ ಇವ್ರಿಗೂ ನಮ್ಗೂ, ಯಾಕಂದ್ರೆ ಇವ್ರದೆಲ್ಲ ಉತ್ತರ ವಲಯ, ನಾವೆಲ್ಲ ಈ ಕಡೆ ಬರೀ ರಾಗಿ, ಭತ್ತ ಇದರಲ್ಲಿ ನಾವು ಹೆಚ್ಚಿನ ಇದನ್ನು ಒಡನಾಡ್ತಿದ್ದವರು. ಸೊ ಅಲ್ಲಾದ್ರೆ ಕಡಲೆ, ಗೋಧಿ, ತೊಗರಿ ಎಲ್ಲಾ ವಿಧವಾದ ಬೆಳೆಗಳನ್ನ ಅಲ್ಲಿ ಬೆಳೀತಾ ಇದ್ವಿ. ಸೊ ಇವರು ನಮಗೆ 1998ರಲ್ಲಿ ಅನ್ಸುತ್ತೆ, ನಮಗೆ 98ರಲ್ಲಿ ಇವ್ರು ಪರಿಚಯ ಆಗಿದ್ದು. ಪರಿಚಯ ಆಯ್ತಂದ್ರೆ ಯಲಬುರ್ಗಾ ತಾಲೂಕಲ್ಲಿ ಒಂದು 4,000 ಕಾಟನ್ ಪ್ಲಾಟ್ಸ್ ಏನೋ ಬಂದಿದ್ದು. ಸೊ ಆವಾಗ ನಮ್ಮನ್ನ ಇಲ್ಲಿಂದ ಅಲ್ಲಿಗೆ ಡೆಪ್ಯುಟೇಷನ್ ಮಾಡಿದ್ರು. ನನಗೆ ಒಂದು 1,000 ಪ್ಲಾಟ್ ಕೊಟ್ಟಿದ್ರು. ನಾವಲ್ಲಿ ಒಂದು ಹಿರೇಮ್ಯಾಗೇರಿ ಅಂತೇಳಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲೇ ನಾವು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ವಸತಿ ಮಾಡಿಬಿಟ್ಟಿದ್ವಿ. ಈ ಕಡೆಯಿಂದ ಒಂದು ರೋಡ್ ಇಟ್ಕೊಂಡು ಹೋದ್ರೆ ಈ ಕಡೆಗೆ ಒಂದು 150 ಪ್ಲಾಟು, ಇನ್ನೊಂದು ರೋಡ್ ಇಟ್ಕೊಂಡು ಹೋದ್ರೆ ಒಂದು 500 ಪ್ಲಾಟು. ಈ ತರ ಒಂದೇ ವಿಲೇಜ್ ಇಲ್ಲ ಆದ್ರಿಂದ ನಾವು ಅಲ್ಲೇ ವಸತಿ ಇಟ್ಕೊಂಡು ಸ್ನಾನ ಮಾಡ್ಕೊಳ್ಳೋದು ಮತ್ತೆ ಹೋಗೋದು. ಆವಾಗ ಇವ್ರು ನಮ್ಮ ಪಕ್ಕದಲ್ಲಿ ಮುದೋಳ ಅಂತ ಊರಿತ್ತು. ಸೊ ಇವರು ಸ್ವಲ್ಪ ಬಹಳ ಎಕ್ಸ್ಪರ್ಟು. ಕಾಟನ್ ನಲ್ಲಿ ಇನ್ಸ್ಪೆಕ್ಷನ್ ಮಾಡ್ಬೇಕಾದ್ರೆ ಯಾವ ತರ ಎಮೆಸ್ಕ್ಲೇಷನ್ ಮಾಡಬೇಕು, ಅದ ಐಡೆಂಟಿಫೈ ಮಾಡೋದು ಹೇಗೆ, ಸೆಲ್ಫ್ ಪ್ಲಾಟ್ ಹೇಗೆ, ಮೇಲ್ ಫೀಮೇಲ್ಗೆ ಡಿಫ್ರೆನ್ಸ್ ಇರ್ತದೆ, ಯಾವ ಹೊತ್ತಿನಲ್ಲಿ ಮಾಡ್ಬೇಕು ಅಂತಕ್ಕಂಥದ್ದು ಸ್ವಲ್ಪ ಇವ್ರು ಬಹಳ ಎಕ್ಸ್ಪರ್ಟ್. ನಾವ್ ಯಾಕಂದ್ರೆ ಈ ಕಡೆಯಿಂದ ರಾಗಿ ಬರ್ತದವ್ರು. ಹಾಗಾಗಿ ಇವರು ನಮ್ಗೆ ಮೊದಲನೇ ದಿವಸ ಹೋದಾಗ ಒಂದು 2-3 ದಿವಸ ನಾವು ಇವ್ರ ಜೊತೆಲಿ ಹೋಗಿ ಇದನ್ನ ಈಗ DS25 ಅಂದ್ರೆ ಹಿಂಗೆ, SBYF ಅಂದ್ರೆ ಹಿಂಗೆ ಅಂತೇಳಿ ಸ್ವಲ್ಪ ನಮ್ಗೆ ತಾಂತ್ರಿಕ ಮಾಹಿತಿ ಕೊಟ್ಟು ಬಹಳ ಅನುಭವನ ಹಂಚ್ಕೊಟ್ಟು ಹೇಳ್ಕೊಂಡಿದ್ದಾರೆ. ನಮ್ಗೆ ಇವತ್ತು ಅದು ಜ್ಞಾಪಕ ಇದೆ. ಅದು ಯಾವ ತರ ಇದೆ ಅಂದ್ರೆ, ಒಂದು ಹಾಡು ಹಾಕ್ಬಿಟ್ರೆ ಒಂದು 20 ಪ್ಲಾಟ್ ಆಗೋವರೆಗೂ ಹಾಡು ಕೇಳ್ಕೊಂತ ಇನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತಾ ಇದ್ವಿ. ಎಲ್ಲರೂ ಕ್ರಾಸಿಂಗ್ ಮಾಡ್ತಾ ಇದ್ರು. ಸೊ ಈ ಹೊಲದಲ್ಲಿ ಒಂದು ಹಾಡು, ಇನ್ನೊಂದು ಹೊಲದಲ್ಲಿ ಒಂದು ಹಾಡು, ಇನ್ನೊಂದು ಹೊಲದಲ್ಲಿ ಒಂದು ಹಾಡು. ಸೊ ಆ ತರ ಏನೋ ನಮ್ಗೆ ಏನು ಬೇಜಾರಾಗ್ತಿರಲಿಲ್ಲ. 8 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾವು ಸಾಯಂಕಾಲ 4 ಗಂಟೆವರೆಗೂ ಬರೀ ಫೀಲ್ಡಲ್ಲೇ ಇರ್ತೀವಿ. ಸೊ ಇವರು ಕೂಡ ನಮ್ಮ ಜೊತೆಲೆ ಫೀಲ್ಡ್ ತಿರುಗಾಡ್ತಾ ಇದ್ದಾರೆ, ಲೇಬರ್ಸ್. ಸೊ ಟೇಪ್ ರೆಕಾರ್ಡ್ ಹಾಕ್ಬಿಟ್ರೆ ಯಾವ್ದೋ ಬಂದು ಗುರುರಾಜ್ ಯಾರೋ ಆಯ್ತು, ಗುರುರಾಜ್ ಹೊಸಕೋಟೆ, ಅದ್ ಹಾಕ್ಬಿಟ್ರೆ ಇಲ್ಲಿ ಅರ್ಧ ಕೇಳ್ಕೊಳ್ಳೋದು, ಇನ್ನೊಂದು ಹೊಲದಲ್ಲಿ ಕೇಳೋದು, ಇನ್ನೊಂದು ಅರ್ಧ ಇನ್ನೊಂದು. ಆ ಒಂದು ನಿಟ್ಟಿನಲ್ಲಿ ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ವಿ. ಯಾವ್ದೋ ಒಂದು ಜಮೀನಲ್ಲಿ ಬಾವಿಲಿ ಸ್ನಾನ ಮಾಡ್ಕೊಳ್ಳೋದು, ಟಿಫನ್ ಮಾಡ್ಕೊಳ್ಳೋದು, ಬೆಳಿಗ್ಗೆ ಎದ್ದ ತಕ್ಷಣ ಫೀಲ್ಡ್ಗೆ ಹೋಗೋದು. ಈ ಒಂದು ವೃತ್ತಿ ನಾವು ಮಾಡಿದ್ವಿ, ನಾವು ಮಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ. ಆವಾಗ ಅವ್ರು ನಮ್ಗೆ ಪರಿಚಯ ಆದ್ರು. ಸೊ ನಮ್ಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಸೊ ನಾವು ಈ ಭಾಗದವ್ರು ಏನು ಕಾಟನ್ ನೋಡಿರ್ಲಿಲ್ಲ. ಸೊ ಹಾಗಾಗಿ ಅವರು ಒಂದು ಅನುಭವದಲ್ಲಿ ನಮ್ಗೆಲ್ಲ ತರಬೇತಿ ಕೊಟ್ಟಿದ್ರು. ಮತ್ತೆ ಸರಳ ಜೀವಿ, ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಬರೀ ಹೇಗಂತೇಳಿ ಯಾರ ಜೊತೆ ಏನ್ ಹೇಳೋದು ಸೀಟ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ನಮ್ಗೆ ಇತ್ತೀಚೆಗೆ ಈ ಒಂದು ಇಲ್ಲಿ ಬಂದ್ಮೇಲೆ ಜಾಸ್ತಿ ಕ್ಲೋಸ್ ಆಗಿದ್ದು. ಉಪನಿರ್ದೇಶಕರಾಗಿ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ, ಫೋನ್ ಕಾಂಟ್ಯಾಕ್ಟ್ ಆಗಿ ಮಾತಾಡ್ಕೊಂಡು ಜೊತೆ ಮೊನ್ನೆನೂ ನಾವು ಕೂಡ ಬೇಲೂರು ಹಳೆಗಳೆಲ್ಲ ಇನ್ಸ್ಪೆಕ್ಷನ್ ಕರ್ಕೊಂಡು ಹೋಗಿದ್ವಿ. ಸೊ ಅವರಲ್ಲಿ ಹೇಳ್ತಾ ಇದ್ರು,
ಏನ್ರಿ ಇದು 1.4 ಎಕರೆ ಇಷ್ಟು ದೂರ ಕರ್ಕೊಂಡು ಬರ್ತೀರಿ, ಬರೀ 0.4 ಇರೋದಕ್ಕೆ ಇಷ್ಟು ದೂರ ಬರ್ಬೇಕಲ್ರಿ ನಾವು. ನಮ್ಮ ಕಡೆ ಬಂದ್ರೆ ಇಲ್ಲೆಲ್ಲ ಬರೀ ಸೀಟ್ ಪ್ಲಾಟೆ. ಇಲ್ಲಿ ಏನಪ್ಪ ಇದು ಇಷ್ಟು ಅದನ್ನ ನಡ್ಕೊಂಡು ಹೋಗ್ಬೇಕಲ್ಲ. ಯಾವುದೊಂದು ಪ್ಲಾಟ್ಗೆ 2.5 ಕಿಲೋಮೀಟರ್ ನಡ್ಕೊಂಡು ಹೋದ್ವಿ ಮೊನ್ನೆ, ಬೇಲೂರು ತಾಲೂಕು ಹಳೇಬೀಡು ಹೋಗ್ಲಿ. ಸೊ ನಮ್ಮ ಊರಲ್ಲಿ ಬಂದ್ರೆ ಇಲ್ಲಿ ಹಿಡಿದ್ರೆ ನೀವು ಅಲ್ಲಿ ಗಾಢ ಮುಟ್ಟೋಷ್ಟೊತ್ತಿಗೆ ಒಂದು 200 ಎಕರೆ ಸಿಗ್ತದೆ. ಸರ್ ಅಲ್ಲಿ ಕ್ಲೈಮೇಟ್ ಬೇರೆ, ಇಲ್ಲಿ ಕ್ಲೈಮೇಟ್ ಬೇರೆ ಅಂತೇಳಿ ಈ ಥರ ಮಾತಾಡ್ಕೊಂಡು ಒಂದು ಒಳ್ಳೆ ಸ್ನೇಹ ಜೀವಿಯಾಗಿ ಗದನಲ್ಲಿ ಇದ್ರು. ಸೊ ನಿವೃತ್ತಿ ಎಲ್ಲರಿಗೂ ಸಹಜ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇವರು ಡೈರಿನಲ್ಲಿ ಯಾವುದೋ ಒಂದು ಮೀಟಿಂಗಲ್ಲಿ ಹೇಳಿದರು, ಎಲ್ಲರೂ ಡೈರಿ ಬರೀಬೇಕಾದ್ರೆ 3 ತಿಂಗಳು 4 ತಿಂಗಳು ಹಿಂಗೆ ಲೇಟಾಗಿ ಕೊಡ್ತಾರಂತೆ. ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಕಾರ್ಬನ್ ಹಾಕೊಂಡ್ಬಿಟ್ಟು ಮೊದಲೇ ಬರೀಬೇಕು, ಇವತ್ತು ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಸಾಯಂಕಾಲ ಬಂದು ಇವ್ರು ಡೈರಿ ಬರೀತಿದ್ರಂತೆ. ಕೆಲವು ಮೀಟಿಂಗಲ್ಲಿ ಕೇಳಿದ್ರು. ಸೊ ಇವತ್ತು ಇಂಥ ಊರಿಗೆ ಹೋಗಿದೆ, ಇಷ್ಟು ಏರಿ ಇನ್ಸ್ಪೆಕ್ಷನ್ ಮಾಡಿದೆ, ವೆರೈಟಿ ಸೋರ್ಸ್ ಅಂತೇಳಿ ಅದಕ್ಕೆ ಕೆಳಗಡೆ ಅಂಡರ್ಲೈನ್ ಮಾಡ್ಬಿಡೋದು. ನಾನು ನೆಕ್ಸ್ಟ್ ಡೇ ಹೋದಾಗ ಮತ್ತೆ ಸಾಯಂಕಾಲ ಬಂದಾಗ ಏನೋ ಡೈರಿ ಬರ್ತಾ ಇದ್ರು. ಸೊ ಇವರೊಬ್ಬರು ಭಾಳ ಟೈಮ್ ಟು ಟೈಮ್ ಶಿಸ್ತಾಗಿ ಡೈರಿ ಕೊಡ್ತಿದ್ರು. ಸೊ ಇವ್ರ ಡೈರಿ ಕೊಟ್ಮೇಲೆ ಇವ್ರು ಸೇರ್ಕೊಂಡು ನಮಗೆಲ್ಲ ಬೈಯೋರು, ಅವರೆಲ್ಲ ಬರೀತಾರ್ರಿ, ನೀವು ಯಾಕೆ ಬರೀಕ್ಕಾಗಲ್ಲ ಅಂತ ಹೇಳಿ. ಸೊ ಆ ಒಂದು ಶಿಸ್ತಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ. ನನಗೆ ತಿಳಿದಷ್ಟು, ಬಟ್ ನನಗೆ ತಿಳಿದಿರೋಂಥ ಬೇಕಾದ್ರೂ ಇರ್ಬೋದೇನೋ. ಸೊ ಹಾಗಾಗಿ ಇವತ್ತು ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಗುರುಬಸವರಾಜ್ ಸರ್ ಅಂದರೆ ನಮ್ಗೆ ಆ್ಯಕ್ಚುಲಿ ಲ್ಯಾಬ್ ಅವರು ಬೀದರ್ನಲ್ಲಿ ADC ಇರಬೇಕಾದ್ರೆ ನಾವು SEO ಪ್ರಮೋಷನ್ ಆಗಿತ್ತು. ಸೊ ಜಸ್ಟ್ ಲ್ಯಾಬ್ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಅವಾಗಿಂದ ಸ್ವಲ್ಪ ಜಾಸ್ತಿ ಕ್ಲೋಸ್ ಆದರು, ಕಾಂಟ್ಯಾಕ್ಟ್ ಆದರು. ಫೋನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಆಗಲಿ ಟೆಕ್ನಿಕಲಿ ಆಗಿ ಭಾಳ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ಸರ್. ಆಮೇಲೆ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಸಿಂಪಲ್ ಆಗಿರ್ತಾರೆ. ಆಮೇಲೆ ಟೆಕ್ನಿಕಲ್ ನೀಟಾಗಿ ವರ್ಕ್ ಇರ್ತೈತೆ. ಅವ್ರು ಯಾರ ಮೇಲೆ ಡಿಪೆಂಡ್ ಆಗಲ್ಲ, ಅವ್ರದವ್ರ ನೀಟಾಗಿ ಎಲ್ಲ ಕೆಲಸ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಅದೊಂದು ಭಾಳ ಕಲ್ತಿದ್ದೀವಿ ಸರ್ ನಿಮ್ಮಿಂದ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ಎಲ್ರಿಗೂ ನಮಸ್ಕಾರ. ಸರ್ ಜೊತೆ ಕೆಲಸ ಮಾಡಿಲ್ಲ. ಸರ್ ಒಬ್ರು ಕೈಂಡ್ ಆ್ಯಂಡ್ ಹಂಬಲ್ ಪರ್ಸನ್, ಸಾಫ್ಟ್ ಸ್ಪೋಕನ್. ಆಮೇಲೆ ಎನಿ ಟೆಕ್ನಿಕಲ್ ಅಡ್ವೈಸ್ ಇದ್ರೂ ಕ್ಲಿಯರ್ ಆಗಿ ನೀಟಾಗಿ ಹೇಳ್ತಾರೆ ಸರ್. ಸೊ ಐ ವಿಶ್ ಹಿಮ್ ಅ ಹ್ಯಾಪಿ ರಿಟೈರ್ಮೆಂಟ್ ಆ್ಯಂಡ್ ಹೆಲ್ದಿ ರಿಟೈರ್ಮೆಂಟ್ ಲೈಫ್ ಸರ್. ಸಾಕಲ್ಲ ಗುಡ್ ಈವ್ನಿಂಗ್ ಸರ್. ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅಲ್ಲ. ಸಿನ್ಸ್ ಫ್ರಮ್ ಲಾಸ್ಟ್ 4 years ನಾನು ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಸೋಯಾಬೀನ್, ತೊಗರಿ, ಹೆಸರು, ಉದ್ದು, ಫೀಲ್ಡ್ ಇನ್ಸ್ಪೆಕ್ಷನ್ಸ್ ಆಗಲಿ, ಡೈರೀಸ್ ಆಗಲಿ, ಟೆಕ್ನಿಕಲ್ ಎನಿಗೋ ಸಪೋರ್ಟ್ ಯಾವುದೇ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಏನೇ ಇದ್ರೂ ಭಾಳ ಕಾರ್ಡಿಯಲಿ ಮತ್ತು ಏನಂತೀವಿ ವೆರಿ ಪೇಷಂಟ್ ಪರ್ಸನ್. ನಾವು ಭಾಳ ಸತಿ ನೋಡ್ತೀವಿ, ಒಂದು ಎಂಥ ಹಾರ್ಡ್ ಫೀಲ್ಡ್ ರೈತರು ಏನು ಹೇಳಿದ್ರು, ಎಂಥ ಸಂದರ್ಭದಲ್ಲಿನೂ ಸೋಯಾಬೀನ್ ಸಿಚುವೇಶನ್ ಬಂತಂದ್ರೂ ನಾವು ಬೀದರ್ನಲ್ಲಿ ಜರ್ಮಿನೇಷನ್ ಪ್ರಾಬ್ಲಮ್ಸ್ ಭಾಳ ಫೇಸ್ ಮಾಡ್ತೀವಿ. ಗುಲ್ಬರ್ಗಾನಲ್ಲಿ ಫ್ಲವರಿಂಗ್ ಇಶ್ಯೂಸ್ ಮೊನ್ನೆ ಆಗಿದ್ವು. ರೈತರು ಯಾವ ಲೆವೆಲ್ಗೆ ಬಂದಿದ್ರು ಅಂದ್ರೆ ಅಲ್ಲಿ ಕಟ್ಟಾಕೋ ಪರಿಸ್ಥಿತಿ ಬಂದಿತ್ತು. ಅಂತ ಸಿಚುವೇಶನ್ ಅಲ್ಲಿ ಬಹಳ ಸೈಲೆಂಟ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ತಗೊಂಡೋಗಿದ್ವಿ. ಇಟ್ ಈಸ್ ರಿಯಲಿ ಬಹಳ ಮಿಚ್ಚಂತ ಪೇಷನ್ಸ್ ಅದು. ಬಟ್ ಸಾಹೇಬ್ರಲ್ಲಿ ಅಂತೂ ನಾವು ಟೆಕ್ನಿಕಲ್ ಇಶ್ಯೂಸ್ ಅಂತೂ ಬಹಳ ಕಲ್ತಿದ್ದೀವಿ. ಇನ್ನೂ ಒಂದು 5 years ಇದ್ರೆ ಬಹಳ ಗುಣ ಇರ್ತಿತ್ತು, ಬಹಳ ಸಪೋರ್ಟ್ ಇರ್ತಿತ್ತು ನಮ್ಮೆಲ್ಲರಿಗೆ. ಬಟ್ ವಿ ಎಕ್ಸ್ಪೆಕ್ಟ್ ಅವರ್ ಎಷ್ಟು ಹೇಳಿದ್ರು ಕಡಿಮೆ ಸರ್. ಐ ಎಕ್ಸ್ಪ್ರೆಸ್ ಮೈ ಹಾರ್ಟ್ಫೆಲ್ಟ್ ಗ್ರಾಟಿಟ್ಯೂಡ್ ಫಾರ್ ಯುವರ್ entire life sir and further retirement life sir. Thank you sir. ನಮಸ್ತೆ ಸರ್. ಸರ್ ನಾವು 2007ರಲ್ಲಿ ಜಾಯ್ನ್ ಆದಾಗ SEO ಆಗಿದ್ರು ಸಾಹೇಬ್ರು. ದೇವೇಂದ್ರಪ್ಪ ಸಾಹೇಬ್ರು ಡೈರೆಕ್ಟರ್ ಆಗಿದ್ರು.
ಇದೇ ಸೇಮ್ ಮೀಟಿಂಗಲ್ಲೇ ಅವ್ರಿಗೆ ಬೆಸ್ಟ್ SEO ಅಂತೇಳಿ ಅವಾರ್ಡ್ಸ್ ಒಂದು. ಸೊ ವಿ ಆರ್ ಲೂಸಿಂಗ್ ಎ ಬೆಸ್ಟ್ SEO ಫ್ರಮ್ ಅವರ್ ಆರ್ಗನೈಸೇಷನ್. ಸೊ ವಿ ಆರ್ ಫೀಲಿಂಗ್ ವೆರಿ ಬ್ಯಾಡ್. ಸರ್ ತಮ್ಮ ವಯೋನಿವೃತ್ತಿ ಜೀವನ ದೇವರು ಚೆನ್ನಾಗಿತ್ತು ಅಂತೇಳಿ. ಮಾನ್ಯ ನಿರ್ದೇಶಕ ಸಾಹೇಬ್ರು, JT ನಿರ್ದೇಶಕ ಮೇಡಮ್ ಅವರು, ಇಂದಿನ ಕಾರ್ಯಕ್ರಮದ ಮುಖ್ಯತೆ ಇದ್ದಂಥ ಗುರು ಬಸವರಾಜ್ ಸರ್, ನಾವು ಸುಮಾರು 13 ವರ್ಷ ಕಾಲ ನಾವು ಅವ್ರ ಜೊತೆಲಿ ಒಟ್ಟು ಕೆಲಸ ಮಾಡುವಂಥ ಅವಕಾಶ ಯಾವುದೂ ಸಿಗೋದಿಲ್ಲ ನನಗೆ. ಬಟ್ ಏನಂದರೆ ಆ್ಯಸ್ ಎ ವೆರಿ ಗುಡ್ ಅಡ್ವೈಸರ್ ವಿ ಹ್ಯಾವ್ ಶೇರ್ಡ್ ಮೋಸ್ಟ್ ಆಫ್ ದ ಥಿಂಗ್ಸ್. ಭಾಳಷ್ಟು ಸಲಹೆಗಳನ್ನು ನಮ್ಗೆ ನೀಡಿದ್ದಾರೆ. ಆಮೇಲೆ ಆಲ್ಮೋಸ್ಟ್ ಇಲ್ಲಿದ್ದಂಥ ಎಲ್ಲರಿಗೂ ಯಂಗ್ಸ್ಟರ್ಸಲ್ಲಿ ಅವರಿಂದ ಕಲಿಬೇಕಾದಂಥ ಸಾಕಷ್ಟು ಅಂಶಗಳಿವೆ. ಅವನು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನಾವು ಅಳವಡಿಸ್ಕೊಂಡ್ರೆ ಭಾಳ ಚೆನ್ನಾಗಿರ್ತೈತಿ. ಅವರು ನಿಜವಾಗ್ಲೂ ಒಂದು ಸಂಸ್ಥೆಗೆ ಒಂದು ಆಸ್ತಿ. ಬಟ್ ಅನಿವಾರ್ಯವಾಗಿ ವಯೋನಿವೃತ್ತಿ ಅಂತ ಬರೋದಿರೋದ್ರಿಂದ ಅವ್ರಿಗೆ, ಕುಟುಂಬಕ್ಕೆ ಹಾಗೂ ಅವರಿಗೆ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಹಾಗೆ ಇನ್ನೂ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಸಾಧ್ಯವಾದಷ್ಟು ನಿವೃತ್ತಿ ಜೀವನದಲ್ಲಿ ಸಮಾಜ ಕೆಲಸಗಳಲ್ಲಿ ತೊಡಕೊಂಡು ಒಂದು ಸ್ವಲ್ಪ ಸಮಾಜಕ್ಕೂ ಕಾಣಿಕೆ ಕೊಡ್ಬೇಕಂತ ಕೇಳ್ಕೊಳ್ತೇನೆ. ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ಮತ್ತು ಗುರುಬಸವರಾಜ್ ಸರ್ 1993ರಲ್ಲಿ ಓಣಕ SEO ಅಂತ SEI ಅಂತ ಜಾಯ್ನ್ ಆಗಿದ್ದೆ. ಅವರು ಬಾಗಲಕೋಟೆಯಲ್ಲಿ SEI ಅಂತಿದ್ರು. ನನಗೆ ಜಾಯ್ನ್ ಆದ ನಂತರ 2 ಅಥವಾ 3 4 ದಿವಸಿಗೆ ಫಸ್ಟ್ ಆರ್ಟಿಕಲ್ ಇದು ಕಾಟನ್ ಪ್ಲಾಟ್ ಇನ್ಸ್ಪೆಕ್ಷನ್ ಬಂದು ಇದು ಹಿಂಗೆ ಮಾಡ್ಬೇಕಂತ ಹೇಳ್ತಕ್ಕಂಥ ಒಬ್ಬರು ನನ್ನ ಫಸ್ಟ್ ಏಜೆನ್ಸಿ ಜಾಯ್ನ್ ಆದಾಗ ಅಲ್ಲೇ ರೋಣದ IB ಒಳಗೆ ಅವ್ರು ಹಾಲ್ಟ್ ಮಾಡಿದ್ರು. ಇಲ್ಲ ಬಂದ್ಕೊಂಡು ಒಂದು 2 ದಿವಸ ಇದ್ರು ಹಾಲ್ಟ್ ಇದ್ರಲ್ಲಿ ಇದ್ಕೊಂಡು, ಇಲ್ಲ ರೀ ಹಿಂಗೆ ಕೌಂಟ್ ತೊಗೋಬೇಕು, ಈ ರೀತಿ ಇದು DS28 ಅಂದ್ರೆ ಈ ರೀತಿ ಇರ್ತೈತಿ, SBI ಈ ರೀತಿ ಇರ್ತೈತಿ. ನಮ್ಮಲ್ಲಿ ನಾನು ಹಿಂದೆ ಕಾಟನ್ ಇದ್ರಾಗ ಕೆಲಸ ಮಾಡಿದ ಸದ್ಯಕ್ಕೆ ಏಜೆನ್ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನನಗೆ ಗೊತ್ತಿರಲಿಲ್ಲ. ಅವಾಗ KCC ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದರು. ಅವರು ಸಾದಾ BSc ಇದು ಪಾಸಾಗಿ ಬಂದವರು. ಫಸ್ಟ್ ಡೇ ನಾನು ಅವ್ರು ಕೂಡಿ ಒಂದು ಹಳ್ಳಿಗೆ ಹೋಗಿದ್ದೆವು. ಹೋಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಮಗ್ಗಲ ಔಡಲ್ ಬೆಂಡಿ ಪ್ಲಾಟ್ ಇತ್ತು. ಅದು ಗೊತ್ತಿಲ್ಲ, ಕಾಟನ್ SBI ಬಂದು ಏನು ಗೊತ್ತಿಲ್ಲ, ಬೆಂಡಿ ಅಂತ ಗೊತ್ತಿಲ್ಲ. ಅವ ರೈತರಿಗೆ ಅಂತ ಇದ್ದಾನೆ, ಎಲ್ಲ ಇದನ್ನು ಕ್ರಾಸ್ ಮಾಡಿಲ್ಲ, ಫ್ಲವರ್ ಹಿಂಗೆ ಬಿಟ್ಟಿಲ್ಲಪ್ಪ ಅಂತ ರೈತ ನೋಡಿ ನಗ್ತಾ ಇದ್ದಾನೆ. ಅವ ಏನು ಹಾಗೆ ಹೇಳ್ಬೇಕಂತಕ್ಕಂಥ ಅಂಥ ಟೈಮ್ದಾಗ ಬಂದು ನನಗೆ ಗೈಡೆನ್ಸ್ ಕೊಟ್ಟರು. ಅವಾಗ ಸಜ್ಜನಂತ ಸಾಹೇಬ್ರವ್ರು ಇದ್ರು, ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ರಿಟೈರ್ಡ್ ಆಗಿ ನೋ ಮೋರ್ ಅವ್ರು ಇಲ್ಲ ಈಗ. ಅವ್ರು ಹೇಳ್ತಾ ಇದ್ರು ಕೆಲಸ ಕಲಿಬೇಕಾದ್ರೆ ಗುರು ಬಸವರಾಜ್ ಕಲಿಬೇಕಂತ. ಒಳ್ಳೆ ಕೆಲಸಗಾರ ಅವರು. ಬಾಗಲಕೋಟೆಯಿಂದ ಬಂದ ನಂತರ ಅವ್ರ ಕೆಲಸ ಅವ್ರ ಜೊತೆ ಕೆಲಸ ಮಾಡಬೇಕಂತಕ್ಕಂಥ ಇತ್ತು. ನಾನು ಧಾರವಾಡಕ್ಕೆ ಬಂದೆ, ಮತ್ತು 2007ರಲ್ಲಿ ಧಾರವಾಡಕ್ಕೆ ಬಂದೆ. ಅವ್ರ ಗದನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ 2008 ಕಾಲದಲ್ಲಿ ಇದ್ದರು. ಅಲ್ಲಿಂದ ಅವ್ರು ಅಲ್ಲೇ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಧಾರವಾಡಕ್ಕೆ ಬಂದರು. ನನ್ನ ಗದಗ ಟ್ರಾನ್ಸ್ಫರ್ ಆಯಿತು. ಅವಾಗ ನಾನು ಶರಣ ಬಸಪ್ಪ ಅವರು ನಾವು ಗುರುವರ್ಗಿದ್ದಾಗ ಇದಕ್ಕೆ ಹೋಗ್ತಾ ಇದ್ದೆವು. ಡೆಪ್ಯುಟೇಷನ್ ಅಲ್ಲಿ ಕಾಟನ್ ಪ್ಲಾಟ್ ಹಾಕ್ತಾ ಇದ್ರು. ಹಾಕಿದಾಗ ಅವ್ರ ಅಣ್ಣವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರು, ತುಂಬದ ಇದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರು. ಅಲ್ಲಿ ಒಂದು ದಿವಸ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ, ಅಲ್ಲಿ ಡ್ಯಾಮಲ್ಲಿ ಎಲ್ಲ ಪ್ರತಿಯೊಂದು ನೋಡೋಕ್ಕೆ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು, ಶರಣ ಬಸಪ್ಪ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ಟೀಮ್, ನಮ್ಮ ಆಫೀಸಲ್ಲಿ ಎಲ್ಲ ಟೀಮ್ ಕೊಡ್ತೀನಿ ಹೋಗಿದ್ದು. ಅಲ್ಲಿ ಹೋಗ್ತೀನಿ ನೋಡ್ಕೊಂಡಿದ್ದು, ಅವ್ರನ್ನ ಹೆಲ್ಪ್ ಮಾಡಿದ್ರು. ಈಗ ಯಾವುದೇ ಒಂದು ಸಮಸ್ಯೆ ಬಂತಪ್ಪ, ಒಂದು ಆಫೀಸಲ್ಲಿ ಇರ್ಬೋದು ಅಥವಾ ವೈಯಕ್ತಿಕ ಇರ್ಬೋದು, ಸರ್ ಹಿಂಗಾಗಿದ್ದಲ್ಲ ಏನು ಮಾಡ್ಬೇಕಂತಂದ್ರೆ ಇನ್ನೂ ಇವತ್ತಿನವರೆಗೆ ಸರ್ ಹೇಗಿದೆ ಅಂತ ಸಜೆಷನ್ ಕೇಳ್ತಕ್ಕಂಥದ್ದು ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಕ್ಕಂಥ ಏಜೆನ್ಸಿ ಪರವಾಗಿ ಅಥವಾ ನಮ್ಮ ವೈಯಕ್ತಿಕ ಪರವಾಗಿ ಇರ್ಬೋದು, ಒಂದು ಒಳ್ಳೆ ಮಾರ್ಗ ಇಲ್ಲ ಹಿಂಗೆ ಮಾಡಬೇಕು, ಹಿಂಗೆ ಮಾಡೋದು ಹೇಗಾಗ್ತಾ ಹೇಳ್ತಕ್ಕಂಥವ್ರು ಅಂಥವ್ರು ಇವತ್ತಿನ ದಿವಸ ಅದು ಅನಿವಾರ್ಯ. ಇವತ್ತು ಅವ್ರು ಆಗ್ತಾರೆ, ಇನ್ನೊಂದು ದಿವಸ ನಾವು ಆಗ್ತೀವಿ, ನಂತರ ಅವ್ರು ಆಗ್ತಾರೆ ನಿವೃತ್ತಿ. ಆದರೆ ಅವ್ರು ಇಲ್ಲಿ ಮಾಡಿರ್ತಕ್ಕಂಥ ಸೇವೆ ಏನದಲ್ಲ, ಏಜೆನ್ಸಿ ಮಾಡಿರ್ತಕ್ಕಂಥ ಸೇವೆ ಏನದಲ್ಲ, ಅದು ನೆನಪಿಡ್ತಕ್ಕಂಥ ಒಂದು ಇದಾಗ್ತದೆ. ಅವ್ರ ಮುಂದಿನ ಜೀವನ ಏನದಲ್ಲ. ಅವ್ರ ಹುಡುಗ ನಾವು ಧಾರವಾಡಕ್ಕೆ 2008 ಆಲ್ಮೋಸ್ಟ್ 10ಕ್ಕೆ ಟ್ರಾನ್ಸ್ಫರ್ ಬಂದು ಸಣ್ಣವಿದ್ದಾಗ ಇಷ್ಟು ಸಣ್ಣದಲ್ಲಪ್ಪ ಅಂತ ತಗೊಂಡು ಅವ್ರಿಗೆ ಮುಗಿಸ್ಕೊಂಡು ಜಾಬ್ ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ಎಜುಕೇಟೆಡ್ ಫ್ಯಾಮಿಲಿ ಇರೋದ್ರಿಂದ ಅವರು ನಿವೃತ್ತಿ ಜೀವನ ಅಂತ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆಯದೇ ಮಾಡೇ ಮಾಡ್ತಾನೆ ಅಂತ ತಗೊಂಡು ಆಚಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ವರ್ಷದಲ್ಲಿ ಈ ವರ್ಷದಲ್ಲಿ 1 ತಿಂಗಳು ಕಳೆದೈತೆ. ಕ್ಯಾಲೆಂಡರ್ ಹೋಗ್ತಾ ಇರ್ತದೆ, ವರ್ಷ ಹೋಗ್ತಾ ಇರ್ತದೆ, ಆದರೆ ಯಾವುದೇ ಬದಲಾವಣೆ ಆಗಲ್ಲ. ಉದಾಹರಣೆಗ ಹುಟ್ಟ ಸೂರ್ಯ, ಬೇಸಿಗೆ, ಮಳೆಗಾಲ, ಚಳಿಗಾಲ ಇವ್ಯಾವು ಯಥಾಸ್ಥಿತಿ ಆಗೇ ಇರ್ತದೆ. ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣದ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ GM ಗುರುಬಸವ ಸಾಹೇಬರು
ಈ ದಿನ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರು ಬೀಜ ಪ್ರಮಾಣ ನಿರೀಕ್ಷಕರಾಗಿ, ಸಹಾಯಕ ನಿರ್ದೇಶಕರಾಗಿ ಹಾಗೂ ಉಪನಿರ್ದೇಶಕರಾಗಿ ಈ ದಿನ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರು ಯಾವುದೇ ಧಕ್ಕೆ ಹಾಗೂ ಕಳಂಕ ಬರದ ಹಾಗೆ ತಮ್ಮ ಸೇವಾವಧಿಯನ್ನು ಮುಗಿಸಿದ್ದಾರೆ. ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ಜೀವನವು ಸುಖಮಯಕರವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಹಾಗೂ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟವ್ರೆ. ಯಾವುದೇ ಒಂದು ಆಸ್ತಿ ಕಬಳಿಸ್ಬೋದು, ಒಡವೆ ಕಬಳಿಸ್ಬೋದು, ಆದರೆ ಕಲ್ತಿರೋ ವಿದ್ಯೆಯನ್ನು ಮತ್ತು ಯಾರಿಂದ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಅದೊಂದು ಕೊಟ್ಟರೆ ಅದೇ ಒಂದು ಆಸ್ತಿ, ಅದಕ್ಕಿಂತ ಬಿಟ್ಟರೆ ಇನ್ಯಾವುದೋ ಒಂದು ಆಸ್ತಿ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಈ ಸಮಾರಂಭಕ್ಕೆ ಪ್ರಬುದ್ಧವಾಗಿರುವಂತಹ ಶ್ರೀ GM ಗುರುಬಸವ ಸರ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದ್ರೆ ನಾನು ಇದು 2 ತಿಂಗಳಲ್ಲಿ ಮನೆ ಶಾಂಡ ಸಂಸಾರ ಇಲ್ಲದಾಗೆ 2 ತಿಂಗಳಲ್ಲಿ ಆ ಟೈಮ್ ಬಂದಿದ್ರು. ಆ ಟೈಮಲ್ಲಿ ನನಗೆ 30 ವರ್ಷದ ಏನ್ ಬೇಕಲ್ಲ 30 ವರ್ಷದ 6 ದಿವಸದಲ್ಲೇ ಕಲಿಸ್ಕೊಟ್ರು. ನೆಕ್ಸ್ಟ್ ವೆರೈಟಿ ಡಿಫ್ರೆನ್ಸ್ ಆಗಿರ್ಬೋದು, ಆಮೇಲೆ ಸೈಂಟಿಸ್ಟ್ಗೆ ಗೊತ್ತಿರಲ್ಲ ಅಂತವೆಲ್ಲ ಗುರುಬಸವ ಸರ್ ನಮಗೆಲ್ಲ ಹೇಳ್ಕೊಟ್ರು. ಐ ಮಿಸ್ ಯು ಬ್ಯಾಡ್ಲಿ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರಗಳು. ಪ್ರತಿಯೊಬ್ಬ ಸರ್ಕಾರಿ ನೌಕರು ತಿಳ್ಕೋಬೇಕು, ವೃತ್ತಿ ಆಕಸ್ಮಿಕ, ನಿವೃತ್ತಿ ಅನ್ನೋದು ಖಚಿತ. ಅದು ನಾವೆಷ್ಟೇ ಇನ್ನೊಂದು ವರ್ಷ ಇರಲಿ 10 ವರ್ಷ ಇಲ್ಲ ಅಂತ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಹಾಗಾಗಿ ನಮ್ಮ ಕೆಲಸದ ಅವಧಿಯಲ್ಲಿ ಏನು ಮಾಡಿರ್ತೀವಿ ಅದನ್ನೇ ನಮಗೆ ಬರ್ತಕ್ಕಂಥದ್ದು. ನಾನು 2017ರಲ್ಲಿ ಜಾಯ್ನ್ ಆದೆ. ಬಟ್ ಜಾಯ್ನ್ ಆದ 1 ವರ್ಷಕ್ಕಾಗ ಪ್ರಸನ್ನ ಸರ್ ನಮಗೆ ADS ಆಗಿದ್ರು. 17-18ಗೆ ಅಲ್ಲ ಸರ್ ಫಸ್ಟ್ ಟೈಮ್ ನಮಗೆ ಬೀದರ್ಗೆ ಡಿಪ್ರೆಷನ್ಗೆ ಆಗ್ತಾರೆ. ಆಗ ಪ್ರಸನ್ನ ಸರ್ ಒಂದು ಮಾತು ಹೇಳಿದ್ರು, ಸುರೇಶ್ ನಿಮ್ಗೆ ಬಹಳ ಚೆನ್ನಾಗಿ ಚಟ ತಗೊಂಡು ಯಾವಾಗಲೂ ನಗ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರು. ಅವಾಗ ಓದ ದಿನನೇ ಅವಾಗ ಕೂತ್ಕೊಂಡು ಅವ್ರೆಲ್ಲ ತರ ನಂಗೆ ಸಲತ ನಾವು ಸ್ವಲ್ಪ ಕೇಳ್ತಾ ಇದ್ದೆ. ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಎಜುಕೇಶನ್ ಬಗ್ಗೆ ಎಲ್ಲನೂ ತುಂಬ ಚೆನ್ನಾಗಿ ಹೇಳಿದ್ರು. ಆಮೇಲೆ ನಂಗೆ ಸೋಯಾಬೀನ್ ನೋಡಿರಲಿಲ್ಲ. ನಾವು ಫಸ್ಟ್ ಟೈಮ್ ನಾನು ಬಂದು 2 ಇನ್ಸ್ಪೆಕ್ಷನ್ ಮಾಡಿದ್ದು ಭತ್ತ ಮತ್ತು ರಾಗಿ. ಸರ್ 2 ವೆರೈಟಿ ತಗೋ, GSP 335 ಪ್ಲಸ್ DSP 21. ಈ ಸುರೇಶ್ ನೋಡಿ ಏರ್ಸ್ ಏನು ಬಂದಿರ್ತದೆ ಅದು ಆಫ್ ಟೈಪ್ ಆಗುತ್ತೆ, ಅದು ಇಷ್ಟೇ ಅಂತ ಸಿಂಪಲ್ ಆಗಿ ಹೇಳಿದ್ರು. ಆಮೇಲೆ ಅಡ್ವಾನ್ಸ್ ಲೆಟರ್ ಕೊಡ್ತಾ ಇದ್ದು, ಬರೋದು 15 ತಿಂಗಳಾಗ್ತಿತ್ತು. ತಕ್ಷಣ ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಬಿಟ್ಟು ಅವಾಗ ಮನೆಗೆ ಕರ್ಕೊಂಡೋಗಿ ನನಗೆ 5,000 ರೂಪಾಯಿ ದುಡ್ಡು ಕೊಟ್ಟು ಆಮೇಲೆ ಅಡ್ವಾನ್ಸ್ ಬಂದಾಗ ಕೊಟ್ಟು. ಜೊತೆಗೆ ಏನಂತಂದ್ರೆ ಪ್ರತಿಯೊಂದು ನಾನು ಅವ್ರ ಜೊತೆ ತುಂಬ ಅವಾಗಿಂದ ಫುಲ್ ಒಡನಾಟ ಬೆಳೀತಿದ್ದು. ಅವಾಗ ನಾನು ಸ್ವಲ್ಪ ತುಂಬ ಚೆನ್ನಾಗಿ ಮಾತಾಡ್ಬಿಟ್ಟಿದ್ದೆ. ಅವಾಗ ಏನಪ್ಪ ಇನ್ನು ಇಷ್ಟೊಂದು ಮಾತಾಡ್ತಾನೆ, ಕೆಲಸ ಮಾಡೋ ಅಂತ ತಿಳ್ಕೊಂಡಿರಂತ ಸರ್. ಆಮೇಲೆ ಒಂದೊಂದು ದಿನಕ್ಕೆ ಇನ್ನೂ ರೆಫರ್ ಬರ್ಕೊಡ್ತಿದ್ದಾರೆ ಸರ್ಗೆ. ಅವಾಗ ಬರ್ತೀವಿ ಇಲ್ಲಿಗೆ ಅಂತ ನನ್ನನ್ನು ಕೇಳ್ತಾ ಇದ್ರು ಸರ್. ಹಾಗಾಗಿ ಪ್ರತಿಯೊಂದು ವೆರೈಟಿ ಬಗ್ಗೆ ಉದಾಹರಣೆಗೆ ನೋಡಿ, ಯಾವುದೋ ಹಿಂಡಪ್ ಬರ್ತಾನೆ ಸರ್, KM ಮರೀನು ಅದೆಲ್ಲೂ ರಿಲೀಸ್ ಆಯಿತು. ಪ್ರತಿಯೊಂದನ್ನು ನಾನು ಒಂದು ಬುಕ್ಕಲ್ಲಿ ಬರ್ಕೊಂಡಿದ್ದೆ. ಅಷ್ಟೂ ಎಲ್ಲ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಸರ್ ನಿಮ್ಮ ಒಂದು ಇದರಲ್ಲಿ ನಮ್ಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದ್ದೀರಾ. ಚೆನ್ನಾಗಿ ನಿಮ್ಮಿಂದ ನಾವು ಕಲಿತಿದ್ದೀವಿ ಸರ್. ನಿಮ್ಮ ಒಂದು ನಿವೃತ್ತಿ ಜೀವನ ಚೆನ್ನಾಗಿರಲಿ. ಹಾಗೆ ನಿಮ್ಮ ಮಗನ ಮದುವೆ ಫಿಕ್ಸ್ ಆದರೆ ದಯವಿಟ್ಟು ಒಂದು ವಾಟ್ಸಪ್ ಮಾಡಿ ಸರ್, ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಒಂದು ಸರ್ ಲಾಸ್ಟ್ ಬೇಜಾರು ಮಾಡಿಬಿಟ್ರಿ. ಲಾಸ್ಟ್ ನಂದು ಇದನ್ನು ಕೊಟ್ಟಿದ್ದೆ, ಮಾರ್ಚ್ ಇದು ರಿಟರ್ನ್ ಮಾಡ್ಬಿಟ್ರಿ ಸರ್. ಅದಂತೂ ಮಾಡ್ಕೊಟ್ಬಿಡ್ಬೇಕು ಸರ್. ಎಲ್ಲ ಬಹುಶಃ ಅದು ನಾನು ರಿಟರ್ನ್ ಮಾಡಿರೋದು ಅನ್ಸುತ್ತೆ. ಅವ್ರು ಬರೋದಕ್ಕಿಂತ ಮುಂಚೆನೆ ಮಾಡಿದ್ದೆ, ನಾನೇ ರಿಟರ್ನ್ ಮಾಡಿದ್ದೆ. ಈ ಸಮಾರಂಭದ ಕೇಂದ್ರ ಬಿಂದು ನಿಮ್ಮೆಲ್ಲರ ಉತ್ಸುಕತೆಯನ್ನ ನೋಡ್ಬಿಟ್ಟು ನನಗೂ ತಡಿಲಿಕ್ಕೆ ಆಗ್ತಾ ಇಲ್ಲ. ನಾನು ಒಂದೆರಡು ಮಾತಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ವೇದಿಕೆಯಲ್ಲಿ ನೆರೆದಿರುವಂತಹ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ರೈತರು ದೇಶದ ಬೆನ್ನೆಲುಬು ಅಂತ ನಾವು ಅನ್ಕೊಳ್ತೀವಿ. ಆ ಬೆನ್ನೆಲುಬಿಗೆ ಸಹಾಯಕವಾಗಿ ನಿಜವಾದ ಬೆನ್ನೆಲುಬಾಗಿ ನಿಂತಿರುವಂತವರು ನೀವೇ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಉರಿಯುವ ಬಿಸಿಲು, ಕೊರೆವ ಚಳಿ,
ಬಿರಿವ ನೆಲ, ಭೋಗರೆವ ಮಳೆ, ಮಿಂಚು, ಗುಡುಗು, ಸಿಡಿಲು ಇವೆಲ್ಲವುಗಳ ಮಧ್ಯೆ ರೈತ ತನ್ನನ್ನ ಜೀವನ ಪೂರ್ತಿಯಾಗಿ ಸವಿಸ್ತಾ ಇರ್ತಾನೆ. ಅಂತಹ ರೈತಾಪಿ ಜನಾಂಗಕ್ಕೆ ನೀವು ಕೊಡುವಂತಹ ಒಂದು ಅತ್ಯದ್ಭುತವಾದಂತಹ ಸೇವೆ ಗಣನೀಯವಾದಂಥದ್ದು, ಅದು ಸ್ತುತ್ಯ ಹಾಗೂ ಅದು ವಂದನೀಯ. ಅಂತಹ ಈ ಮಹತ್ತರವಾದಂತಹ ಗುರಿ ಉದ್ದೇಶಗಳನ್ನ ಮತ್ತು ನೀವು ನಿಮ್ಮ ವೃತ್ತಿಯನ್ನ ಪ್ರವೃತ್ತಿಯಾಗಿ ಅದರಲ್ಲೇನೆ ನಿಮ್ಮ ಬದುಕನ್ನ ಕಂಡುಕೊಂಡು ನಿಂತಿರುವಂತಹ ಸಮಸ್ತ ಇಲ್ಲಿ ನೆರೆದಿರುವಂತಹ ಗಣ್ಯಾತಿ ವ್ಯಕ್ತಿಗಳಿಗೆ ಪುನಃ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ಇಲ್ಲಿ ಗುರು ಬಸವರಾಜ್ ಅವರು ತುಂಬಾ ತಾಳ್ಮೆ ಇದ್ದಂತವರು. ಯಾಕಂತಂದ್ರೆ ಅವರು ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ರು. ರೈತರು ಅಂತಂತಂದ್ರೆ ನಾವು ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ 100 ರೀತಿಯಾದಂತಹ ಅನೇಕ ವಿಚಾರಗಳನ್ನ ಹೇಳಿ ಕೊನೆಗೆ ನಾವು ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ ಅನ್ನುವಂಥದ್ದು. ಅಂದ್ರೆ ನಮ್ಮ ಆಕ್ಚುಲಿ ನಾವು ಓದಿರುವಂತದ್ದು ಮತ್ತು ಅಲ್ಲಿ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಆಗ್ಬೇಕಾದ್ರೆ ಚರ್ವಿತ ಚರ್ವಣ ಅಂತ ಹೇಳ್ತೀವಿ. ಈಗ ತೌಡಿರುತ್ತೆ, ತೌಡನ್ನ ಕುಟ್ಟಿ ಕುಟ್ಟಿ ತೆಗೆದ್ರೆ ಅದರಿಂದ ಏನ್ ಬರುತ್ತೆ? ಏನು ಬರಲ್ಲ. ಅದೇ ರೀತಿಯಾಗಿ ನಾವು ರೈತರಿಗೆ ಒಂದು ಪ್ರಶ್ನೆ ಹಾಕಿದ್ರೆ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ಎಲ್ಲಾ ಹೇಳ್ತಾರೆ, ಕೊನೆಗೆ ಒಂದು ವಿಷಯನ ಮಾತ್ರ ಹೇಳ್ತಾರೆ. ಅದನ್ನ ನಾವು ಕೇಳ್ಬೇಕಾದ್ರೆ ನಮ್ಮ ಮನಸ್ಸು, ಹೃದಯ ಎಲ್ಲವನ್ನು ತೆರೆದಿಟ್ಕೊಂಡ್ಬಿಟ್ಟು ಆ ಜಾತಕ ಪಕ್ಷಿ ಕಾಯ್ತಾ ಇರತ್ತಂತೆ, ಯಾವಾಗ ಮಳೆ ಬರುತ್ತೆ, ಅದರಿಂದ ಮುತ್ತು ಬರುತ್ತೆ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ನಾವು ಕಾಯ್ಬೇಕಾಗುತ್ತೆ. ಅಂದ್ರೆ ತಾಳ್ಮೆ. ಈಗೇನು ಪಬ್ಲಿಕ್ ಜೊತೆಗೆ ಏನು ನೀವು ಒಡನಾಟದಲ್ಲಿ ಬರ್ತಿರಲ್ವಾ, ಅಷ್ಟೊಂದು ತಾಳ್ಮೆಯನ್ನ ಇಟ್ಕೊಂಡ್ಬಿಟ್ಟು ನಾವು ಕೇಳ್ಬೇಕಾಗುತ್ತೆ. ಇದು ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಆದ್ರೆ ಇವಾಗ ಅದೇ ನಮ್ಮ ಜೀವನ ಮತ್ತು ಬದುಕು ಪ್ರವೃತ್ತಿ ಎರಡೂ ಒಂದಾಗಿದೆ ಅಂತ ಹೇಳ್ತಾ ಇದ್ರು. ಈಗ ಭಾಗ್ಯದ ಬಾಗಲಕೋಟೆಯಿಂದ ತಮ್ಮ ವೃತ್ತಿಯನ್ನ ಪ್ರಾರಂಭ ಮಾಡಿ ಸುದೀರ್ಘವಾಗಿ 35 ವರ್ಷಗಳವರೆಗೆ ನಾವು ಅನ್ಕೊಳ್ತೀವಿ ಈ ಬಿಸಿಲು, ಗುಡುಗು, ಮಳೆ, ಚಳಿಗಾಲದಲ್ಲಿ ಅಂತಂತಂದ್ರೆ ಗಡಗಡ ನಡಿಗೆ ಎಲ್ಲರೂ ಸಾಫ್ಟ್ವೇರ್ಗೆ ಬಂದ್ಬಿಡ್ತೀವಿ. ಆದ್ರೆ ಇರುವಂತ ಹಾರ್ಡ್ವೇರ್ ಇವರೇ ಅಲ್ವಾ? ಅಂತ ಹಾರ್ಡ್ವೇರ್ಗೆ ಧನ್ಯವಾದಗಳು, ತುಂಬ ಹೃದಯವಾದಂತಹ ಧನ್ಯವಾದಗಳನ್ನ ಹೇಳ್ತೇನೆ. ಇವಾಗ ನೋಡಿ, ಎಲ್ಲ ವಿದ್ಯೆಗಳಿಗಿಂತಲೂ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರಲ್ವಾ. ಇವರು ಮೆರಿಟ್ ಮೇಲೆ ಕರ್ನಾಟಕ ಸ್ಟೇಟ್ ಲೆವೆಲ್ ಅಲ್ಲಿ ಸಿಲೆಕ್ಟ್ ಆಗ್ಬಿಟ್ಟು ಆಯುರ್ವೇದ ಮಹಾವಿದ್ಯಾಲಯ ಬಳ್ಳಾರಿ ಸರ್ಕಾರಿ ಆಯುರ್ವೇದ ತಾರಾನಾಥ್ ಮಹಾವಿದ್ಯಾಲಯದಲ್ಲಿ ಅಡ್ಮಿಷನ್ ತಗೊಂಡಿದ್ರು ಕೂಡ ಅದನ್ನ ಬಿಟ್ಟು ಬೇಡ ನಾನು ರೈತರಿಗೆ ನನ್ನ ಬದುಕನ್ನ ನಾನು ಸಮರ್ಪಣೆ ಮಾಡ್ಕೊಳ್ತೇನೆ ಅನ್ನುವಂತ ಸಮರ್ಪಣಾ ಮನೋಭಾವನೆಯಿಂದ ಇವರು ಅಲ್ಲಿಂದ ಈ ಕಡೆಗೆ ನೆಗೆದಂತವರು. ಇಲ್ಲೂ ಕೂಡ ಬಯಸದೆ ಬಂದ ಭಾಗ್ಯ, ಬಾಗಲಕೋಟೆಯಲ್ಲಿ ಇವರ ಭಾಗ್ಯ ಉದಯ ಪ್ರಾರಂಭವಾಗಿ ಅವರ ಬದುಕಿಗೆ ಭಾಗ್ಯವಾಗಿ ಬಂದಂತವರು ಶ್ರೀಮತಿ ಶಿವಗೀತಾ ಅವರು. ಇವರ ಬಂಧು ಬಾಂಧವ್ಯದಿಂದ ಬೆಳೆದು ನಿಂತಹ ಕುಮಾರ್ ಅವರು. ನಂತರದಲ್ಲಿ ಭಾಗ್ಯದ ಬಾಗಲಕೋಟೆಯಿಂದ ಬಳ್ಳಾರಿ ಅನೇಕ ಹಲವು ಊರುಗಳಲ್ಲೆಲ್ಲ ಸುತ್ತಾಡಿ ಬಯಸದೆ ಬಂದ ಭಾಗ್ಯವಾಗಿ ಸ್ಟಾರ್ಟಿಂಗ್ ಅಲ್ಲಿ ಅವರು ಯಾವುದು ಅಂತಂದ್ರೆ ಸೀಡ್ ಸರ್ಟಿಫಿಕೇಶನ್ ಆಫೀಸರ್ ಆಗಿ ಜಾಯಿನ್ ಆಗಿದ್ದು, ನಂತರದಲ್ಲಿ ಈಗ ಡೆಪ್ಯೂಟಿ ಡೈರೆಕ್ಟರ್. ಅದು ಕೂಡ ಬಯಸದೇ ಬಂದಂತಹ ಭಾಗ್ಯ, ಅಂದ್ರೆ ಒಲಿದು ಬಂದಂತಹ ಭಾಗ್ಯ ಇಲ್ಲಿ ಬೆಂಗಳೂರಲ್ಲಿ ಆಗಿದೆ. ಆದ್ರೆ ಅವರ ಸುದೀರ್ಘ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದನೆ ಇಷ್ಟೊಂದು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಂಡು ಮುಂದುವರಿತಾ ಇದ್ದಾರೆ ಅಂತಂತಂದ್ರೆ, ಅಂತವರು ನಮ್ಮ ಕುಟುಂಬದಲ್ಲಿ ಇದ್ದಾರೆ ಅಂತಂತಂದ್ರೆ ನಮಗೂ ಒಂದು ಹೆಮ್ಮೆಯ ವಿಷಯವೇ. ಕಷ್ಟಗಳು ಎಷ್ಟೇ ಬರ್ಲಿ ಹುಲ್ಲಾಗು ಅಂತ ಹೇಳ್ತಾರಲ್ವಾ, ಬೆಟ್ಟದಡಿ ಏನು ನಾವು ಹುಲ್ಲಾಗಿ ನಾವು ಬೆಳಿಬೇಕು, ಆವಾಗ್ಲೇ ನಾವು ತಾಳ್ತೀವಿ ಅನ್ನುವಂತ ಆ ತಾಳ್ಮೆ ಗುಣ, ಸಹನ ಗುಣ ಎಲ್ಲವೂ ಕೂಡ ಇದೆ. ಅಂತವರು ನಿಮ್ಮೊಂದಿಗೆ ಇದ್ದಾರೆ. ಸೊ ಅದು ಕೂಡ ನಮ್ಮ ಭಾಗ್ಯ. ಇಲ್ಲಿ ಏನು ಎಲ್ರಿಗೂ ತೇರಿ ಗೊತ್ತಿರುತ್ತೆ, ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಯಾರಿಗೂ ಗೊತ್ತಿರಲ್ಲ, ಫೀಲ್ಡಿಗೆ ಇಳಿದಾಗಲೇ ಗೊತ್ತು. ಅಂತಹ ಆ ಮಹಾನ್ ಶಿಲ್ಪಿ ನಿಮ್ಮೊಂದಿಗೆ ಇದ್ದು ಇನ್ನು ಅವರ ಮುಂದಿನ ಬದುಕು ಸುಖಮಯವಾಗಿ ಸಾಗಲಿ. ಆಯುಷ್ಯ ಆರೋಗ್ಯ ದೇವರು ಅವ್ರಿಗೆ ಕರುಣೆಯನ್ನ ದಯಪಾಲಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವರು ಯಾವಾಗಲೂ 5 ಗಂಟೆಗೆ ಹೇಳೋರು. ನಾವು ಊರಿಗೆ ಹೋದಾಗ 5 ಗಂಟೆಗೆ ಹೇಳೋರು. ಯಾಕಂತಂದ್ರೆ ಇವತ್ತು ಗೊತ್ತಾಯ್ತು ಅಂದ್ರೆ 6:30 ಗಂಟೆಗೆ ಫೀಲ್ಡ್ ಹೋಗಿ 12:00 ಮನೆಗೆ ಬರ್ತಿದ್ರು ಅನ್ನುವಂಥದ್ದು. ಅದ್ರದ್ದು ಪ್ರತಿಫಲವೇ ಇವತ್ತಿಗೂ ಕೂಡ ಅವರು ಮರ್ತಿಲ್ಲ. ಹಿಂಗಾಗಿ ಅವ್ರದ್ದು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ. ಗುಂತಕಲ್ಲು ಮಠ ಅಂತಂದ್ರೆ ಗುಂಡು ಕಲ್ಲಿನ ಮಠ ಅಂತ ಅನ್ಕೋತೀನಿ ನಾನು. ಯಾಕಂತಂದ್ರೆ ಅಷ್ಟು ಗಟ್ಟಿ ಗುಟ್ಟಾದಂತಹ ಜಳ್ಳು ಕಾಳುಗಳೆಲ್ಲ ಹಾರಿ ಹೋದಾವೋ ತಮ್ಮ, ಆದ್ರೆ ಗಟ್ಟಿ ಕಾಳುಗಳು ಹಾಗೆ ಉಳಿಯುತ್ತವೆ.
ತಾವೇ ತಮ್ಮ ಆ ರೀತಿಯಾಗಿ ಇವರ ಜೀವನ ಅದು ಸ್ವತಃ ಮಾತಿನಲ್ಲಿ ಅಲ್ಲ, ನಡವಳಿಕೆಯಲ್ಲಿ ಅವರು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅವರಿಗೆ ಆಯುಷ್ಯ ಆರೋಗ್ಯ ದೇವರು ದಯಪಾಲಿಸದೇ ಇರಲ್ಲ, ದಯಪಾಲಿಸಿ ಇರ್ತಾರೆ ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನಾನು ಶಿರಸ ವಂದಿಸ್ತಾ ನನ್ನ ಮಾತಿಗೆ ಮಂಗಳವನ್ನ ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್ ತಮ್ಮ ಹಿತನುಡಿಗಳಿಗೆ. ಈಗ ಗುರು ಈ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತ ಗುರು ಬಸವರಾಜ್ ಅವರ ಬಗ್ಗೆ ನಾನೊಂದೆರಡು ಮಾತಾಡ್ತೀನಿ. ನಂದು ಏನು ಬೀಜ ಪ್ರಮಾಣನ ನಿರೀಕ್ಷಕರಾಗಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡ ತಕ್ಷಣ ನಮ್ಮದು ನಮ್ಮದು ಕೆಲಸ ಪ್ರಾರಂಭ ಆಗಿದ್ದು, ಟ್ರೈನಿಂಗ್ ಕೊಟ್ಟಿದ್ದು ನಮ್ಮ ಗುರು ಬಸವರಾಜು. ನಮ್ಮ ಗುರು ಬಸವರಾಜು ನನ್ನ ಗುರುಗಳು ಅಂತ ಹೇಳ್ಬೋದು. ಯಾಕೆಂದರೆ ಪ್ರಥಮವಾಗಿ ಸರ್ಟಿಫಿಕೇಶನ್ನು ಯೂನಿಟ್ ವರ್ಕ್ ಹೇಳ್ಕೊಟ್ಟಿದ್ದು, ಬಹುಶಃ ಅವ್ರಿಗೆ ಜ್ಞಾಪಕ ಇದೆಯಲ್ಲೂ ಗೊತ್ತಿಲ್ಲ. ಇಲ್ಲ ಯೂನಿಟ್ ಸಾಗರ್ ಸೀಟ್ಸಿಗೆ ಕರ್ಕೊಂಡು ಹೋಗಿದ್ರಿ. ಫಸ್ಟ್ ಬೆಳಗ್ಗೆ 10 ಗಂಟೆಗೆ ಡ್ಯೂಟಿ ರಿಪೋರ್ಟ್ ಮಾಡಿದ್ರೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸಾಗರ್ ಸೀಟ್ಸ್ಗೆ ಯೂನಿಟ್ ನೋಡೋಕೆ ಹೋಗಿದ್ವಿ, ಅಮೃತ್ ಇದರಲ್ಲಿ. ಹಾಂ, ಸೊ ಅಲ್ಲಿ ಫಸ್ಟ್ ನಾನು ಯೂನಿಟಲ್ಲಿ ಹೇಗೆ ವರ್ಕ್ ನಡೀತಾ ಇದೆ, ಹೇಗೆ ಪ್ರೋಸಿಂಗ್ ಮಾಡಬೇಕು, ಹೇಗೆ ಲಾಟ್ ನಂಬರ್ ಕೊಡಬೇಕು, ಸ್ಯಾಂಪ್ಲಿಂಗ್ ಯಾವ ಥರ ತೆಗಿತಾರೆ, ಸರ್ಟಿಫಿಕೇಶನ್ ವರ್ಕ್ ಹೇಗೆ ರೀತಿ ಆಗ್ತದೆ, ಒಂದು 2 hours ಪೂರ್ತಿ ಎಕ್ಸ್ಪ್ಲೈನ್ ಮಾಡಿಸಿ ಡಾಕ್ಯುಮೆಂಟ್ಸ್ ಯಾವ ಥರ ಮಾಡಬೇಕು ಪೂರ್ತಿ ಹೇಳ್ಕೊಟ್ಟಿದ್ರು. ಬಹುಶಃ ಮರ್ತಿರ್ಲಿಲ್ಲ ಅಂದ್ಕೊಂಡಿದ್ದೆ, ಎಲ್ಲ ಸ್ವಲ್ಪ ಮರ್ತಿದ್ದಾರೆ, ಸಾಮಾನ್ಯ ಮರೆಯೋದಿಲ್ಲ. ಸೊ ಅಲ್ಲಿಂದ ಪ್ರಾರಂಭ ಆದಂತಹ ನಮ್ಮ ಏನು ಗೆಳೆತನ ಅಥವಾ ಬಾಂಧವ್ಯ ಬಹುಶಃ ಹಾಗೆ ಮುಂದುವರ್ಕೊಂಡೋಯ್ತು. ಅವರು ಅಲ್ಲೇ ಬಾಗಲಕೋಟೆ ಇದ್ರು, ನಾನು 91ರಲ್ಲಿ ಭೀಮರಾಯನ ಗುಡಿ ಇದ್ರೆ 92 ಎಂಡಲ್ಲಿ ನಾನು ಗುಲ್ಬರ್ಗ ಹೋದೆ. ಅವಾಗ 92, 93, 94 ಇವರು MSc ಮಾಡೋದಕ್ಕೆ ಬಂದರು. ಬಹುಶಃ ಅವ್ರಿಗೂ ನೆನಪೈತೆ ಇಲ್ವಾ, ಜೇವರ್ಗಿ ಕಾಲೋನಿನಲ್ಲಿ ನಾನು ಇದ್ದೆ, ಅವರು ಮನೆ ಮಾಡಿದ್ರು. ಜೇವರ್ಗಿ ಕಾಲೋನಿ ಪಕ್ಕದ ಕಾಲೋನಿ. ಹಾಂ, ನಾವಿದ್ದಿದ್ದು ಜೇವರ್ಗಿ ಕಾಲೋನಿ. ಸೊ ಅಲ್ಲಿಗೆ ಭಾಳಷ್ಟು ನೀವು ಬಂದಾಗೆಲ್ಲ ನಾನು ಬರ್ತಾ ಇದ್ದೆ ಮನೆಗೆ. ನಿಮ್ಮ ತಾಯಿಯವರು ಎಲ್ಲ ಚೆನ್ನಾಗಿ ಊಟ ಬಡಿಸ್ತಾ ಇದ್ರು, ನಾರ್ತ್ ಕರ್ನಾಟಕ ರೊಟ್ಟಿ ಅದೆಲ್ಲನ. ಸೊ ಅದು ನೆನಪೈತೆ, ತಾಯಿಯವರು ಮುಖ ಈಗಲೂ ನನಗೆ ಚೆನ್ನಾಗಿ ನೆನಪಿದೆ. ನಿಮ್ಮ ಬ್ರದರ್ ಇಂಜಿನಿಯರು, ಅವರು ಚೆನ್ನಾಗೆ ಪರಿಚಯ ಇದ್ರು. ಸೊ ಅದಾದ ನಂತರ ನಾನು ಕೊಪ್ಪಳಕ್ಕೆ ಬರೋವರೆಗೂ ಒಂದೇ ಡಿವಿಷನ್ನಲ್ಲಿ, ಬಾಗಲಕೋಟೆ ಡಿವಿಷನ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವಾಗ ಇವರು ನಮಗಿಂತ 1.5 ವರ್ಷ ಮುಂಚೆ ಜಾಯ್ನ್ ಆಗಿದ್ದರಿಂದ ಪ್ರತಿಯೊಂದು ಇದ್ರ ಬಗ್ಗೆನೂ ಒಂದು ಭಾಳ ನಾಲೆಡ್ಜ್ ಇತ್ತು. ಯಾವುದೇ ಕ್ರಾಪ್ ಬಗ್ಗೆ ಹೇಗೆ ಇನ್ಸ್ಪೆಕ್ಷನ್ ಮಾಡಬೇಕು ಏನು ಎಲ್ಲ ಕೇಳಿದ್ರು ತುಂಬ ಚೆನ್ನಾಗೇ ಎಕ್ಸ್ಪ್ಲೈನ್ ಮಾಡೋರು. ಅದಾದ ನಂತರ ಫೀಲ್ಡ್ ವರ್ಕಿಗೆ ನಾನು ಮಾಂತೇಶಪ್ಪರು ಫಸ್ಟ್ ಕರ್ಕೊಂಡು ಹೋಗಿದ್ರು ನನಗೆ. ಅವ್ರು ಗುಲ್ಬರ್ಗ ಇದ್ರು, ನಾನು ಭೀಮರಾಯನ ಗುಡಿ ಇದ್ದೆ. ಫೀಲ್ಡ್ ವರ್ಕೆಲ್ಲ ಅವ್ರು ತೋರಿಸೋರು. ಆನಂತರ ನಾನು ಕೊಪ್ಪಳ ಬಂದಮೇಲೆ ನನ್ನ ಡಿವಿಷನ್ನು ಇವ್ರ ಡಿವಿಷನ್ನು ಬೇರೆ ಬೇರೆ ಆಯಿತು. ಮತ್ತು 97ರಲ್ಲೇನೋ ಬಳ್ಳಾರಿ ಬಂದರು ಅನಿಸುತ್ತೆ. ಬಳ್ಳಾರಿ ಅವಾಗ ಕೊಪ್ಪಳನೂ ಬಳ್ಳಾರಿ ಡಿವಿಷನ್ಗಿತ್ತು. ಅವಾಗ ಮತ್ತೆ ನಮ್ಮ ಇವರು ಒಡನಾಟ ಮತ್ತೆ ಇದಾಯಿತು. ಕಾಟನ್ ಪ್ಲಾಟ್ಸ್ ಹೆಚ್ಚಿಗೆ ಆದ ನಂತರ ಇವ್ರಿಗೂ ಒಂದು ಕಡೆ ಕೊಡ್ತಾಯಿದ್ರು, ನಾವು ಒಂದು ಕಡೆ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ವಿ. ತುಂಬ ಒಂಥರ ಒಂದು ಬಾಂಧವ್ಯ ಅದು ತುಂಬ ಚೆನ್ನಾಗಿತ್ತು. ಅದಾದ ನಂತರ ಈ 2008ರಲ್ಲಿ, ಆನಂತರ ನಾನು 92ರಲ್ಲಿ ಚಿಕ್ಕಬಳ್ಳಾಪುರದ ಬಂದೆ. ಅವಾಗ ಇವ್ರಿಗೂ ನಮಗೆ ಅವೆಲ್ಲ ಮೀಟಿಂಗಲ್ಲಿ ಸಿಗ್ತಿದ್ರು, ಅಷ್ಟು ಬಿಟ್ಟರೆ ಕಮ್ಯುನಿಕೇಷನ್ ಗ್ಯಾಪ್. ಅವಾಗ ಮೊಬೈಲ್ ಇರಲಿಲ್ಲ ಅಥವಾ ಲ್ಯಾಂಡ್ಲೈನು ಇದ್ದಿದ್ದು ಕಷ್ಟ ಇತ್ತು. ಎಲ್ಲ ಮೀಟಿಂಗ್ ಬಂದಾಗ ಸಿಗ್ತಾಯಿದ್ರು. ಹೀಗೆ ದೇವೇಂದ್ರಪ್ಪರು ಒಂದು ಟೈಮು ಇದನ್ನ ಏನು ಪ್ರೊಸೀಜರು, FIR ಯಾವ ಥರ ಬರೀಬೇಕು, ಸಬ್ಮಿಷನ್ ಯಾವುದು, ಫೀಲ್ಡ್ ಇನ್ಸ್ಪೆಕ್ಷನ್ ಯಾವ ಥರ ಮಾಡ್ತಾರೆ ಎಲ್ಲ ಕೇಳ್ತಾ ಇರಬೇಕಾದ್ರೆ ಹಿಂದೆ ಉಪನಿರ್ದೇಶಕರಾಗಿ ನಿವೃತ್ತಗೊಂಡಂಥ ಲಕ್ಷ್ಮಣಮೂರ್ತಿಯವರು ಈ ಥರ FIR 3 ದಿವಸಕ್ಕೊಂದ್ಸರಿ ಅದು ಸಬ್ಮಿಟ್ ಆಗಲೇಬೇಕು ಸರ್, ಅದಕ್ಕಿಂತ ಡಿಲೇ ಮಾಡೋಂಗಿಲ್ಲ. ರಿಜೆಕ್ಷನ್ ಏನಾದರೂ ಆಯ್ತು ಆ ಪ್ಲಾಟ್ ಅಂತಂದರೆ 24 ಅವರ್ಸಲ್ಲಿ ಅದು ಪೋಸ್ಟ್ ಆಗಬೇಕು ಅಂತ ಈ ಥರ ಪ್ರೊಸೀಜರ್ ಹೇಳ್ತಾ ಇದ್ರು. ಎಲ್ಲರದು ಕೇಳಿದ್ರು. ಆನಂತರ ಯಾರಾದರೂ ಆ ಥರ ಮಾಡೋರಿದ್ದಾರೆ ನಮ್ಮಲ್ಲಿ, ಒಬ್ಬರಾದ್ರೂ ಸೀಟ್ ಸರ್ಟಿಫಿಕೇಶನ್ ಇನ್ಸ್ಪೆಕ್ಟ್ರು ಅಂತ ಅಂದಾಗ ಇವ್ರಿಗೆ ತೋರಿಸಿದ್ರು. ಸರ್ ಇವರು ಗುರು ಬಸವರಾಜ್ ಅಂತ ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಆಯಾ ದಿನದ್ದು ಏನು ಇನ್ಸ್ಪೆಕ್ಷನ್ ಮಾಡ್ತಾರ
ಆಯಾ ದಿನದ್ದು FIR ಬರೆದು ನೆಕ್ಸ್ಟ್ ಡೇ ಆಫೀಸಲ್ಲಿ ಇಟ್ಬಿಟ್ಟು ಆನಂತರ ಅವ್ರು ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ. ಇದು ಪ್ರತಿದಿನದ್ದು ಅವ್ರ ದಿನಚರಿ, ಯಾವುದೋ ಒಂದು ದಿವಸನೂ ಡಿಲೇ ಮಾಡೋದಿಲ್ಲ. 31ನೇ ತಾರೀಕು ಅವ್ರು ಟೂರ್ ಮಾಡಿದ್ದಾರೆ ಅಂದರೆ 1ನೇ ತಾರೀಕು TA ಬಿಲ್ ತಂದು ಕೊಡ್ತಾರೆ ಅಂತಂದು ಹೇಳಿದರು. ಸೊ ಅವರು ನಮ್ಮ ಜೊತೆ ಇರೋದು ಒಂದು ಭಾಗ್ಯ ಅಂತ ಹೇಳ್ಬೋದು. ಮತ್ತೆ ಅವ್ರಿಗೆ ದೇವೇಂದ್ರಪ್ಪ ಸಾಹೇಬರು ಕೇಳಿದ್ರು ಯಾವ ಥರ ಮಾಡ್ತೀರಿ ಅಂತಂದು. ಅವರು ಫ್ರಾಂಕ್ ಆಗಿ ಹೇಳಿದರು, ಸರ್ ನಮ್ಮ ಬಳ್ಳಾರಿ ಡಿವಿಷನಲ್ಲಿ ಮಾಡ್ಬೋದು, ಬೇರೆ ಕಡೆ ಗೊತ್ತಿಲ್ಲ. ಬಳ್ಳಾರಿನಲ್ಲಿ ಎಲ್ಲ ಸಮೀಪ ಇದ್ದಾವೆ ಪ್ಲಾಟ್ಸು. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಹೋಗ್ತೀನಿ ಸರ್ ನಾನು ಇಲ್ಲಿಂದನ. ಸೊ ಅಷ್ಟೊತ್ತಿಗೆಲ್ಲ FIR ಬರೆದಿರ್ತೀನಿ. ಸೊ ಅದನ್ನು ಆಫೀಸಲ್ಲಿ ಇಟ್ಬಿಟ್ಟು ಇದು ಮತ್ತೆ ಫೀಲ್ಡ್ಗೆ ಹೋಗಿ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಬಂದು ಊಟ ಗೀಟ ಮಾಡಿ 1 ಗಂಟೆ ರೆಸ್ಟ್ ತೊಗೊಂಡು ಅವತ್ತು ನೋಡಿರ್ತಕ್ಕಂಥ ಏನು ಫೀಲ್ಡ್ ಇದಾವೆ ಅವನ್ನೆಲ್ಲ FIRs ಅವತ್ತೇ ಬರೀತೀನಿ ಸಾಯಂಕಾಲದೊಳಗೆ ಅಂತ ಹೇಳಿದರು. ಸೊ ನಾವ್ಯಾರು ಆ ಥರ ಮಾಡಿಲ್ಲ, ಬಟ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀವಿ. ಬಟ್ ಇಷ್ಟು ಪರ್ಫೆಕ್ಟಾಗಿ ನಾವ್ಯಾರು ಮಾಡಿಲ್ಲ ಅಂದ್ಕೊಂಡಿದ್ವಿ, ಬೇರೆ ಯಾರು ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಬಹುಶಃ ಈ ತಿಂಗಳದ್ದು ಟೂರ್ ಡೈರಿ ಆಗಲೇ ಬರ್ತಿದ್ದಂಗಿದ್ದಾರೆ. ನಿನ್ನೆ ಅವರು ಟೇಬಲ್ ಮೇಲೆ ನೋಡಿದೆ, ಆಗಲೇ ರೆಡಿ ಇಟ್ಕೊಂಡಿದ್ದಾರೆ. ಇವತ್ತು ಸಾಯಂಕಾಲನ ಅಥವಾ ನಾಳೆನ ಸಬ್ಮಿಟ್ ಆಗ್ತದೆ. ಸೊ ಆ ಥರ ಒಂದು ಪರ್ಫೆಕ್ಟ್ ಮನುಷ್ಯ ಅಂತ ಹೇಳ್ಬೋದು. ಸೊ ಅವರು ಪ್ರಮೋಷನ್ ಆಗಿ ಗದಗ್ಗೆ ಹೋದ ನಂತರ ಇಲ್ಲಿ ಧಾರವಾಡದಲ್ಲಿ ಏನೋ ಸಮಸ್ಯೆ ಆಗಿ ಇವ್ರನ್ನ ಗದಗಿಂದ ಧಾರವಾಡಕ್ಕೆ ಕರೆಸ್ಕೊಂಡ್ರು. ಧಾರವಾಡದಲ್ಲಿ ಮತ್ತೆ ಅದು ಮಾಡಿದ್ರು, STLನಲ್ಲಿ ವರ್ಕ್ ಮಾಡಿದ್ರು. ಆಮೇಲೆ GOTನಲ್ಲೂ ಸ್ವಲ್ಪ ದಿವಸ ವರ್ಕ್ ಮಾಡಿದ್ರಲ್ಲ ಸರ್, GOTನಲ್ಲಿ ವರ್ಕ್ ಮಾಡಿದ್ರು. ಸೊ ಅದೆಲ್ಲನ ಇಲ್ಲಿ ನಾವು GOTನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಏನು ಸೆಪ್ಟೆಂಬರ್ ತಿಂಗಳಿಂದ ನಾನು GOT ಕೆಲಸ ನಿರ್ವಹಿಸ್ಕೊಂಡೆ. ಅವಾಗ್ನಿಂದ ಯಾವುದಾದ್ರೂ ನಾರ್ತ್ ಸೈಡು ಪ್ರೊಡಕ್ಷನ್ ಮಾಡ್ತಕ್ಕಂಥ ವೆರೈಟಿನ ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡೋದು. ನಾವೇನು ರಾಗಿ, ಸನ್ಫ್ಲವರು ಅಥವಾ ತೊಗರಿ ಇಂಥವು ಇದು ಮಾಡ್ಬೇಕಂದ್ರೆ ಬೇರೆ ಇವಿದ್ದವ್ರನ್ನ ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾ ಇದ್ರು. ಹಾಗಾಗಿ ಏನೋ ಒಂದು ಈಗಲೂ ಅಷ್ಟೇನೆ ಅವರು ಪರಶುಮೂರ್ತಿ ಅವ್ರು ಹೇಳ್ದಂಗೆ ಅವ್ರ ಹಿಂದೆ FIR ಬರಿತಾ ಇದ್ದ ನಂತರ FIR ಆಯ್ತ ನಂತರ ಅವನ್ನ ಅರ್ದ್ಬಿಟ್ಟು ಒಂದು ಟ್ಯಾಗ್ ಮಾಡಿ ಅದಕ್ಕೆ ಕವರಿಂಗ್ ಲೆಟರ್ ಹಾಕ್ತಾರೆ. ಕವರಿಂಗ್ ಲೆಟರ್ ಇನ್ಫಾರ್ಮೇಶನ್ ಟೂರ್ ಡೈರಿನಲ್ಲಿ ಅದೊಂದು ಲೈನ್ ಬರೆದ್ಬಿಡೋದು. ಇಂಥ ದಿವಸ ಈ ದಿವಸ ನಾವು ಇಷ್ಟು ಕ್ರಾಪಿಂದು ಇಷ್ಟು ಏರಿಯಾ ಮತ್ತು ಇಷ್ಟು ಪ್ಲಾಟು ನಿರೀಕ್ಷಣೆ ಕೈಗೊಳ್ಳಲಾಯಿತು ಅಂತ ಬರೆದ್ಬಿಟ್ಟು ಅಲ್ಲಿಗೆ ಬಿಟ್ಬಿಡೋದು ಆ ದಿನದ್ದು. ಸೊ ಹಾಗಾಗಿ 31st ಏನು ನೋಡಿರ್ತಾರೆ ಅದನ್ನ ಒಂದು ಲೈನ್ ಬರೆಯೋದು, 1ನೇ ತಾರೀಕು ತಂದು ಸಬ್ಮಿಟ್ ಮಾಡೋದು. ಈ ಥರ ಆಯಾ ದಿನ ಮುಗಿಸ್ಕೊಂಡು ಹೋಗಿದ್ರಿಂದ ಇವೆಲ್ಲ ಸಾಧ್ಯ ಆಗ್ತದೆ. ಈಗ ಇಲ್ಲಿನೂ ಅಷ್ಟೇನೆ, ಯಾವ ಅವ್ರ ಹತ್ರ ಬಂದಿದ್ದು ಲೆಟ್ರುಗಳು ಹೋಗ್ತವ ಅವನ್ನ ಅವರು ಅಲ್ಲೇ ಹೆಡ್ ಕ್ವಾರ್ಟರಲ್ಲಿ ಇದ್ದು ಅಂದ್ರೆ ಅವತ್ತು ಕ್ಲಿಯರ್ ಆಗಿಬಿಡ್ತವೆ, ಯಾವುದು ಡಿಲೇ ಮಾಡೋದಿಲ್ಲ. ಮತ್ತೆ ಹೆಚ್ಚಿಗೆ ಅವರು ಜಾಸ್ತಿ ಬೇರೆದಕ್ಕೆ ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ವರ್ಕು ಬೇರೆ ಆಕ್ಟಿವಿಟೀಸು ಕಡಿಮೆ. ಏನು ತಿಳ್ಕೊಳ್ತಾರೆ ಅಷ್ಟೇ, ಪೇಪರ್ ಓದ್ತಾರೆ, ನ್ಯೂಸ್ ನೋಡ್ತಾರೆ, ಇವಷ್ಟೇ. ಏನು ಹೊರಗಡೆ ಇರಬೇಕು, ಬೇರೆ ಇದಕ್ಕೆ ಹೆಚ್ಚಿಗೆ ಹೊರಗಡೆನೂ ಹೋಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಅವ್ರ ಪ್ರಿಫರೆನ್ಸ್ ಏನೇ ಬಹುಶಃ ಮನೆಯವ್ರಿಗೆ ಎಷ್ಟು ಇದು ಕೊಟ್ಟಿದಾರೋ ಗೊತ್ತಿಲ್ಲ, ನಮ್ಮ ಆಫೀಸಿಗೆ ಮಾತ್ರ 100% ಕೊಟ್ಟಿದ್ದಾರೆ. ಸೊ ಜೂನಿಯರ್ಸ್ ಎಲ್ಲನೂ ಅವ್ರು ನೋಡಿ ಭಾಳಷ್ಟು ತಿಳ್ಕೊಳ್ಳೋದಿದೆ. ಯಾಕಂದ್ರೆ ನಾವು ಅವ್ರ ಜೊತೆ ಒಡನಾಟ ಇದ್ದು ಭಾಳಷ್ಟು ಕೆಲಸ ಕಲ್ತಿರೋದ್ರಿಂದ ತಾವು ಜೂನಿಯರ್ಸನ್ನು ಒಂದು ಇದನ್ನ ಅವ್ರನ್ನ ಮಾಡೆಲ್ ಆಗಿ ಇಟ್ಕೊಂಡು ತಿಳ್ಕೊಳ್ಳೋದು ಭಾಳ ಇದೆ. ಈ ಒಂದು ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ, ಅದಕ್ಕಿಂತ ಮುಂಚೆ ಇದನ್ನು ನಿವೃತ್ತಿ ಹೊಂದ್ತಾ ಇರ್ತಕ್ಕಂಥ ಗುರು ಬಸವರಾಜ್ ಅವ್ರಿಗೆ ಮತ್ತು ಅವ್ರ ಕುಟುಂಬ ಎಲ್ಲ ಸದಸ್ಯರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನೆಮ್ಮದಿ ಕೊಡಲಿ, ಶಾಂತಿ ನೀಡಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಮಾನ್ಯ ನಿರ್ದೇಶಕರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಯಾಗಿರುವ ಗುರು ಬಸವರಾಜ್ ಅವರೇ ಹಾಗೂ ನನ್ನ ಎಲ್ಲ ಸಹಪಾಠಿ ಮಿತ್ರರೇ. ಗುರು ಬಸವರಾಜ್ನ ನಾನು ಧಾರವಾಡ DITCಯಲ್ಲಿ ಇದ್ದಾಗ ನೋಡಿದ್ದೀನಿ. ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಅವಾಗಲೇ ಗೊತ್ತಿತ್ತು. ಅಲ್ಲಿ ಸುಮಾರು ಕ್ಯಾಂಪಸಸ್ ಅಲ್ಲಿ ತುಂಬಾ ಆಫೀಸಸ್ ಇರೋದ್ರಿಂದ ಇವರು ಯಾವ ಇಲಾಖೆಗೆ ಬಿಲಾಂಗ್ ಆಗ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಕೃಷಿ ಇಲಾಖೆ ಒಟ್ಟಿಗೂ ತುಂಬಾ ಒಡನಾಟ ಇತ್ತು. ವಾಟರ್ ಶೆಡ್, ಅಗ್ರಿಕಲ್ಚರ್ ಮತ್ತೆ KSSC ನನಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ನಮ್ಮ ಟ್ರೈನಿಂಗ್ ಸೆಂಟರ್ಗೆ ಅವಾಗ ಟ್ರೈನಿಂಗ್ ಕೊಡ್ಲಿಕ್ಕೆ ಬರ್ತಿದ್ರು. ಸೊ ಹಾಗೆ ಸ್ವಲ್ಪ ಮುಖ ಪರಿಚಯ ಇತ್ತು. ಅದಾದ್ಮೇಲೆ KSSC OCA ಬಂದ ಮೇಲೆ ಗೊತ್ತಾಯ್ತು
ತುಂಬ ಚೆನ್ನಾಗಿ ನಾಲೆಜ್ ಇದೆ ಅಂತ. ಮತ್ತೆ ಸಬ್ಜೆಕ್ಟ್ ಪರ್ಫೆಕ್ಟ್ ಇದ್ದಾರೆ, ತುಂಬಾನೇ ರೋಲ್ ಮಾಡೆಲ್ ಆಗಿ ಯಾರಾದ್ರೂ KSS OCL ಮಾಡ್ಬೋದು ಅಂದ್ರೆ ಅವರಿದ್ದಾರೆ. ಸುಮಾರು ಜನ, ಈಗ ಹಳೆಯೊಬ್ರು ತುಂಬಾ ಜನ ಇದ್ದಾರೆ, ಅವರಿಂದ ನಾವೆಲ್ಲ ಕಲಿಬೇಕನ್ಸುತ್ತೆ. ನಾನು ಅವ್ರು ರಿಟೈರ್ಡ್ ಆಗ್ತಾರೆ ಅಂತ ಹೇಳಿ ಅವರೊಟ್ಟಿಗೆ ಒಂದ್ಸಲ ಫೀಲ್ಡಿಗೆ ಹೋಗಿ ನೋಡ್ಕೊಂಡು ಬರೋಣ, ಯಾಕಂದ್ರೆ ಮುಂದೆ ಅವಕಾಶ ಸಿಗಲ್ಲ. ಹಾಗೆ ಬಾಗಲಕೋಟೆಯಲ್ಲಿ ಹೋದಾಗನು ಇನ್ನು ಯಾವಾಗ ಎಷ್ಟು ದಿನ ಇರ್ತಾರೇನೋ ನಮ್ಗೆ, ಯಾಕಂದ್ರೆ ನಾವು ಥಿಯರಟಿಕಲಿ ಜೆನೆಟಿಕ್ಸ್ ಅಂಡ್ ಪ್ಲಾಂಟಿಂಗ್ ಓದಿದ್ರು ನಮಗೆ ಥಿಯರಟಿಕಲಿ ಓದಿರ್ತೀವಿ, ಪ್ರಾಕ್ಟಿಕಲಿ ಇಷ್ಟು ಇವನ್ ನಾನು ಪ್ರಸನ್ನ ಒಟ್ಟಿಗೆ ಹೋದ್ರು ಸುಮಾರು ಅವ್ರಿಗೆ ಎಷ್ಟು ಗೊತ್ತಿರುತ್ತೆ, ನಾವು ಇಷ್ಟು ಮೈನ್ಯೂಟ್ ಆಗಿ ಯಾವಾಗಲೂ ಸ್ಟಡಿ ಮಾಡಿರಲ್ಲ. ಇವೆಲ್ಲ ತಿಳ್ಕೊಳ್ಳಿಕ್ಕೆ ತುಂಬಾ ನನಗೆ ಅನುಕೂಲ ಆಯಿತು. ಪ್ರೊಬ್ಯಾಬ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬಾನೇ ನಾಲೆಜ್ ಇದೆ, ನಾವು ಎಕ್ಸೆಪ್ಟ್ ಮಾಡ್ತೀವಿ. ಪ್ರೊಬ್ಯಾಬ್ಲಿ ನೆಕ್ಸ್ಟ್ ಫ್ಯೂಚರ್ ಡೇಸ್ ಅಲ್ಲಿ ನೀವು ಯಾರಾದ್ರೂ ನಮ್ಮವ್ರ ಫೋನ್ ನಿಮ್ಗೆ ಮಾಡ್ತಾರೆ, ನಿಮ್ಗೆ ಯಾಕಂದ್ರೆ ಟೆಕ್ನಿಕಲಿ ನೀವು ಅಷ್ಟು ಸೌಂಡ್ ಇದ್ದಷ್ಟು ಮತ್ತು ಬೇರೆಯವರು ಅಷ್ಟು ಮಟ್ಟಿಗೆ ನಮ್ಮ ಪ್ರೊಫೆಷನಲ್ಸ್ ಅಥವಾ ಯಂಗ್ಸ್ಟರ್ಸ್ ಯಾರು ಬಂದಿಲ್ಲ. ನಾವು ದಯವಿಟ್ಟು ಎಲ್ಲರಿಗೂ ಗೈಡ್ ಮಾಡಬೇಕು. ಇನ್ನೊಂದು 3-4 ವರ್ಷ ಹ್ಯಾಂಡ್ ಹೋಲ್ಡಿಂಗ್ ಎಲ್ಲರದ್ದು ಅವಶ್ಯಕತೆ ಇದೆ ಅನ್ಸುತ್ತೆ. ಎಸ್ಪೆಷಲಿ ಈ ಯಂಗ್ಸ್ಟರ್ಸ್ ಏನು ADSCs ಆ್ಯಂಡ್ SCOs ಇದ್ದಾರೆ, ಅವರಿಗೆ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಈ ನಾಲೆಜ್ ಏನಿದೆ ಅಲ್ಲ, ನಿಮ್ದು ಫೀಲ್ಡ್ ಎಕ್ಸ್ಪೀರಿಯನ್ಸ್ ತುಂಬಾ ವಾಸ್ಟ್ ಇದೆ. ಅಷ್ಟು ಈಗ ಮೊದಲಿದ್ದಷ್ಟು ಟೆಕ್ನಿಕಲಿ ಇದು ಯೂನಿವರ್ಸಿಟೀಸ್ ಅಲ್ಲೂ ಅಷ್ಟು ಎಕ್ವಿಪ್ಡ್ ಇಲ್ಲ ನಿಮ್ಮಷ್ಟು ನಾಲೆಜ್. ಅದನ್ನ ದಯವಿಟ್ಟು ಶೇರ್ ಮಾಡಿ. ದೇವ್ರು ನಿಮ್ಗೆ ಒಳ್ಳೆ ಆರೋಗ್ಯ ಕೊಡ್ಲಿ, ಎಲ್ಲರೂ ಸೆಟಲ್ ಆಗಿದ್ದಾರೆ, ಒಳ್ಳೇದಾಗ್ಲಿ ಎಲ್ಲ ತಮ್ಮ ಕುಟುಂಬಕ್ಕೆ ಅಂತ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ. ಗುರುಬಸವರಾಜ್ ಅವ್ರ ಬಗ್ಗೆ 2 ಗೀತನಾದಂಥ ಜಂಟಿ ನಿರ್ದೇಶಕರ ವಂದನೆಗಳು. ಎಲ್ರಿಗೂ ನಮಸ್ಕಾರ. ಗುರುಬಸವರಾಜ್ ಅವರ ಕೊನೆಯ ತಮ್ಮ ನಾನು ಶಶಿಧರ್ ಅಂತೇಳಿ. ನಾನು ಕಂಡಾಗ ಅಣ್ಣವರು ತುಂಬ ಶಿಸ್ತು, ಎಷ್ಟು ಬೇಕು ಅಷ್ಟೇ ಮಾತಾಡೋದು, ಅವಶ್ಯಕ್ಕೆ ಆ ಕಡೆ ಈ ಕಡೆಯಲ್ಲೂ ತುಂಬ ಶಿಸ್ತು ಅಂದರೆ ತುಂಬ ಶಿಸ್ತು. ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತೇಳಿ ಭಗವಂತನಲ್ಲಿ ಬೇಡ್ಬೋದು. ಧನ್ಯವಾದ. ಇನ್ನೊಂದು ಗುರುಬಸವರಾಜ್ ಅವ್ರದ್ದು ಒಂದು ಇದನ್ನ ಹೇಳೋದು ಮರ್ತ್ಬಿಟ್ಟೆ, ತಪ್ಪು ತಿಳ್ಕೊಬಾರ್ದು. ಯಾವುದೇ ಒಂದು ವಿಷಯಕ್ಕೂ ಈ ಒಂದು ಏನಂತಾರೆ ಕಾಮಿಡಿ ಮಾಡಿದರೆ ಬಹುಶಃ ಅವರು ಅಷ್ಟು ಸಂತೋಷಪಟ್ಟು ನಗೋರು ನಾನು ನೋಡಿಲ್ಲ. ಅಷ್ಟು ಸಂತೋಷ ಮನಬಿಚ್ಚಿ ನಗ್ತಾ ಇರ್ತಾರೆ. ಮತ್ತದ್ರ ಜೊತೆಗೆ ಒಂದು ವರ್ಡ್ ಹೇಳ್ತಾರೆ, ಹೇಳು ಸರ್, ಕೆಟ್ಟ ನಗು ಬರುತ್ತೆ ಅಂತಾರೆ. ಆ ವರ್ಡನ್ನ ಅವ್ರ ಹತ್ರನೇ ನಾನು ಫಸ್ಟ್ ಕೇಳಿರೋದು, ಇನ್ನೆಲ್ಲ ಕೇಳಿಲ್ಲ. ಕೆಟ್ಟ ನಗು ಅಂತ ಅಷ್ಟು ಮನಬಿಚ್ಚಿ ನಗ್ತಾರೆ. ಅದೊಂದು ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ. ಸೊ ಎಲ್ಲರೂ ವಂದನೆಗಳು ಇದ್ರ ಬಗ್ಗೆ ಮಾತನಾಡಿದ್ದಕ್ಕೆ. ಸರ್ ಎಲ್ಲರನ್ನು ಉದ್ದೇಶಿಸಿ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರಾದಂಥ ಸದಸ್ಯ ಸಾಹೇಬ್ರೆ ಮತ್ತು ನಮ್ಮ ಜಂಟಿ ನಿರ್ದೇಶಕರಾದಂಥ ಶಬನ ಮೇಡಮ್ ಅವರೇ, ಗುರುಗುಂಜು ಮತ್ತು ಶ್ರೀನಿವಾಸಪ್ಪ ಅವರೇ, ಹಾಗೂ ನಮ್ಮ ನೆಚ್ಚಿನ ಗೆಳೆಯರಾದಂಥ ಪ್ರಸನ್ನ ಅವರೇ ಮತ್ತು ಎಲ್ಲ ಸಹೋದ್ಯೋಗಿ ಮಿತ್ರರೇ, ಈ ಎಲ್ಲರಿಗೂ ಈ ನಿವೃತ್ತಿ ಎಂದ ಆಗುತ್ತೆ ಅಂತ ಎಲ್ಲರಿಗೂ ಜಾಯಿನ್ ಆಗ್ತಿದ್ರೆ ಗೊತ್ತಿರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ನು ಬಹಳ ದೂರ ಐತೆ ಅನ್ಕೊಂತೀವಿ. ಬಹಳ ದೂರ ಐತೆ, ಆಯ್ತು ಬಿಡು ಕೆಲಸ ಮಾಡೋಣ ಅಂತ. ಫಸ್ಟ್ ಅಷ್ಟೊಂದು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಏನಂದ್ರೆ ಅಪಾಯಿಂಟ್ಮೆಂಟ್ ಆಗೈತೆ, ಸುಮ್ಮನೆ ಅದಕ್ಕೆ ಪಗಾರ ಬರ್ತದೆ ಅಂತೇಳಿ ಏನು ಮಿನಿಮಮ್ ಕೆಲಸ ಮಾಡ್ಕೊಂತ ಹೋಗ್ತೀವಿ. ಆನಂತರ ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂತಂದ್ರೆ ಹತ್ರ ಬಂದಂಗೆಲ್ಲ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗುತ್ತೆ ಬಹಳ ಜನಕ್ಕೆ. ಬಟ್ ಕೆಲವರು ಇನಿಷಿಯಲ್ ಸ್ಟೇಜ್ ಇಂದ ಮಾಡ್ತಾರೆ. ಈಗ ನಂದು ಬಿಗಿನಿಂಗ್ ಆಗಿದ್ದು ಅದೇ ಬುಡದಳ್ಳಿ, ಈಗ ARS ಬುಡದಳ್ಳಿ ಐತಲ್ಲ, ಗಿಣಿಗೆರೆ ಹತ್ರ ಕೊಪ್ಪಳದಲ್ಲಿ, ಅಲ್ಲಿ ಅಬ್ಬಿಗೇರಿ ಬಸಪ್ಪ ಸಾಹೇಬ್ರು ಅಂತಿದ್ರು 1990ರಲ್ಲಿ. ಅವಾಗ 20 ಜನ EOಗಳು ಡಿಪಾರ್ಟ್ಮೆಂಟ್ ನಿಂದ ಬಂದವ್ರು ರಿಪ್ಯಾಟ್ರೇಷನ್ ಆಯ್ತು, ವಾಪಸ್ ಕಳಿಸ್ಬಿಟ್ರು ಸಾಹೇಬ್ರು. ಅವಾಗ ಇಲ್ಲಿ ಯಾರು ನಮಗೆ ಗೈಡ್ ಮಾಡೋಕ್ಕೂ ಯಾರು EOಗಳು ಇರಲಿಲ್ಲ, ಏನಿಲ್ಲ. ಬರೀ ಒಂದು 4-6 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇದ್ರು ಅಷ್ಟೇ, ರೆಡ್ಡಿ, ಶಾನ್ಬಾಗು, ನಮ್ಮ ದೇವರಾಜು, JP ಇಷ್ಟೇ. ಅವಾಗ ನಮ್ಮನ್ನೆಲ್ಲ ಏನ್ ಮಾಡಿದ್ರು, ಬಳ್ಳಾರಿ ಹತ್ರ ಇದ್ದಿದ್ರಿಂದ ಅದು ಯಾವ್ದು ಗುಡದಳ್ಳಿ ಫಾರ್ಮು ಮತ್ತು ಇನ್ನೊಂದು ದಡೇಸೂಗರಲ್ಲಿ ಕೂಡ ಒಂದು GOT ಮಾಡ್ತಾ ಇದ್ವಿ ನಾವು. ಅವಾಗ ಹೈಬ್ರಿಡ್ ಕಾಟನ್ ಜಾತ್ರೆ, ಆದ್ರೆ ಬರೇ ಒಂದು ವೆರೈಟಿ ಅಲ್ಲ, ಅದರಲ್ಲಿ ಮೇಜರ್ DCH ಇದ್ರು ಕೂಡ
ಸಾಕಷ್ಟು ಗುಜರಾತ್ ವೆರೈಟೀಸ್ ಎಲ್ಲ ನಮ್ಮಲ್ಲಿ ಸೀಡ್ ಪ್ರೊಡಕ್ಷನ್ಗೆ ಬರ್ತಿತ್ತು, ಮತ್ತೆ ಪ್ಯಾಕ್ ಆಗಿ F1 ಸೀಡ್ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಿತ್ತು. ಅವಾಗ ಮೈಸೂರು ಮತ್ತು ಚಾಮರಾಜನಗರದಾಗ ಆ ಒಂದು F1 ಹೈಬ್ರಿಡ್ ಕಾಟನ್ಗೆ ತುಂಬಾ ಬೇಡಿಕೆ ಆಗಿ ಸೇಲ್ ಪಾಯಿಂಟ್ ನಲ್ಲಿ ಎಲ್ಲ ಗಲಾಟೆ ಆಗಿ ಗೋಲಿಬಾರ್ ಆಗಿ ಪ್ರತಿ ವರ್ಷ ಒಂದಿಬ್ಬರು ರೈತರು ಸಾಯರು ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ. ಅವಾಗ ಎಷ್ಟು ಇಂಪಾರ್ಟೆನ್ಸ್ ಇತ್ತು ನಮ್ಮ ಆಫೀಸ್ಗೆ ಅಂತಂದ್ರೆ, ಅವಾಗ ನಮ್ಮ ಫಾರಂಗಳಿಗೆನೆ ಮಾನ್ಯ ನಿರ್ದೇಶಕರುಗಳು ಬಂದು ಸ್ವತಃ ನಮ್ಮ ಫಾರಂನಲ್ಲೇ ಜೊತೆಗೆ ಊಟ ಮಾಡಿ ರಾತ್ರಿ ಅಲ್ಲೇ ಮಲಿಕೊಂಡು ಯಾವ್ಯಾವ ರಿಸಲ್ಟ್ ಶೀಟ್ ಎಲ್ಲ ಡಿಕ್ಲೇರ್ ಆಗಿದಾವ ಅಂತೇಳಿ ನೋಡ್ಕೊಂಡು ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಅಲ್ಲಿಂದ ಬಿಡೋರು, ಫಾರ್ಮ್ನಿಂದ ಬಿಟ್ಟು ಬೆಳಿಗ್ಗೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಹೆಡ್ ಆಫೀಸ್ ನಲ್ಲಿ ಕೋಡಿಂಗು ಡಿಕೋಡಿಂಗ್ ಮಾಡ್ಕೊಂಡು ರಿಸಲ್ಟ್ಸ್ ಡಿಕ್ಲೇರ್ ಮಾಡೋರು. ಇಂತಿಂತ ಈ ಸೆಂಟರ್ ಪಾಸ್ ಆಗಿದೆ ಇವಕ್ಕೆಲ್ಲ ಟ್ಯಾಗ್ ಇಶ್ಯೂ ಮಾಡ್ರಿ. ಅವಾಗ ಅಷ್ಟು ಸರ್ಕಾರದ ಮಟ್ಟದಲ್ಲಿ ಕೂಡ ನಮ್ಮ ಆಫೀಸ್ಗೆ ಪ್ರೆಜರ್ ಇತ್ತು. ಕಮಿಷನರ್ ಸಾಹೇಬ್ರು, ಸೆಕ್ರೆಟರಿ ಸಾಹೇಬ್ರು ಏನ್ರಿ ಅಲ್ಲೆಲ್ಲ ಜನ ಕೇಳ್ತಾ ಇದಾರೆ, ದಿನ ಅಲ್ಲಿ ಗದ್ದಲ ಆಗ್ತಿದೆ ಮೈಸೂರು ಚಾಮರಾಜನಗರದಲ್ಲಿ, ನೀವೇನ್ ಮಾಡ್ತಾ ಇದ್ರೆ. ಆಮೇಲೆ ಬೆಳಗಾವಿನಲ್ಲಿ ಬೈಲಹೊಂಗಲ ತಾಲೂಕಲ್ಲೆಲ್ಲ ಬಹಳ ಡಿಮ್ಯಾಂಡ್ ನಮ್ಮ F1 ಕಾಟನ್ಗೆ. HD ಕೋಟೆ ಅಲ್ಲೆಲ್ಲ ಇದು ರೈತರು ಗಲಾಟೆಗೆ ಕೊನೆಗೆ ಗೋಲಿಬಾರ್ಗಳಾಗಿ ಪ್ರತಿ ವರ್ಷ 2-3 ರೈತರು ಸಾಯರು. ಅಂದ್ರೆ ಅದು ನಮ್ಮ ಸರ್ಟಿಫೈಡ್ ಸೀಡ್ಗೆ ಎಷ್ಟು ಬೆಲೆ ಇತ್ತು ಅಂತೇಳಿ ನಿಮ್ಗೆಲ್ಲ ಅರ್ಥ ಮಾಡ್ಕೋಬಹುದು. ಹಂಗಾಗಿ ಅವಾಗ ನಮ್ಮ ಆಫೀಸ್ಗೆ ಇನ್ಕಮ್ ಹಂಗೆ ಇತ್ತು. ಯಾವ ಪ್ರಾಧಾನ್ಯ ನೋಡ್ರಿ ಅವಾಗೆಲ್ಲ ಈಗ ಆನ್ಲೈನ್ ಇರ್ಲಿಲ್ಲ, ಅವಾಗೆಲ್ಲ ಚೆಕ್ ಡಿ ಕೊಡೋರೆಲ್ಲ ಕ್ಯಾಶ್ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ತಿದ್ವಿ, ಲಿಮಿಟ್ ಇತ್ತು ಇಷ್ಟುವರೆಗೆ ತಗೋಬೇಕಂತ. ಉಳಿದಿದ್ದೆಲ್ಲ ನಾವು ಚೆಕ್ ಡಿ ಮೂಲಕ ತಗೊಳ್ತಿದ್ವಿ. ಯಾರಾದಾಗ ನೋಡು ಚೆಕ್ ಡಿಗಳು ಬಿದ್ದಿರೋವು, ಅವು ಹೆಂಗೆ ಕೊನೆಗೆ ಅಕೌಂಟ್ಸ್ ಟ್ಯಾಲಿ ಮಾಡ್ತಿದ್ರು ಅನ್ನೋದೇ ಒಂದು ಇದು ಇವತ್ತಿಗೂ. ಯಾಕಂದ್ರೆ ಗದಗಿನಾಗ ವರ್ಷ 13,000 ಪ್ಲಾಟ್ ಬಂದಿದ್ದು, 13,000 ಕಾಟನ್ ಪ್ಲಾಟ್. ಇಡೀ ರಾಜ್ಯದವರೆಲ್ಲ ಅಲ್ಲಿಗೆ ವಸತಿ ಮಾಡ್ತಾ ಇದ್ವಿ. ಎಲ್ಲಿಗೆ ಯಲಬುರ್ಗಾ ರೋಡ್, ಅವೆರಡು ತಾಲೂಕೆ ಮೇಜರ್ ನಮಗೆ ಕಾಟನ್ ಸೀಡ್ ಪ್ರೊಡಕ್ಷನ್ಗೆ. ಆಯ್ತು, ಹಂಗಾಗಿ ನಾವು ನನ್ನ ವೃತ್ತಿ ಜೀವನ ಪ್ರಾರಂಭ ಆಗಿದ್ದೆ GOT ಫಾರಂನಿಂದ. ನಮಗೆ ಅವಾಗೆಲ್ಲ ಗೊತ್ತಿಲ್ಲ. ಫಸ್ಟ್ಗೆ ಅಲ್ಲಿ ಹೋಗಿ ಬಿಟ್ರು ಫಾರಂನಾಗ ಲ್ಯಾಂಡ್ ಪ್ರಿಪರೇಷನ್ ಮಾಡ್ರಿ ಅಂತಂದ್ರು, ಮಾಡಿದ್ವಿ. ಅದಿಗೆರೆ ಸಾಹೇಬ್ರು ನಾವು ಲ್ಯಾಂಡ್ ಪ್ರಿಪರೇಷನ್ ಮಾಡಿದ್ದು ಒಪ್ಪಲಿಲ್ಲ, ಪಾಯಿಂಟ್ ಇಂತ ಬಂದಿಲ್ಲ, ಇದು ಇಂಥದ್ರಲ್ಲಿ ಬೀಜ ಬಿತ್ತನೆ ಮಾಡಿದ್ರೆ ಹುಟ್ಟತಾವ, ರೈತರು ಸಾಯಿಸ್ಬಿಟ್ಟಿ, ಇದನ್ನೆಲ್ಲ ಸರಿ ಮಾಡು ಅಂತೇಳಿ ಮತ್ತೆ ಇನ್ನೊಂದ್ಸಲ ಮತ್ತೆ ಪಾಯಿಂಟ್ ಇಲ್ತಿ ತೊಗೊಂಬಂದು ಆನಂತರ ಸೊಲೈಟ್ ಮಾಡಿದ್ವಿ. ಹಿಂಗಾಗಿ ನಮ್ಮ ವೃತ್ತಿ ಜೀವನ ಆರಂಭ ಆಗಿದ್ದೆ GOT ಮಾಡೋದ್ರಿಂದ ಅಂತ. ಅಲ್ಲಿಂದ ಸುಮಾರು ಒಂದು 3-4 ತಿಂಗಳು ಮಾಡಿದ ನಂತರ ಇದಕ್ಕೆ ಹೋದ್ವಿ. ಯಾವುದು ಎಲ್ಲ ಜೊತೆಗಿದ್ದರೆಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಟ್ರು. ಲಾಸ್ಟ್ ಮ್ಯಾನ್ ಐ ಆಮ್ ಎಕ್ಸಿಟಿಂಗ್ ಫ್ರಮ್ GOT ಫಾರಂ. ಕೊನೆಗೆ ಒಂದು 3 ತಿಂಗಳಾದ ನಂತರ ಮೇ 7ಕ್ಕೆ ಬಾಗಲಕೋಟೆಗೆ ಹೋದೆ. ಬಾಗಲಕೋಟೆಗೆ ಹೋಗ್ತೀನಿ, ಅಲ್ಲಿ ಯಾರು ಗೈಡ್ ಮಾಡೋರು, ಯಾರು ಸೀನಿಯರ್ಸ್ ಇಲ್ಲ, ಯಾರು ಕಲೀಗ್ಸ್ ಇಲ್ಲ. ಬರೇ ನಮ್ಮ ಸಜ್ಜನ್ ಸಾಹೇಬ್ರು ADSC ಮತ್ತು ಇನ್ಚಾರ್ಜ್ DDSC ಧಾರವಾಡ ಸಾಹೇಬ್ರು. ಅವ್ರು ಬರೇ ಫೋನ್ನಾಗ ಹೇಳೋರು, ಅದು ಏನೋ ಅಲ್ಲಿ ಇವು ಏರಿಯಾ ಬಂದಿದೆ, FIR ಬುಕ್ ಹಿಡ್ಕೊಂಡು ಹೋಗೋ, ಅವರು ಎಲ್ಲ ತೋರಿಸ್ತಾರ ಕಂಪ್ನಿಯವರು, ಅದೇನು ಇನ್ಸ್ಪೆಕ್ಷನ್ ಮಾಡ್ಕೊಂಬ ಅಂತ. ಹೆಂಗ್ ಇನ್ಸ್ಪೆಕ್ಷನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದೇ ರೀತಿ ARS ಬಿಜಾಪುರದ ಒಂದು ಯಾವುದೋ ಒಂದು ಕಾಟನ್ ಸ್ಯಾಂಪಲ್ ತೆಗೆದಿದ್ರು, ಅದು ಫೇಲ್ ಆಗಿತ್ತು. ರೀಟೆಸ್ಟಿಂಗ್ ನಾವು ಸ್ಯಾಂಪಲ್ ಡ್ರಾ ಮಾಡ್ಬೇಕಾಗಿತ್ತು. ಆಯ್ತು, ಸ್ಯಾಂಪಲ್ ತಕೊಂಬ ಅಂದ್ರು. ರೈಟ್, ಸ್ಯಾಂಪಲ್ ತಕೊಂಬರ್ಬೇಕಂತ ಹೋಗ್ತೀವಿ, ಬಟ್ ಅಲ್ಲಿ ಎಷ್ಟು ತೆಗಿಬೇಕು ಏನ್ ಗೊತ್ತಿಲ್ಲ, ಏನ್ ಗೊತ್ತೇ ಇಲ್ಲ. ಅಲ್ಲಿ ಹೋಗಿ ಈಗ ನಾವು ಪ್ರೊಡ್ಯೂಸರ್ಗೆ ಕೇಳೋ ಪರಿಸ್ಥಿತಿ ಬಂದ್ಬಿಡ್ತು. ಒಂದ್ ನಿಮಿಷ, ಒಂದ್ ಸ್ವಲ್ಪ ಮಾತಾಡ್ಬೋದು ಇಲ್ಲ, ಯಾಕಂದ್ರೆ ಹೌದಾ, 10 ಗುಂಟ ಪ್ಲಾಟ್ 1,000 ರೂಪಾಯಿ ಸರ್ ಇನ್ಸ್ಪೆಕ್ಷನ್. ಈ ಕಟ್ಲೆ ಎಲ್ಲ ಬರೀ 145, 225 ಸರ್. ಅವು ಕಾಟನ್ ಪ್ಲಾಟ್ ಎಲ್ಲ 10 ಗುಂಟ ಅಂದ್ರೆ 0.1 ಬಂದ್ವಿ. ಈಗ ಅದೇ ಆ ತರ ಅವಾಗ ಏನಾಗ್ತಾ ಇತ್ತು ಅಂತಂದ್ರೆ, ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿ ಗುಂಟ ಏನು ಹಳ್ಳಿಗಳಿದ್ವಲ್ಲ, ಅಲ್ಲಿ ಕೃಷ್ಣಾ ನದಿ ಗುಂಟ ಹುಣಗುನ್ ತಾಲೂಕಿನಲ್ಲಿ ಎಲ್ಲ ಕಾಟನ್ ಸೀಡ್ ಪ್ರೊಡಕ್ಷನ್ ಇತ್ತು. ಅವಾಗ ನಮ್ದು ಬಾಗಲಕೋಟೆ ಆಫೀಸ್ಗೆ ಒಂದು ಮಹೇಂದ್ರ ಜೀಪ್ ಇತ್ತು. ಆವಾಗ ನಮ್ಮ ಸಜ್ಜನ್ ಸಾಹೇಬ್ರು ಏನು ಮಾಡೋರು ಅಂತಂದ್ರೆ, ಸಾಹೇಬ್ರೇನು ಯೂಸ್ ಮಾಡ್ತಿರ್ಲಿಲ್ಲ. ಯಾವಾಗ ಇಂಟ್ರೆಸ್ಟ್ ಅಮೌಂಟ್ ಬಂತು ಅಂದ ತಕ್ಷಣ ಡ್ರಾ ಮಾಡಿ ಡೀಸೆಲ್ದು ಎಲ್ಲ ಕೊಟ್ಬಿಡೋರು. ಆಯ್ತಪ್ಪ ಅವೆಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಬ ಅಂತೇಳಿ. ಅವಾಗ ಏನಾಯ್ತು, ಹಿಂಗೆ ಇನ್ಸ್ಪೆಕ್ಷನ್ ಮಾಡ್ತಾ ಮಾಡ್ತಾ ಪಾಪ ರೈತರು ಎಲ್ಲ ನಮ್ಮ ಜೀಪ್ನ ನೋಡ್ಕೊಂಡು 10 ಪ್ಲಾಟ್ ಜೀಪ್ ಅಂತ ಓಡ್ ಬರೋದು, ಜೊತೆಗೆ ಪ್ಲಾಟ್ಗಳೆಲ್ಲ ತೋರಿಸೋದು. ನಾವು ಬರೀ ಪ್ಲಾಟ್ ತೋರಿಸಿದ್ರೆ ಮಾತ್ರ ಯಾವತ್ತು ಅಕ್ಸೆಪ್ಟ್ ಮಾಡ್ಕೊಂತಿರ್ಲಿಲ್ಲ. ಆ ನಂತರ ಏನ್ ಮಾಡ್ತಿದ್ವಿ, ಅವೆಲ್ಲ ಕಾಂಪ್ಯಾಕ್ಟ್ ಇರ್ತಿತ್ತಲ್ಲ, ಸಾಯಂಕಾಲ ಊರ್ ಮುಂದೆ ಹಳ್ಳಿ ಮುಂದೆ ಹೋಗಿ ಜೀಪ್ ನಿಂದಿಸ್ಕೊಂಡ್ರೆ ಎಷ್ಟು ಜನ ರೈತರು ಪ್ಲಾಟ್ ತೋರಿಸಿರ್ತಿದ್ರು ಅವರೆಲ್ಲ ಇದನ್ನ ತೋರಿಸ್ಬೇಕು, ಏನು ಪೇರೆಂಟ್ ಮಟೀರಿಯಲ್, ಟ್ಯಾಕ್ಸು, ಬ್ಯಾಗ್ಸು, ಮತ್ತೆ ನಮ್ಮ ಬ್ಲೂ ಬುಕ್ ಪ್ರಕಾರ ಯಾವ್ದಾದ್ರು ಎನಿ ಒಂದು ಡಾಕ್ಯುಮೆಂಟ್ ತೋರಿಸ್ಬೇಕಂತ ಇರ್ತಿತ್ತು. ಆನಂತರ ಯಾವ ಕಂಪ್ನಿ ಕೊಟ್ಟಿದ್ದಾರೆ ಅಂತೇಳಿ ರೆಸಿಪ್ಟ್ ತೋರಿಸ್ಬೇಕು. ನಾವು ಅಲ್ಲಿ ಬಾನೆಟ್ ಮುಂದೆ ನಿಂತ್ಕೊಂಡೆಲ್ಲ ಇದು ಮಾಡಿದ್ರೆ ಒಬ್ಬೊಬ್ಬರೊಬ್ಬರು ಬಂದು ಪ್ರತಿಯೊಬ್ಬರು ರೈತರು ತೋರಿಸೋರು. ಆನಂತರ ಇನ್ನೊಂದು ಏನು ಅಲ್ಲಿ ಅಂತಂದ್ರೆ, ಎಷ್ಟು ಪೇರೆಂಟ್ ಮಟೀರಿಯಲ್ ಕೊಡ್ತಾರೆ, ಎಷ್ಟು ಗ್ರಾಮ್, ಫಿಮೇಲ್ ಎಷ್ಟು ಕೊಡ್ತಾರೆ, ಮೇಲ್ ಎಷ್ಟು ಕೊಡ್ತಾರೆ, ಅಂದ್ರೆ ಇಷ್ಟು ಗ್ರಾಮ್ ಕೊಟ್ರೆ ಎಷ್ಟು ಪ್ಲಾಂಟ್ಸ್ ಇರಬೇಕು, ಅಂದ್ರೆ ಅದು ಸೋರ್ಸ್ ಜಿನೈನಾರ ನಾಟ್ ಜಿನೈನ್ ಅಂತ ಜಡ್ಜ್ಮೆಂಟ್ ಅಲ್ಲಿ. ಹಂಗಾಗಿ ಎಷ್ಟು ಗ್ರಾಮ್ಸ್ ಕೊಡ್ತಾರೆ ಅನ್ನೋದು ಕೂಡ ನಾವು ಮಾಹಿತಿ ತಗೊಂಡು ಅದನ್ನ ಜಡ್ಜ್ ಮಾಡ್ತಾ ಇದ್ವಿ. ಯಾಕಂದ್ರೆ ಅವಾಗ ಸ್ವಲ್ಪ ಕ್ವಾಲಿಟಿ ಬಗ್ಗೆ ಬಹಳ ಅವೇರ್ನೆಸ್ ಇತ್ತು. ಹಂಗಾಗಿ ನಾವು DCH ಬಗ್ಗೆ ಮಾತ್ರ
ಜೊತೆಗೆ ಕೆಲವು ಗುಜರಾತ್ ವೆರೈಟೀಸ್ಗಳೆಲ್ಲ ಬರ್ತಿದ್ವು, GCH ಗುಜರಾತ್ 6 ಅವೆಲ್ಲ 4 ಎಲ್ಲ ಬರ್ತಿದ್ವು. ಆಮೇಲೆ ಬಹಳಷ್ಟು ಹೈಬ್ರಿಡ್ಸ್ ಎಲ್ಲ ನಮ್ಮಲ್ಲಿ ಪ್ರೊಡಕ್ಷನ್ ಬರ್ತಿದ್ವು ಕರ್ನಾಟಕದಲ್ಲಿ. ಪ್ರೊಡಕ್ಷನ್ ಆಗಿ F1 ಸೀಡ್ ಮತ್ತೆ ಅವ್ರವ್ರ ರಾಜ್ಯಗಳಿಗೆ ಹೋಗೋದು. ಹಂಗಾಗಿ ಬಹಳ ಇಂಪಾರ್ಟೆನ್ಸ್ ಇದ್ದಿದ್ರಿಂದ ನಾವು ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಇನ್ನು 7-5 ಪ್ರದೇಶ ಸಮಾಚಾರ ಬರ್ತಿತ್ತಲ್ಲ. ಕೆಲವು ರೈತರು ಹಳ್ಳಿಯಲ್ಲಿ ಕೇಳಾರ, ಅಲ್ಲಿ ಹುಣಗುಂದ ಐಬೆಲ್ ಆಳ್ತಿರ್ತಿದ್ವಿ, ಸರ ನೀವು ರಾತ್ರಿ ಮಲಿಕೊಂಡಿದ್ರ ಇಲ್ಲ ಅಂತೇಳಿ. ಇಲ್ಲಪ್ಪ ಮಲಿಕೊಂಡು ಎದ್ದು ಬಂದಿವಿ ಅಂತೇಳಿ. ಆ ನಂತರ ಅಲ್ಲೆಲ್ಲ ಪಾಪ ಅವರು ಟಿಫಿನ್ ಊಟ ಕೂಡ ಕೊಡೋದು ಪಾಪ. ಅವಾಗೆಲ್ಲ ಬಹಳ ಒಳ್ಳೆ ಒಂದು ಬಾಂಧವ್ಯ ಇತ್ತು ನಮಗೆ ರೈತರ ಜೊತೆ ಮತ್ತು ಕಂಪ್ನಿಗಳ ಜೊತೆ. ಎಲ್ಲರೂ ನೋಡ್ಕೊಂಡು ಸಾಯಂಕಾಲ ವಾಪಸ್ ನಾವು ಬಾಗಲಕೋಟೆಗೆ ಬರ್ಬೇಕಂದ್ರೆ ಮತ್ತೆ 60-70 ಕಿಲೋಮೀಟರ್ ಅಲ್ಲ, ನಾವು ಇಲ್ಲ ಒಂದು ವಾರ ಸೋಮವಾರ ಬೆಳಿಗ್ಗೆ ಬಾಗಲಕೋಟೆ ಬಿಟ್ಟರೆ ನಾವು ವಾಪಸ್ ಹೋಗೋದೇ ಶುಕ್ರವಾರ ರಾತ್ರಿ. ಶನಿವಾರ ಒಂದೇ ದಿನ ಆಫೀಸ್ ಅಟೆಂಡ್ ಮಾಡ್ಕೊಳ್ಳೋದು. ಹಂಗಾಗಿ ನಮಗೆ ಇದಕ್ಕೆ ಅದು ವಸತಿಗೆ ಸ್ವಲ್ಪ ಸಮಸ್ಯೆ ಆಗೋದು. ಎಲ್ಲಿ ಹುಣಗುಂದಲ್ಲಿ ಅಲ್ಲಿ ಬರೀ ಅವಾಗ ಲಾಡ್ಜ್ಗಳು ಕೂಡ ಏನಿರಲಿಲ್ಲ, ಬರೀ IB ಇತ್ತು. ಅವಾಗ ಅವ್ರಿಗೆ ಯಾರವರು ಕಾಶಪ್ಪನವರು MLA ಆಗಿದ್ರಲ್ಲ, ತೀರ್ಕೊಂಡ್ರಲ್ಲ, ಅವ್ರಿಗೆ ಒಂದ್ಸಲ ನಾವು ಹೇಳಿಸಿದ್ವಿ ಐಬರಿಗೆ. ಅವ್ರಿಗೆ ಹೇಳಿದ್ರು, ಇವ್ರು ಬಂದಾಗ ಈ ಹತ್ತಿ ಪ್ಲಾಟ್ ಬಂದ್ರೆ ರೂಮ್ ಕೊಡಪ್ಪ, ಒಂದ್ ವೇಳೆ ಯಾವ ರೂಮು ಖಾಲಿ ಇಲ್ಲ ಅಂದ್ರೆ ನಮ್ದೇನು ಶೂಟ್ ಐತಲ್ಲ ಆ ಶೂಟು ಈ ಸಾಹೇಬ್ರಿಗೆ ಕೊಡು ಅಂತಂದು ಹೇಳಿದ್ರು. ಸರಿ ಅಂತೇಳಿ ನಾವು ಯಾವಾಗ ಎಷ್ಟೊತ್ತಿನಾಗ ಹೋದ್ರು ಕೂಡ ಅಲ್ಲಿ ಹುಣಗುಂದ ಐಬಲ್ಲಿ ನಮಗೆ ವಸತಿಗೆ ಅವಕಾಶ ಮಾಡಿಕೊಡೋರು. ಬಟ್ ಏನಾಗ್ಬಿಡ್ತು, ಆಯ್ತು ಇದೇ ತರ ಮಾಡ್ತಾ ಇದ್ವಿ. ಬಟ್ 93-94 ಏನಾಗ್ಬಿಡ್ತು ಅಂದ್ರೆ ಇರಾನ್-ಇರಾಕ್ ಯುದ್ಧ ಸ್ಟಾರ್ಟ್ ಆಗಿತ್ತು. ಇರಾನ್ ಯುದ್ಧ ಸ್ಟಾರ್ಟ್ ಆದಾಗ ಏನಾಗ್ಬಿಡ್ತು, ನಮಗೆ ಡೀಸೆಲ್ ಪೆಟ್ರೋಲು ಸ್ಟಾಕ್ ಬರ್ಲಿಲ್ಲ. ನಾವೇನ್ ಮಾಡಿದ್ವಿ, ಸೋಮವಾರ ಅಲ್ಲಿ ಬಾಗಲಕೋಟೆಯಿಂದ ಬಂದು ಹಗಲಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ವಿ. ಮತ್ತೆ ಮಾರನೇ ದಿನ ಹೋಗ್ಲಿಕ್ಕೆ ನಮಗೆ ಇದಿರ್ಲಿಲ್ಲ, ಏನೋ ಡೀಸೆಲ್ ಇರ್ಲಿಲ್ಲ. ಆಯ್ತು ಸರಿ ಅಂತೇಳಿ ಹುಣಗುಂದಾಗ ಒಂದೇ ಪೆಟ್ರೋಲ್ ಬಂಕ್ ಅವಾಗ ಇದ್ದಿದ್ದು, ಓನ್ಲಿ 1 ಸಿಂಗಲ್ ಪೆಟ್ರೋಲ್ ಬಂಕ್. ಸರಿ ಅಂತೇಳಿ ಹೋಗಿ ಅಲ್ಲಿ ಹಚ್ಚುತ್ತಮ್ಮ ಅಂತಂದ್ವಿ. ಹೋಗಿ ಅವನು ಅದ್ರ ಮುಂದೆ ಹಚ್ಚಿದ. ಅವನೇನ್ ಮಾಡ್ತಾ ಇದ್ದ ಅಂತಂದ್ರೆ, ಯಾವಾಗೋ ಟ್ಯಾಂಕರ್ ಬಂದ್ರೆಗಿನ ಲಾರಿಗಳಿಗೆ ಆನ್ ಮೇಲೆ ಮಾರ್ಕೊಂತಿದ್ದ. ಯಾರು? ಪೆಟ್ರೋಲ್ ಬಂಕ್ನಾಗ. ನಾವು ಹೇಳಿದ್ವಿ, ನೋಡಪ್ಪ ಇದು ಗೌರ್ಮೆಂಟ್ ಗಾಡಿ, ನಾವು ಮಾಡೋದು ಗೌರ್ಮೆಂಟ್ ಕೆಲಸ. ನೀನು ಈ ಗಾಡಿಗೆ ಫುಲ್ ಟ್ಯಾಂಕ್ ಫುಲ್ ಮಾಡಿದ್ರೆ ನಾವು ಗಾಡಿ ತೆಗಿತೀವಿ, ಇಲ್ಲಾಂದ್ರೆ ಗಾಡಿ ತೆಗೆಯಲ್ಲ. ನೀನ್ ಏನ್ ಮಾಡ್ತೀಯ ಮಾಡು, ಯಾಕಂದ್ರೆ ನಮ್ಗೆ MLA ಸಪೋರ್ಟ್ ಇತ್ತಲ್ಲ, ನಮ್ಮನ್ನೇನ್ ಮಾಡ್ತಾರೆ. ಆಮೇಲೆ ಪಕ್ಕಕ್ಕೆ ದಾಬಾ ಇತ್ತು, ನಾವೇನಿಲ್ಲ ಅಲ್ಲೇ ಗಾಡಿ ಹಚ್ಚಿ ನಾವು ಡ್ರೈವರ್ ಅಲ್ಲಿ ದಾಬಾದಾಗ ಊಟ ಮಾಡ್ಕೊಂಡು ಇರ್ತಿದ್ವಿ. ಕೊನೆಗೆ ಅವ್ನು ಒಂದಿನ ನೋಡಿದೆ, 2 ದಿನ ನೋಡಿದೆ, ಸರ್ 10 ಲೀಟರ್ ಕೊಡ್ತೀನಿ, 15 ಲೀಟರ್ ಕೊಡ್ತೀನಿ ಅಂತಂದು. 10-15 ಕೆಲಸ ಆಗಲ್ಲ ತಮ್ಮ, ನಿನ್ ಟ್ಯಾಂಕ್ ಫುಲ್ ಮಾಡು, ನಾವು ಮಾಡ್ಸ್ಕೊಂಡು ಹೋಗ್ತೀವಿ ಅಂತಂದ ನಂತರ ಕೊನೆಗೆ ಅವ್ನಿಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಅವನು ಆನ್ಲೈನ್ ಮಾಡ್ಕೊಳಕ್ ನಾವು ಅವಕಾಶ ಮಾಡ್ಕೊಳಂಗಿಲ್ಲ, ನಾವು ಅಲ್ಲೇ ಇರ್ತೀವಿ. ಊಟ ಮಾಡಿ ಬಂದು ಗಾಡಿಗೆ ಕುಂದಿರ್ತೀವಿ. ಮತ್ತೆ ಅದಕ್ಕೆ ಅವ್ನು ನಿಮ್ಗೆ ಫುಲ್ ಮಾಡ್ತೀವಿ ಹೋಗ್ಬಿಡ್ರಿ ಅಂತಂದ. ಸರಿ ಅಂತೇಳಿ ಮತ್ತೆ ಫುಲ್ ಮಾಡಿಸ್ಕೊಂಡ್ಬಂದು ಮತ್ತೆ ಅಲ್ಲಿಗೆ ಹೋಗದೆ. ಮತ್ತೆ ನಾವೇನು ವಾಪಸ್ ಹೆಡ್ ಕ್ವಾರ್ಟರ್ಗೆ ಹೋಗ್ತಿದ್ದಿಲ್ಲ, ಮತ್ತೆ ಅಲ್ಲಿಗೆ ಹೋಗದೆ. ಆಮೇಲೆ ಏನ್ ಮಾಡೋದು, ಮತ್ತೆ ಖಾಲಿ ಆದ್ಮೇಲೆ ಕೆಲವು ಇವು ಕಾಡಾದಾಗ ಗಿಡ ಆಫೀಸ್ಗಳೆಲ್ಲ ಇದ್ವು, ಅವ್ರಿಗೆಲ್ಲ ಸ್ವಲ್ಪ ಇವು ಬರೋವು ಡ್ರಮ್ಗಳೆಲ್ಲ. ಆ ಡ್ರಮ್ಗಳಿಗೆ ಅವನು ಡ್ರೈವರ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಗೊಂಡು ಅದೇ 10 ಲೀಟರ್ ಹಂಗಂಗೆಲ್ಲ ಇಸ್ಕೊಂಡು ಬಂದು ಹಂಗೆ ಸೋಮವಾರ ಬಂದವರು ಕೊನೆಗೆ ಶುಕ್ರವಾರದವರೆಗೂ ನಾವು ವ್ಯವಸ್ಥೆ ಮಾಡ್ಕೊಂಡು ಇನ್ಸ್ಪೆಕ್ಷನ್ ಮಾಡಿದ್ವಿ. ಇದು ಬಾಗಲಕೋಟೆ ಕತೆ. ಅವಾಗ ಬಿಜಾಪುರ ಜಿಲ್ಲೆ ಇರಲಿಲ್ಲ, ಅವಿಭಾಜಿತ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಇತ್ತು. ನಮಗೆ ಮೇಜರ್ ಹುಣಗುಂದ ತಾಲೂಕು, ಬಾದಾಮಿ ತಾಲೂಕು ಎಲ್ಲ ಸೀಡ್ ಪ್ರೊಡಕ್ಷನ್ ಇತ್ತು. ಅದ್ ಬಿಟ್ರೆ ಹೈಬ್ರಿಡ್ ಮೇಜ್ ಡೆಕ್ಕನ್ 103 ಅಂತ ಒಂದು ಹೈಬ್ರಿಡ್ ಮೇಜ್ ಇತ್ತು. ಅವಾಗ ಅದು ಒಳ್ಳೆ ರೂಲಿಂಗ್ ಇತ್ತು, ಅದು ಡೆಕ್ಕನ್ 103. ಅದಾದ ನಂತರ ಏನಾಯ್ತು, ಬಾಗಲಕೋಟೆ ಸರ್ವಿಸು ಸುಮಾರು 5 ವರ್ಷ ಮಾಡಿದಾಗ ಏನಾಯ್ತು, SCO ಬಾಗಲಕೋಟೆ ನಾನು. ಆ ನಂತರ SCO ಬಿಜಾಪುರ ಪೋಸ್ಟ್ ಖಾಲಿತ್ತು, ಇನ್ಚಾರ್ಜ್ ಅಂದ್ರು. ಆಯ್ತು ಓಕೆ ಅಂದೆ. ಆ ನಂತರ SCO ಬೀಗುಡಿ ಅಂತಂದ್ರು. ಅವಾಗ ಏನಾಯ್ತು, ಯಾಕೆ SCO ಬೀಗುಡಿ ಅಂದ್ರೆ ಈ ನಮ್ಮ ಪ್ರಸನ್ನ ಗುಲ್ಬರ್ಗದಾಗಿದ್ದ, ಇವನ್ ತಗೊಂಬಂದ್ ಕೊಪ್ಪಳಕ್ಕೆ ಹಾಕಿದ್ರು. ಅವಾಗ ಏನ್ ಮಾಡಿದ್ರು, ಗುಲ್ಬರ್ಗ ಇವನು ಪ್ರಸನ್ನ ನೋಡೋದನ್ನ ಈ ಕಡೆ ಭಾಗ ನನಗೆ ಬೀಗುಡಿ ಕೊಟ್ರು, ಆ ಕಡೆ ಭಾಗ ಅವನು ಬಸರೆಡ್ಡಿಗೆನ ಕೊಟ್ರು. ಅದು ಒಂದು ಜಿಲ್ಲೆನ 2 ಭಾಗ ಮಾಡಿ ಆಯ್ತು ಅಂತೇಳಿ ಮತ್ತೆ ಮಾಡಿ ಅಲ್ಲಿ ಅವಾಗ ಹಂಗಾಗಿ ಇದಾಯ್ತು. ಅವಾಗ ಏನಾಯ್ತು, ಬಳ್ಳಾರಿಯಲ್ಲಿ ಇರ್ತಕ್ಕಂಥ SCOಗಳು ಡಿಪಾರ್ಟ್ಮೆಂಟ್ನವರೆಲ್ಲ ವಾಪಸ್ ಹೋಗಿದ್ದಕ್ಕೆ ಬಳ್ಳಾರಿಗೆ ಯಾರನ್ನ ಹಾಕ್ಬೇಕು, ಇಬ್ರು ಖಾಲಿ ಆಗ್ಬಿಟ್ರು ಅಲ್ಲೆಲ್ಲ ಡಿಪಾರ್ಟ್ಮೆಂಟ್. ಯಾರು ಬಳ್ಳಾರಿಗೆ ಹೋಗ್ತೀರಿ, ಯಾರು ಬರಕ್ಕೆ ಕಡೆ. ಅವಾಗ ಯಾರು ನೇಟಿವ್ನವ್ರು ಯಾರೇ ಇದಾರ ಅಂತ ಯಾರು ಕೇಳಿದ್ರು ಅಂತ ಕಾಣುತ್ತೆ ಹೆಡ್ ಆಫೀಸ್ನಾಗ. ಗುರುಬಸವರಾಜ್ ಬಳ್ಳಾರಿ ಅವ್ರು ಸರ್ ಅಂತಂದ್ರೆ ಫೋನ್ ಮಾಡಿದ್ರು. ಪ್ರಕಾಶ್ ಸಾಹೇಬ್ರು ಇದ್ರು, ನಿಂದು ಬಳ್ಳಾರಿ ಅಂತಲ್ಲಪ್ಪ, ನಿನ್ ಬಳ್ಳಾರಿ ಆಫೀಸ್ ಹೋಗು, ಇವತ್ತು ರಾತ್ರಿ ಬೆಳಕರಲ್ಲಿ ಹೋಗಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಫೀಸ್ಗೆ ಹೋಗಿ ನಾನು ಫೋನಿಂದ ಫೋನ್ ಮಾಡ್ಬೇಕು, ಹೋಗಿ ನೀನು ಫೋನ್ ಮಾಡೋ ಅಂತಂದ್ರು. ಆಯ್ತು ಅಂತೇಳಿ ಸಾಯಂಕಾಲ ಇನ್ಸ್ಪೆಕ್ಷನ್ ಮಾಡ್ಕೊಂಬಂದು ರಾತ್ರಿ ಮತ್ತೆ ಬೆಡ್ ಹಾಕೊಂಡು ಬೆಳಿಗ್ಗೆ ಬಳ್ಳಾರಿ ಬಂದು 10 ಗಂಟೆಗೆ ಫೋನ್ ಮಾಡಿದೆ, ಸಾಹೇಬ್ರೆ ಬಂದಿನಿ ಬಳ್ಳಾರಿ ರಿಪೋರ್ಟ್ ಮಾಡ್ಕೊಂಡಿನಿ. ಓಕೆ ಗುಡ್ ಅಂತಂದ್ರು ಪ್ರಕಾಶ್ ಸಾಹೇಬ್ರು. ಸರಿ ಅಂತೀನಿ. ಅವಾಗ ಇಲ್ಲಿ ಬಳ್ಳಾರಿ ಕೂಡ ಸಿಕ್ಕಾಬಟ್ಟೆ ಹೈಬ್ರಿಡ್ ಜವಾರ್ ಸೀಡ್ ಪ್ರೊಡಕ್ಷನ್. ಒಂದೊಂದು ಹಳ್ಳಿಯಲ್ಲಿ 1000, 2000, 3000, 4000, 5000 ಅದು ಎಷ್ಟು ಇನ್ಸ್ಪೆಕ್ಷನ್ ಮಾಡಕ್ ತೊಂದ್ರೆ ಅಲ್ಲ. ಪ್ರಕಾಶ್ ಸಾಹೇಬ್ರು ಮತ್ತು ರಾಜೇಂದ್ರ ಸಾಹೇಬ್ರು ಡೈರೆಕ್ಟರ್ ಆದಾಗ ಏನ್ ಸಮಸ್ಯೆ ಅಂದ್ರೆ,
ಒಂದು ಹಳ್ಳಿಯಲ್ಲಿ 150 ಜನ ಇತ್ತು ಅಂದ್ರೆ ಅವ್ರೇನ್ ಮಾಡೋದು ಫೀಲ್ಡ್ ರಿಜಿಸ್ಟರ್ ಇಸ್ಕೊಂಡು ಹಿಂಗ ನೋಡಿ 61ನೇ ನಂಬರ್ ಹಿಂಗಿಟ್ಟು ಈ ರೈತನ ಕರ್ಕೊಂಡು ಹೋಗು. ಒಂದ್ ಹಳ್ಳಿಯಲ್ಲಿ 120 ಜನ ಇರ್ತಾರೆ, 61ನೇ ರೈತನಿಗೆ ಹಿಂಗ ಬಳ್ಳಿಡಾರು ಈ ರೈತನ ಹೊಲಕ್ಕೆ ಕರ್ಕೊಂಡು ಹೋಗನ್ನೋರು. ಅದು ಎಷ್ಟು ಕಷ್ಟ. 1000-2000 ಎಕರೆ ಇದ್ದಾಗ ಯಾರ ಪಕ್ಕಕ್ಕೆ ಯಾವ ಕಡೆ ಐತಿ, ಅವಾಗ ಇನ್ನು ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿರ್ಲಿಲ್ಲ. ನಾವೇನ್ ಮಾಡಿರ್ತಿದ್ವಿ, ಇನ್ಸ್ಪೆಕ್ಷನ್ ಮಾಡೋ ಹೊತ್ನಾಗ ಹಿಂಗೆ ಎಂಟ್ರಿ ಆದ ತಕ್ಷಣ ಯಾವ ಕಡೆ ಎಂಟ್ರಿ ಆಗ್ತೀವಿ, ಯಾವ ಪಕ್ಕ ಇದು ಪ್ಲಾಟ್ ಪಕ್ಕಕ್ಕೆ ಯಾವ್ದೈತೆ ಅಂತ ಮ್ಯಾಪ್ ಹಾಕೊಂಡಿರ್ತೀವಿ. ಆ ನಂತರ ಆ ತರ ಮಾಡ್ಕೊಂಡು ನಾವು ಇದು ಮಾಡ್ಕೊಂಡಿರ್ತಿದ್ವಿ. ಸೀದಾ ಕರ್ಕೊಂಡು ಹೋಗಿ ಅಲ್ಲಿ ಪ್ಲಾಟ್ ಹತ್ರ ನಿಂತ್ಕೊಂಡ್ರೆ ಸಾಹೇಬ್ರು ರೈತ ಇತ್ತಂದ್ರೆ ಎನ್ಕ್ವೈರಿ ಮಾಡೋರು, ಏನ್ರಿ ಇವ್ರು ನೋಡಿರಾ ಅಂತ. ಹ್ಞೂ ಸರ್ ಇವ್ರು ಬಂದಿದ್ರು 2 ಸಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಇಂಥವೆಲ್ಲ ಕಿತ್ಬೇಕಂತ ಹೇಳೋಗ್ಯಾರ ಅಂದ್ರೆ ಓಕೆ, ಸಾಹೇಬ್ರು ಸುಮ್ಮನೆ ಆಗ್ಯಾರ, ಪ್ರಕಾಶ್ ಸಾಹೇಬ್ರು ಮತ್ತು ರಾಜಣ್ಣ ಸಾಹೇಬ್. ಒಂದ್ ವೇಳೆ ಅವ್ರು ಏನಾದ್ರು ಇವ್ರು ನೋಡಿಲ್ಲ ಅಂದ್ರೆ ಮುಗೀತ್ ಕತೆ. ಅಥವಾ ನಾವೇನಾದ್ರೂ ಪ್ಲಾಟಿಗೆ ಕರ್ಕೊಂಡು ಹೋಗ್ಲಿಲ್ಲ ಸಾಹೇಬ್ರನ್ನ ನೇರವಾಗಿ ಅಂದ್ರೆ ಅದು ಮುಗೀತು, ಔಟ್. ಅಲ್ಲೇ ಕಾರ್ ಇಳಿಸಿ, ಅವಾಗೆಲ್ಲ ಅಂಬಾಸಿಡರ್ ಕಾರ್ ಇತ್ತು ಸಾಹೇಬ್ರದ್ದು, ಅವ್ರು ಹಿಂದ್ ಕುಂದು ಕೂಡೋರು, ನಾವು ಮುಂದೆ ಕುಂತ್ಕೊಂಡವ್ರು ಎಸ್ ಅಷ್ಟೇ. ಅಲ್ಲೇ ಇಳಿಸ್ಬಿಡೋರು, ಇಳಿಸಿ ಆಯ್ತು ನೀನ್ ನಾಳೆಯಿಂದ ಬರಬೇಡ ಅಂತ ಅಷ್ಟೇ ಹೇಳ್ಬಿಡೋರು. ಅಂದ್ರೆ ಅದು ಒಂದೇ ಅಲ್ಲ, ಕರೆಕ್ಟ್ ಇರೋ ಪ್ಲಾಟ್ ತೋರಿಸಿದ ನಂತರ ಯಾವ್ದಾದ್ರು ಐಸೋಲೇಷನ್ ಇರೋ ಪ್ಲಾಟ್ ಇದ್ರೆ, ಎಸ್ಪೆಷಲಿ ಸೋರ್ಗಮ್ ಇದೆಲ್ಲ ಐಸೋಲೇಷನ್ ಪ್ರಾಬ್ಲಮ್ ಅಲ್ಲ, ಪಕ್ಕ ಕಮರ್ಷಿಯಲ್ ಇದ್ರಿಗಿನ ರಿಜೆಕ್ಷನ್ ಅಂತಂದ್ರಿಗಿನ ರಿಜೆಕ್ಟ್ ಮಾಡಿ ಅಂತಂದ್ರೆ ಎಲ್ಲೈತೆ ಡಾಕ್ಯುಮೆಂಟ್ ಅಂತ ಕೇಳೋರು. ನಮ್ಮನ್ನು ಡಾಕ್ಯುಮೆಂಟ್ ತೋರಿಸ್ಬೇಕು. ನಾವು LDC ಆಫೀಸ್ ಒಂದು ಕಾಪಿ ಕೊಟ್ಟಿದ್ದನ್ನ ತೋರಿಸಿದ್ರೆ ಅವಾಗ ಸುಮ್ಮನೆ ಆಗೋದು. ಇಲ್ಲದ್ರೆ ನೀವು ಬಾಯಿಂದ ಹೇಳ್ತೀವಿ ಕೆಲಸ ಎಲ್ಲಿ ಮಾಡಿ ಅಂತನ್ನೋರು. ಹಂಗೆ ಆ ಸಾಹೇಬ್ರು ಪ್ರತಿ ವರ್ಷನೂ ಹೈಬ್ರಿಡ್ ಜವಾರಿ ಏರಿಯಾಕ್ಕೆ ಬರೋದ್ರಿಂದ ನಾವು ಎಷ್ಟು ಅಲರ್ಟ್ ಅಂತಂದ್ರೆ ಪ್ರತಿ ಫಸ್ಟ್ ವೆಸಿಲಿಟಿ ಇನ್ಸ್ಪೆಕ್ಷನ್ ಕಂಪಲ್ಸರಿ ಮಾಡಿ, ಫ್ಲವರಿಂಗ್ ಅಲ್ಲಿ 2 ಇನ್ಸ್ಪೆಕ್ಷನ್ ಮಾಡ್ಬೇಕು, ಇನ್ನೊಂದು 4ನೇ ಇನ್ಸ್ಪೆಕ್ಷನ್ ಫ್ರೀ ಹಾರ್ವೆಸ್ಟ್ ಮಾಡ್ಬೇಕಲ್ಲ. ಈ ತರ ನಾವು ಪಕ್ಕ ಮಾಡ್ತಿದ್ವಿ, ಸಾಹೇಬ್ರು ಬರ್ತಾನೆ ಇದ್ರು. ಜೊತೆಗೆ ನಮ್ಗೆ ಇನ್ನೊಂದು ಏನ್ ಸಪೋರ್ಟ್ ಇತ್ತು ಅಂದ್ರೆ IIMR ಅವಾಗ NRCS ಅಂತ ಇತ್ತು, ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಸೋರ್ಗಮ್ ಅಂತೇಳಿ. ಅದಕ್ಕೆ ನಮ್ಮ ಟೊಣಿಪಿ ಅವರೇ ನಮ್ಮ ಧಾರವಾಡ ಕಾಲೇಜ್ನವರೇ ಕೆಲಸ ಮಾಡ್ತಾ ಇದ್ರು. ಅವ್ರು ಬರೋರು, ಅವರು ಎಲ್ಲ ಇಷ್ಟು ಲಾರ್ಜ್ ಏರಿಯಾ ನೋಡ್ಕೊಂಡು ಅವ್ರು ಖುಷಿ ಆಗ್ಬಿಡೋರು. ಇಷ್ಟೊಂದು ಏರಿಯಾ ಒಂದೇ ಕಡೆ ಸೀಡ್ ಪ್ರೊಡಕ್ಷನ್ ಇರೋದು ನಾವು ಎಲ್ಲಿ ನೋಡಿಲ್ಲ ಅಂತೇಳಿ ಅವರೆಲ್ಲ ವಿಡಿಯೋ ಮಾಡ್ಕೊಳ್ಳೋದು, ರೈತರಿಗೆಲ್ಲ ಸ್ವಲ್ಪ ಕರೆಸಿ ಅವರು ಸ್ವಲ್ಪ ಗೈಡ್ ಮಾಡೋದು, ಪ್ರತಿ ವರ್ಷ ಅವರು ಬರೋರು. ಹಂಗಾಗಿ ಏನಾಯ್ತು, ಇದು ಬಹಳ ಒಂಥರ ಬಹಳ ಇಂಪಾರ್ಟೆನ್ಸ್ ಬಂದ್ಬಿಡ್ತು ನಮ್ಗೆ ಹೈಬ್ರಿಡ್ ಜವಾರ್. ಆನಂತರ ನಮ್ಮ ರಾಜ್ಯದಲ್ಲಿ ನಾವು ಬಳ್ಳಾರಿಯಲ್ಲಿ ಸರ್ಟಿಫೈ ಮಾಡಿದಂತ F1 ಹೈಬ್ರಿಡ್ ಜವಾರ್ಗೆ ಬೇರೆ ಬೇರೆ ಕಡೆ ಎಲ್ಲ ಬಹಳ ಡಿಮ್ಯಾಂಡ್ ಬರ್ತಾ ಇತ್ತು. ಹೈಬ್ರಿಡ್ ಜವಾರ್ ಒಂದೇ ಅಲ್ಲ, ಸಮ್ಮರ್ ಅಲ್ಲಿ ನಾವು ಹೈಬ್ರಿಡ್ ಬಾಜ್ರಾ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಕೆಲವೊಂದು HHP 67 ಅಂತ ಒಂದು ಹೈಬ್ರಿಡ್ ಬಾಜ್ರಾ ಇತ್ತು. ಓನ್ಲಿ ಡ್ಯೂರೇಷನ್ ಈಸ್ 65 ಡೇಸ್. ಅದ್ರ ಫೀಮೇಲ್ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ನೋಡಲ್ ಕಿಲ್ರಿಂಗ್ ಬಂದು ಅದೇನಾಗ್ತಿತ್ತು, ನೋಡಲ್ ಕಿಲ್ರಿಂಗ್ ಬರೋದ್ರಿಂದ ಇಳುವರಿ ಜಾಸ್ತಿ ಬರ್ತಾ ಇತ್ತಲ್ಲ, ಅದಕ್ಕೆ ಎಲ್ಲ ಜಾಸ್ತಿ ಪ್ರೊಡಕ್ಷನ್ ಬರ್ತಿತ್ತು. ರಾಜಸ್ಥಾನ್ RSSC ಅವರೆಲ್ಲ ಬರೋರು, MSSC ಅವರೆಲ್ಲರೂ ಬರೋರು, ಬಂದು ಮಾಡ್ಕೊಂಡು ಅಲ್ಲಿ ಅವ್ರ ರಾಜ್ಯಗಳಲ್ಲಿ ಮಾರಾಟ ಮಾಡೋರು. ಅಲ್ಲಿ ಎಷ್ಟು ಮಾರ್ಕೆಟ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತಂದ್ರೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಇವರು KCC ಬ್ಯಾಗು ಮತ್ತು ನಮ್ಮ ಕರ್ನಾಟಕ ಪ್ರೈವೇಟ್ ಕಂಪ್ನಿದು ಬ್ಯಾಗ್ಗಳು ಹಿಡ್ಕೊಂಡು ಮಾರ್ಕೆಟ್ ಅಲ್ಲಿ ಹೋಗಾರಂತೆ, ಈ ಕಂಪ್ನಿ ಸೀಟ್ ಇದ್ರೆ ಕೊಡಿ ಇಂಥದ್ದು ಅಂತ ಹೇಳಿ. ಅಂದ್ರೆ ಅಷ್ಟರ ಮಟ್ಟಿಗೆ ಬ್ರ್ಯಾಂಡ್ ಡೆವಲಪ್ ಆಗಿತ್ತು. ಆಮೇಲೆ ಸನ್ಫ್ಲವರ್ ಅಲ್ಲಿ ಅಷ್ಟೇ ನಮ್ದೊಂದು ಮಾಡರ್ನ್ ಅಂತ ಇತ್ತು. ಅವಾಗ ಅದು ಮಹಾರಾಷ್ಟ್ರದಲ್ಲಿ ಭಾರಿ ಫೇಮಸ್ ಆಗಿಬಿಟ್ಟು ಕರ್ನಾಟಕ ಸರ್ಟಿಫೈಡ್ ಅಂದ್ರೆ. ಅದು ಯಾಕಂತ ಏನೋ ಗೊತ್ತಿಲ್ಲ, ಅವರು ಮಹಾರಾಷ್ಟ್ರ ಕಂಪ್ನಿಗಳೆಲ್ಲ ಬಂದು ನಮ್ಮ ಬಿಜಾಪುರ ಬಾಗಲಕೋಟೆಯಲ್ಲಿ ಆರ್ಗನೈಸ್ ಮಾಡೋರು, ಸಿಕ್ಕಾಪಟ್ಟೆ ಏರಿಯಾ ಆರ್ಗನೈಸ್ ಮಾಡೋರು ಮಾಡರ್ನ್. ಅದು ಎದಕ್ಕೆ ಏನಂತಂದ್ರೆ ಅವರಲ್ಲಿ ಮಾರ್ಕೆಟ್ ಇತ್ತು. ಹಂಗಾಗಿ ಸಿಕ್ಕಾಪಟ್ಟೆ ಏರಿಯಾ ಬರೋದು. ನಮಗೆ ಬೆಳಗಿನಿಂದ ಸಾಯಂಕಾಲ ಮಾಡೋಷ್ಟೊತ್ತಿಗೆ 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಬೆಳಿಗ್ಗೆ ನೋಡಿದ ಪ್ಲಾಟು ಯಾವತ್ತು ನೋಡಿದ್ನೇನೋ ಅನ್ಸ್ಬಿಡೋದು. ಅಂದ್ರೆ ಅಷ್ಟೊಂದು ವರ್ಕ್ ಲೋಡ್ ಇರ್ತಾ ಇತ್ತು. ಆದ್ರೂ ನಾವು ವಿ ಹ್ಯಾವ್ ಎಂಜಾಯ್ಡ್ ದಟ್ ಪ್ರೊಫೆಷನ್ ಅಂತ ಹೇಳ್ಬೋದು. ನಮ್ಮ ಒಂದು ಕೆಲಸನ ಅದು ಮಾಡ್ಕೊಂಡ್ವಿ, ಇದು ಮಾಡಿದ್ವಿ. ಅದಾದ ನಂತರ ಬಾಗಲಕೋಟೆ ಬಿಜಾಪುರ ಆದ ನಂತರ ಅದೇ ಬಳ್ಳಾರಿ ಇದ್ದ ಹೇಳಿದ್ನಲ್ಲಿ ಈಗ 13 ವರ್ಷ ಇಲ್ಲಿ SEO ಅಂತ ಕೆಲಸ ಮಾಡಿದ ನಂತರ 2008ರಲ್ಲಿ ನಮ್ಮ ದೇವೇಂದ್ರಪ್ಪ ಸಾಹೇಬರು ಯಾರ್ಯಾರಿಗೆ ಪ್ರಮೋಷನ್ ಏನೇನಿದಾವೆ ಎಲ್ಲ ಕೊಟ್ಟು ನಡೆ ಅಂದ್ಬಿಟ್ಟು ಕೊಟ್ಟು ಗದಗ್ಗೆ ಹಾಕಿದ್ರು. ಗದಗ್ಗೆ ಬರ್ತೀವಿ, ಇಲ್ಲಿ ಗದಗಿನಲ್ಲಿ ಅವಾಗ ಆಲ್ರೆಡಿ 2008 ಕಾಟನ್ ಹೋಗಿತ್ತು, 2005-6ವರೆಗೆ ಇತ್ತು. ಬರೀ ಕಡ್ಲೆನೇ ಬೇಜಾರು ಗದಗಿನಾಗ. ಮುಂಗಾರಲ್ಲಿ ಸ್ವಲ್ಪ ಅರ್ಲಿ ರೇಂಜ್ ಬಂದ್ರೆ ಗ್ರೀನ್ ಗ್ರಾಮ್ ಇರ್ತದೆ. ಅದು ಬಿಟ್ಟರೆ ಇನ್ನೇನಿರಲಿಲ್ಲ. ನನಗೇನು ಅಷ್ಟೊಂದು ಚಾರ್ಮ್ ಅನಿಸ್ಲಿಲ್ಲ ಈ ನಾನ್ ಹೈಬ್ರಿಡ್ಸ್ನ ಕೆಲಸ ಮಾಡೋದು. ಸರಿ ಬಿಡ ಅಂತೇಳಿ ಹಂಗೆ 1-2 ವರ್ಷ ಮಾಡಿದೆ. ಅಲ್ಲಿ ಮಾಡಿದ ನಂತರ ಧಾರವಾಡಕ್ಕೆ ಶಿಫ್ಟ್ ಆದ ನಂತರ ಅಲ್ಲೆಲ್ಲ ನಮ್ದು ಅಲ್ಲಿ ಏನಾಯ್ತು, ಎಲ್ಲ ಆಫೀಸ್ ಇದೆ, DDSC, ADSC, GOT, STL ಎಲ್ಲ ಇದೆಯಲ್ಲ. ಭಾಳ ಅದು ಒಂಥರ ಖುಷಿ ಅನ್ಸಕತ್ತಿದ ನಂತರ ಏನ್ ಮಾಡ್ಬಿಟ್ರು ಸಾಹೇಬ್ರು, ಒಂದೇ ಪೋಸ್ಟ್ ಬೇಡ ತಮ್ಮ, ನೀನು 1-2-3 ಪೋಸ್ಟ್ ಆಗ ಅಂತಂದ್ರೆ ಆವಾಗ ಸರಿ ಅಂತ GOT ಕೊಡ್ತಾ ಇದ್ರು. GOT ಕೊಟ್ರೆ ಅದು GOT ಎವ್ಯಾಲ್ಯೂಷನ್ ಏನಿರ್ತಲ್ಲ, A ಲೈನು ಅವೆಲ್ಲ, ಅವು ಸ್ವಲ್ಪ A ಲೈನ್ ಅಲ್ಲಿ ಏನಾದ್ರು B ಲೈನ್ ಮಿಕ್ಸ್ ಇತ್ತಂದ್ರೆ ಶೆಡ್ಡಿಂಗ್ ಆಗ್ತದೆ. ಶೆಡ್ಡರ್ ಅಂತಿರಲ್ಲ, B ಲೈನ್ ಈಸ್ ನಥಿಂಗ್ ಬಟ್ ಶೆಡ್ಡರ್, ಪೋಲನ್ ಶೆಡ್ಡರ್. ಅದನ್ನ ನಾವೇನ್ ಮಾಡ್ತಾ ಇದ್ವಿ, ಬೆಳಿಗ್ಗೆ ಅದು ಅಲ್ಲಿ ಮನೆ ಹತ್ರ ಆಫೀಸ್ ಹತ್ರನೇ ಮನೆ ಮಾಡ್ಕೊಂಡಿದ್ದೆ ನಾನು, ಅಲ್ಲೇ ಪೆಪ್ಸಿ ಫ್ಯಾಕ್ಟ್ರಿ ಹಿಂದ್ಗಡೆ. ಬೆಳಿಗ್ಗೆ ವಾಕಿಂಗ್ ಬಂದಾಗೆ ಒಂದ್ ರೌಂಡ್ ಎಲ್ಲ ನಾವು GOT ಪ್ಲಾಟ್ಗಳೆಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ಬೆಳಿಗ್ಗೆ 10-11 ಗಂಟೆಗೆ ಬರೋಷ್ಟೊತ್ತಿಗೆ
ಇವತ್ತು ಇವೆಲ್ಲ ಡಿಕ್ಲೇರ್ ಮಾಡ್ಬೇಕಂತೇಳಿ ಒಂದು ಶೆಡ್ಯೂಲ್ ಹಾಕೊಂಡಿರ್ತಿದ್ವಿ. ಆ ಥರ ಬಂದ ತಕ್ಷಣ ಹೇಳ್ಬಿಟ್ರೆ ಆಯ್ತು ಮಾಡೋಣ ಅಂತಂದ್ರೆ ಅಂದ್ರೆ ನಾವು ಅಷ್ಟೊತ್ತಿಗೆಲ್ಲ ಜಡ್ಜ್ಮೆಂಟ್ ಮಾಡ್ಕೊಂಡು ಯಾವ್ದು ಪಾಸಿಬಲ್ ಇಲ್ಲ ಅಂತೆಲ್ಲ ಗೊತ್ತಿರ್ತಿತ್ತು. ಸಾಹೇಬ್ರನ್ನ ಕರ್ಕೊಂಡು ಹೋಗಿ ತೋರಿಸಿದ್ರೆ ಆಯ್ತು ಅಂತಂದೇಳಿ ಮಾಡ್ತಾ ಇದ್ವಿ. ಅದು ಒಂಥರ ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಅವು ಸ್ವಲ್ಪ ಸೆಟ್ಟರ್ಸು ಎಲ್ಲ ನೋಡೋದು, ಜೊತೆಗೆ ಫೌಂಡೇಶನ್ಗಳು ಎಲ್ಲದಕ್ಕೂ ಕಂಪಲ್ಸರಿ ಇತ್ತಲ್ಲ, ವೆರೈಟೀಸ್ ಬೇಕಲ್ಲ, ಅದೆಲ್ಲ ಮಾಡಿದ್ವಿ. ಧಾರವಾಡದ್ದು ಆಯಿತು, ಅದನ್ನು ಮಾಡಿದ್ವಿ, ಲ್ಯಾಬ್ ಮಾಡಿದ್ವಿ, ADC ಮಾಡಿದ್ವಿ. ಆ ನಂತರ ಏನಾಯಿತು, ಅಲ್ಲಿಂದ ಧಾರವಾಡದಲ್ಲಿ ಸ್ವಲ್ಪ ಸೋಯಾಬೀನ್ ಇತ್ತು. ಆನಂತರ ಅಲ್ಲಿ ಬೀದರ್ಗೆ ಹಾಕಿದ್ದು 2017 ಬೀದರ್ಗೆ ಏನಾಯ್ತು, ಅದು ಕೊನೆ ಭಾಗ ಆಗ್ಬಿಡ್ತಲ್ಲ, ಸ್ವಲ್ಪ ಅಪ್ಸೆಟ್ ಆದ. ಏನಪ್ಪ ಇದು ಎಲ್ಲರಿಗೂ ಬಂದ್ಬಿಡ್ತಲ್ಲ ಇದು ಕೊನೆಗೆ ಅಂತೇಳಿ. ಅದು ಗುಲ್ಬರ್ಗ ದಾಟಿ ಹೋಗ್ಬೇಕಲ್ಲ, ಮತ್ತೆ ಗುಲ್ಬರ್ಗದಿಂದ 2.5 ತಾಸು ಜರ್ನಿ ಇರ್ತದೆ. ಎಲ್ಲಿಗೆ? ಬೀದರ್ಗೆ. ಗುಲ್ಬರ್ಗ ಪರವಾಗಿಲ್ಲ, ಬಳ್ಳಾರಿಯಿಂದ 300 ಕಿಲೋಮೀಟರ್ ಆಚೆ, ಮತ್ತೆ 2.5 ತಾಸು ಜರ್ನಿ ಇರ್ತದೆ. ಬಟ್ ಅದು ಬೀದರ್ ಒಂಥರ ಯುನಿಕ್ ಪ್ಲೇಸ್. ಅದು ನಾವು ಗುಲ್ಬರ್ಗದಿಂದ ಬೀದರ್ಗೆ ಹೋಗ್ತಾ ಬೀದರ್ ಜಿಲ್ಲೆ ಎಂಟ್ರಿ ಆದ ತಕ್ಷಣನೇ ಕ್ಲೈಮೇಟ್ ಚೇಂಜ್ ಆಗ್ಬಿಡ್ತದೆ. ಅದು ನಿಮ್ಗೆ ಯಾರು ಅಬ್ಸರ್ವ್ ಮಾಡಿರಲಿಲ್ಲ ಗೊತ್ತಿಲ್ಲ, ಅದು ಕ್ಲೈಮೇಟೇ ಚೇಂಜ್ ಆಗ್ಬಿಡ್ತದೆ. ಅದು ಅಂತ ಅಷ್ಟೊಂದು ಒಳ್ಳೆ ಪ್ಲೇಸ್. ಆಕ್ಚುಲಿ ಪ್ರಾಪರ್ ಬೀದರ್ ಐತಲ್ಲ, ಧಾರವಾಡಕ್ಕಿಂತ ಸೂಪರ್ ಪ್ಲೇಸ್ ಮತ್ತೆ ಸೂಪರ್ ಕ್ಲೈಮೇಟ್ ಸರಿ ಅಂತೇಳಿ. ಬಟ್ ಅಲ್ಲೇದು ಏನಪ್ಪ ಒಂದು ಇದು ಅಂದ್ರೆ, ಭೂಮಿ ಕೂಡ ಬಹಳ ಫಲವತ್ತಾಗಿದ್ದು, ಮತ್ತೆ ಅಲ್ಲಿ ಸೀಡ್ ಪ್ರೊಡಕ್ಷನ್ ಏನಂತಂದ್ರೆ ಇಂಟರ್ ಕ್ರಾಪಿಂಗ್ ಇರ್ತದೆ. ತೊಗರಿ ಜೊತೆ ಸೋಯಾಬೀನ್ ಇರ್ತದೆ. ತೊಗರಿ ಅವರು 2 ಸಾಲ ಹಾಕಿದ್ರೆ 6 ಸಾಲು ಸೋಯಾಬೀನ್ ಇರ್ತದೆ. ಒಟ್ಟು 8 ಸಾಲಲ್ಲ, ಒಂದು ಕೂರಿಗೆ 6 ಸಾಲು ಸೋಯಾಬೀನ್ ಇರ್ತದಲ್ಲ. ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ವಿ. ಒಳ್ಳೆ ಫಲವತ್ತಾದ ಭೂಮಿ. ಅಲ್ಲಿ ಏನು ಬಹಳ ಪೂರು ಲ್ಯಾಂಡ್ ಅಂದ್ರೆ ಕೂಡ 5-6 ಕ್ವಿಂಟಲ್ ಬರುತ್ತೆ. ಆವರೇಜ್ ಇದ್ರೆ 8-9. ಚೆನ್ನಾಗಿ ಒಳ್ಳೆ ಫರ್ಟೈಲ್ ಲ್ಯಾಂಡ್ ಅಂದ್ರೆ 12-13 ಕ್ವಿಂಟಲ್ ಬರುತ್ತೆ. ಸರಿ ಅಂತೇಳಿ ಎಲ್ಲ ಮಾಡ್ತಾ ಇದ್ವಿ. ಬಟ್ ಅಲ್ಲಿ ಏನು ಸಮಸ್ಯೆ ಅಂದ್ರೆ, ನಮಗೆ ಎಷ್ಟು ಏರಿಯಾ ಆಫರ್ ಆಗುತ್ತೆ ಅದಕ್ಕೆ ಅದು ಪ್ರಪೋರ್ಷನೇಟ್ ಆಗಿ ಕ್ವಾಂಟಿಟಿ ಸರ್ಟಿಫೈ ಆಗಲ್ಲ. ಖರೀಫಲ್ಲಿ ಇದು ಸೋಯಿಂಗ್ ಆಗಿ ಹಾರ್ವೆಸ್ಟಿಂಗ್ ಟೈಮಲ್ಲಿ ರಬಿ ರೇನ್ಸ್ ಅದಕ್ಕೆ ಕೂಡ್ಕೊಂತದೆ. ಕೂಡ್ಕೊಂಡಾಗ ಏನಾಗ್ತದೆ ಸೋಯಾಬೀನ್ನಾಗ, ಇದು ಅದು ಸ್ಟ್ಯಾಂಡಿಂಗ್ ಕ್ರಾಪ್ ಇದ್ರೆ ಮಳೆ ಬಂದ ತಕ್ಷಣ ನಾವು ಬಲ್ಜ್ ಆಗ್ತದೆ, ಬಿಸಿಲು ಬಿದ್ದ ತಕ್ಷಣ ಸ್ರಿಂಕ್ ಆಗ್ತದೆ. ಸ್ರಿಂಕ್ ಆದಾಗ ಏನಾಗುತ್ತೆ, ಜರ್ಮಿನೇಷನ್ ಹೋಗ್ಬಿಡ್ತದೆ. ಹಂಗಾಗಿ ಅದು ಜರ್ಮಿನೇಷನ್ ಫೇಲ್ ಆಗೋದ್ರಿಂದ ಅದು ಪ್ರಪೋರ್ಷನೇಟ್ ಆಗಿ ನಮಗೆ ಅದು ಸರ್ಟಿಫೈ ಆಗಲಿಲ್ಲ. ಆಗಲಿಲ್ಲ. ಹಂಗಾಗಿ ಏನಾಗುತ್ತೆ, ಅದು 2 ತಿಂಗಳು ಮಾತ್ರ ಭಾಳ ಬ್ರಿಸ್ಕ್ ಇರ್ತದೆ, ಸೆಪ್ಟೆಂಬರ್ ಅಕ್ಟೋಬರ್ ಮಾತ್ರ. ಉಳಿದಂಥ ತಿಂಗಳಲ್ಲಿ ಏನು ಅಂತ ಇದಿರಲ್ಲ. ನೆಕ್ಸ್ಟ್ ಒಂದು 2,000 ಎಕರೆ ಕಡ್ಲೆ ಬರ್ತದೆ. ಇಬ್ರು SEO ಇದ್ದಾರೆ, ಈಜಿ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ, ಅದೇನು ಸಮಸ್ಯೆ ಇಲ್ಲ. ಬಟ್ ಧಾರವಾಡದಲ್ಲಿ ಇದ್ದಾಗ ಮಾತ್ರ ಭಾಳ ಚೆನ್ನಾಗಿತ್ತು. ಜೊತೆಗೆ ಇನ್ನೊಂದು ಅಲ್ಲಿ ಅಡ್ವಾಂಟೇಜ್ ಏನಾಯ್ತು ಅಂತಂದ್ರೆ, ನಮಗೆ ಅಲ್ಲಿ ಎದುರಿಗೆ DATC ಇತ್ತು. ಮೇಡಮ್ ಅವರು ಅಲ್ಲೇ DD ಆಗಿದ್ರು ಮೇಡಮ್ ಅವರು. ನಾವು ಅಲ್ಲಿ ನಮ್ಮ ಮೇಳಿನ ಮನೆ ಸಾಹೇಬರು ಮಿಸ್ಸಸ್ಸೇ ಅಲ್ಲಿ EO ಇದ್ರು. ಅಲ್ಲಿ ವಾರ ಟ್ರೈನಿಂಗ್ ಸಿಗ್ತಿದ್ವಲ್ಲ DATCಗ. ನಮ್ದು ಫಸ್ಟ್ ಲೆಕ್ಚರೇ ಅಲ್ಲಿ ಸರ್ಟಿಫಿಕೇಶನ್. ಆ ನಂತರ ಯೂನಿವರ್ಸಿಟಿ ಪ್ರೊಫೆಸರ್ಗಳಿಗೆ 2ನೇ ಕ್ಲಾಸು 3ನೇ ಕ್ಲಾಸ್ ಅವರೆಲ್ಲ, ನಾವು ಫಸ್ಟ್ ಕ್ಲಾಸ್ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ರು. ಇವರು 2ನೇ ಲೆಕ್ಚರ್ ಕೊಡಕ್ಕೆ ಹೋಗೋ ಹೊತ್ನಾಗ ಅವರೆಲ್ಲ ನಗರ. ಅವರು ನೋಡಪ್ಪ ಸಾಹೇಬ್ರೆ ಫಸ್ಟ್ ಲೆಕ್ಚರ್ ಕೊಟ್ಟಿದ್ದಾರೆ ಅಂತೇಳಿ. ಅಂದ್ರೆ ನಮಗೆ ಸೀಡು ಮತ್ತು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡೋದ್ರಿಂದ ಆರ್ಗ್ಯಾನಿಕ್ ನಿಂದ ಬಹಳ ಡಿಮ್ಯಾಂಡ್ ಬರ್ತಾ ಇತ್ತಂತೆ. ಅವ್ರಿಗೆ ಯಾರಿಗೆ DATCಗೆ ಸರ್ ಟ್ರೈನಿಂಗ್ ಕೊಡಿ ಅಂತೇಳಿ. ಹಂಗಾಗಿ ಏನಾಯ್ತಿತ್ತು, ಅವರ DATC ನಾವು ಎದುರಿಗೆ ಆಫೀಸ್ ಇದ್ದಿದ್ರಿಂದ, ಸರ್ ನಿಮ್ಮ ಲೆಕ್ಚರ್ ಫಸ್ಟ್ ಅವರ್ ಇಟ್ಬಿಡ್ತೀವಿ, ಭಾಳ ಇಂಟ್ರೆಸ್ಟ್ ಇದ್ದಾರೆ ಜನ ರೈತರೆಲ್ಲ, ಹೇಳ್ಬಿಡ್ರಿ ಅಂತೇಳಿ. ನಾವು ಪ್ರತಿ ಇದು ಟ್ರೈನಿಂಗ್ ನಲ್ಲಿ ಫಸ್ಟ್ ಲೆಕ್ಚರ್ ನಮ್ದೆ. ಸಾಹೇಬ್ರು ಇದ್ರೆ ಸಾಹೇಬ್ರು ಹೋಗೋರು, ಒಂದ್ ವೇಳೆ ಅವ್ರಿಗೆ ಅನುಕೂಲ ಇಲ್ಲ ಅಂದ್ರೆ ನೀನ್ ಮಾಡೋಗ ಅಂತ ಹೇಳೋರು. ಹಂಗಾಗಿ ಅವಕಾಶ ಮಾಡ್ಕೊಡ್ತಿದ್ರು. ಅದು ಒಂದು ಏನಾಯ್ತು, ಅಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಆಯ್ತು. ರಾಯಚೂರಿನ ಇದು ಧಾರವಾಡನಲ್ಲಿ ಅಲ್ಲೆಲ್ಲ DATC ಅಲ್ಲೆಲ್ಲ ಟ್ರೈನಿಂಗ್ಸ್ ಹೇಳ್ತಾ ಇದ್ವಿ. ಮತ್ತೆ ಎಲ್ಲರೂ ಫೀಲ್ಡ್ ಡೇಗಳು ಮಾಡಿದ್ರು, ಯೂನಿವರ್ಸಿಟಿ ಕರ್ಕೊಂಡು ಹೋಗೋರು. ಅಲ್ಲೆಲ್ಲ ಪೂರ್ತಿ ಒಳ್ಳೆ ಒಂದು ಇದಾಯ್ತು ನಮಗೆ, ಏನು ಬಾಂಧವ್ಯ ಬೆಳೀತು. ಆನಂತರ ಅದೇ ಹೇಳಿದ್ನಲ್ಲ, ಬೀದರ್ಗೆ ಬಂದ ನಂತರ ಓನ್ಲಿ ಸೋಯಾಬೀನ್ ಆಗ್ಬಿಡ್ತಲ್ಲಿ, ಅದು ಇಂಟರ್ ಕ್ರಾಪ್. ಹಂಗಾಗಿ ಅದು ಬಟ್ ನಾವು ಏನೇ ಸರ್ಟಿಫೈ ಮಾಡಿದ್ರು ಕೂಡ ಕರ್ನಾಟಕದವರು ವಿ ಆರ್ ಸ್ಟ್ಯಾಂಡಿಂಗ್ ಫಸ್ಟ್, ಸೆಕೆಂಡ್ ಆರ್ ಥರ್ಡ್ ಇಡೀ ರಾಷ್ಟ್ರದಲ್ಲಿ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಕೇಳಿದ್ರೆ, ಇವಾಗ ನೀವು ನಮಗೆ ಅಲ್ಲಿ ಬೀದರ್ನಲ್ಲಿ ಸರಾಸರಿ 2 ಲಕ್ಷ ಹೆಕ್ಟೇರ್ ಕಮರ್ಷಿಯಲ್ ಏರಿಯಾ ಸೋಯಿಂಗ್ ಆಗುತ್ತೆ. ಯಾವುದು? ಸೋಯಾಬೀನ್. ನಾವು ಸರ್ಟಿಫೈ ಮಾಡ್ತಕ್ಕಂಥ ಸೀಡು ಒಂದು ಜಿಲ್ಲೆಗೂ ಕೂಡ ಆಗಲ್ಲ, ಬರೀ ಬೀದರ್ ಜಿಲ್ಲೆಗೆ ಆಗಲ್ಲ. 4 ಜಿಲ್ಲೆ ಮೇಜರ್: ಬೀದರು, ಹಾವೇರಿ, ಬೆಳಗಾಮು ಮತ್ತು ಧಾರವಾಡ. 4 ಇವು ಸೋಯಾಬೀನ್ ಗ್ರೋಯಿಂಗ್ ಮೇಜರ್ ಡಿಸ್ಟ್ರಿಕ್ಟ್ಸ್. ಬಟ್ ನಮ್ಮ ಪ್ರೊಡಕ್ಷನ್ ಒಂದು ಜಿಲ್ಲೆ ಕೂಡ ಸಾಕಾಗೋದಿಲ್ಲ. ಹಂಗಾಗಿ ಎಲ್ಲ ಏನಾಗ್ತಿತ್ತು, ಇಂಡೋರ್ನಿಂದ ಬರೋದು ಗಾಡಿಯಿಂದ. ಅವರು ನಾವು ಏನಾಯ್ತು, ಒಂದ್ಸಲ ಹಿಂಗೆ ಡೈರೆಕ್ಟರ್ ಹೇಳ್ತಿದ್ರು, ನಾವು ಸರ್ಟಿಫೈ ಮಾಡಿರೋ ಸೀಡ್ಸು ಕ್ವಾಲಿಟಿ ಹೆಂಗೈತೆ ಯಾರಾದ್ರೂ ನೋಡಿದಿರಾ ಅಂತ. ಸರಿ ಅಂತಂದೇಳಿ ನಾವು ಅವಾಗ ಏನ್ ಮಾಡ್ತಾ ಇದ್ವಿ, ನಮ್ದು ಫೀಲ್ಡ್ ಇನ್ಸ್ಪೆಕ್ಷನ್ಗೆ ಹೋದಾಗ ಅಲ್ಲಿ ಕಮರ್ಷಿಯಲ್ ಪ್ಲಾಟ್ಗಳು ನೋಡ್ತಾ ಇದ್ವಿ. ನೋಡಿದಾಗ ಸುಮಾರು ಸಿಕ್ಕಾಪಟ್ಟೆ ಮಿಕ್ಸ್ಚರ್, ಒಂದು 15-20-25% ವರೆಗೂ. ಹೆಂಗೆ ಅದು? ನಮ್ದೆಲ್ಲ J335 ವೈಲೆಟ್ ಕಲರ್ ಫ್ಲವರ್ಸ್, ಅಂದ್ರೆ ಜಾಮಡಿ ಕಲರ್ ಇರ್ತದೆ. ಬಟ್ ಆ ಅಡ್ಮಿಕ್ಸ್ಚರ್ಸ್ ಎಲ್ಲ ವೈಟ್ ಕಲರ್ ಫ್ಲವರ್ಸ್. ಬಹಳ ಈಸಿ ಐಡೆಂಟಿಫಿಕೇಶನ್. ಏನು ವೈಲೆಟ್ಗೂ ವೈಟ್ಗೂ ಡಿಸ್ಟಿಂಗ್ವಿಶ್ ಮಾಡೋದು ಬಹಳ ಈಸಿ. ಹಂಗಾಗಿ ನಾವೆಲ್ಲ ನೋಡ್ತಾ ಇದ್ವಿ. ಅವಾಗ ನೋಡಿದಾಗ ನಮ್ಗೆ ಗೊತ್ತಾಯ್ತು, ನಮ್ಮ ಕ್ವಾಲಿಟಿನೇ ಬೇರೆ, ಕರ್ನಾಟಕ ಸರ್ಟಿಫೈಡ್ ಸೀಡ್ ಕ್ವಾಲಿಟಿನೇ ಬೇರೆ,
ಬೇರೆ ರಾಜ್ಯದ್ದು ಏನೈತಲ್ಲ ಎಸ್ಪೆಷಲಿ MP ರಾಜಸ್ಥಾನ ಭಾರಿ ವರ್ಸ್ಟ್ ಅವು. ಇದ್ದಿದ್ರಾಗೆ ಬೆಟ್ರಪ್ಪ ಅಂದ್ರೆ ಮಹಾರಾಷ್ಟ್ರ ಕ್ವಾಲಿಟಿ ಇಸ್ ಬೆಟರ್. ಬಟ್ ನಮ್ಕಿನ್ನ ಅಷ್ಟೊಂದು ಆನ್ ಪಾರ್ ಅಂತ ಮತ್ತೆ ನಾನು ಹೇಳಿಕೆ ತಯಾರಿಲ್ಲ. ಯಾಕಂದ್ರೆ ನಮ್ಮ ಕ್ವಾಲಿಟಿ ಏನೈತಲ್ಲ ಬಹಳ ಲಾಟ್ ವೈಸ್ ಮೇಂಟೈನ್ ಮಾಡ್ತೀವಿ ನಾವು. ಅಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಮೋಸ್ಟ್ಲಿ ಅವ್ರಿಗೆ ಅಲ್ಲಿ ಗೋಡನ್ ವೈಸ್ ವೆರೈಟಿ ವೈಸ್ ಮೇಂಟೈನ್ ಮಾಡ್ತಾರೆ ಅಂತ ಕಾಣುತ್ತೆ. ಬಲ್ಕ್ ಹಂಗಾಗಿ ಅಲ್ಲಿ ದಿ ಕಾಂಟ್ ಮೇಂಟೈನ್ ದ ಕ್ವಾಲಿಟಿ. ಹಿಂಗಾಯ್ತು. ಬಟ್ 5 ವರ್ಷ ಅಲ್ಲಿ ಕಂಪ್ಲೀಟ್ ಆಗಿದ್ದೆ, ಎಲ್ಲಿ ಬೀದರ್ನಲ್ಲಿ ಮನೆ ಮಾಡ್ಕೊಂಡು ಬಹಳ ಚೆನ್ನಾಗಿ ಅನಿಸ್ತು ನನಗೆ. ಬಟ್ ಅಲ್ಲಿ ರೆಂಟೆಡ್ ಬಿಲ್ಡಿಂಗು ಜೊತೆಗೆ ವೆಹಿಕಲ್ಲು ಕೊಟ್ಟಿರಲಿಲ್ಲ ನನಗೆ. 2 ವರ್ಷ ವೆಹಿಕಲ್ಲು ಇರಲಿಲ್ಲ, ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಕೆಲಸ ಮಾಡಿದೆ. ಅದಾದ ನಂತರ ಏನಾಯ್ತು, ಇಲ್ಲಿ ನಮ್ಮ DDSC ಬೆಂಗಳೂರು ರಾಯಚೂರು ಖಾಲಿ ಆಗ್ಬಿಡ್ತು. ಖಾಲಿ ಆದಾಗ ನಮ್ಮ ಬಂಟ್ನಾಳ್ ಸಾಹೇಬ್ರಿದ್ದು, ನೋಡಪ್ಪ ನೀನೇ ಸೀನಿಯರ್ ADSC, ನಿನಗೆ ಚಾರ್ಜ್ ಕೊಡ್ತೀವಿ, ನೀನು ಡ್ಯೂಟಿ ರಿಪೋರ್ಟ್ ಮಾಡ್ಕೋ ಅಲ್ಲಿ ಅಂತಂದ್ರು. ಅಲಾಂಗ್ ವಿತ್ ಇದು ADSC ಬೀದರ್, ಅದಕ್ಕೂ 290 ಕಿಲೋಮೀಟರ್ ದೂರ ಇದೆ. ಅಂದ್ರೆ ಬಳ್ಳಾರಿ DDSC ಬೆಂಗಳೂರು ಚಾರ್ಜ್ ಕೊಟ್ಟಂಗೆ. ಇಲ್ಲ ಸರ್ ಆಗೋದಿಲ್ಲ ಇದು ನನ್ನ ಕಡೆ. ಯಾಕಾಗಲ್ಲ ಮಾಡು ಅಂತಂದೇಳಿ ಮತ್ತೆ ಅವ್ರಿಗೆ ಒತ್ತಾಯಕ್ಕೆ ಏನ್ ಮಾಡಿದೆ, ಆಯ್ತು ಅಂತೇಳಿ ADSC ಬೀದರ್ ಇದ್ದ ಜೊತೆಗೆ DDSC ರಾಯಚೂರು. ಯಾಕಂದ್ರೆ DDSC ರಾಯಚೂರ್ದು ಇದು ಜ್ಯೂರಿಸ್ಟಿಕ್ಷನ್ ಬೀದರ್, ಗುಲ್ಬರ್ಗ, ರಾಯಚೂರು ಮತ್ತು ಬಳ್ಳಾರಿ, ಕೊಪ್ಪಳ ಜಿಲ್ಲೆ. ಇಷ್ಟೆಲ್ಲ ನೋಡೋದು ಎಷ್ಟು ಸಾರು ಬಹಳ ಕಷ್ಟ ಆಗುತ್ತೆ. ಬೇಡ ಅಂದ್ರೆ ಕೇಳಿಲ್ಲ, ಸರಿ ಅಂತೇಳಿ ಇಲ್ಲ ನೀನ್ ಸೀನಿಯರ್ ಇದೆಯಾ, ನೀನ್ ಹೆಂಗ್ ಮಾಡ್ತೀವಿ ಗೊತ್ತಿಲ್ಲ, ನಿನಗೆ ಚಾರ್ಜ್ ಆಗ್ತೀವಿ ಅಂತ ಆರ್ಡರ್ ಹಾಕ್ಬಿಟ್ರು ಸಾಹೇಬ್ರು. ಆರ್ಡರ್ ಒಬ್ಬೆ ಮಾಡ್ಲಿಲ್ಲ ಅಂದ್ರೆ ಒಂದು ಕಷ್ಟ ಸಾಹೇಬ್ರುಗಳ ಹತ್ರ. ಯಾಕಂದ್ರೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ, ಅದಕ್ಕೆ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ಆಯ್ತು ಅಂತೇಳಿ ಮಾಡಿದೆ. 2 ವರ್ಷ ಆದ ನಂತರ ಅವ್ರಿಗೂ ಗೊತ್ತಾಯ್ತು. ಯಾಕಂದ್ರೆ ಅಲ್ಲೊಂದು ಪೋಸ್ಟ್ ಇಲ್ಲೊಂದು ಪೋಸ್ಟ್ 300 ಕಿಲೋಮೀಟರ್ ದೂರ ಹೌ ಟು ಮ್ಯಾನೇಜ್ ಅಂತೇಳಿ ಅವ್ರೇನ್ ಮಾಡಿದ್ರು, ಅವಾಗ ADSC ರಾಯಚೂರು ಅಂತ ಟ್ರಾನ್ಸ್ಫರ್ ಮಾಡಿದ್ರು ಬೀದರ್ನಿಂದ. ಆವಾಗ 2 ಪೋಸ್ಟ್ ಒಂದೇ ಕಡೆ ಆಯ್ತಲ್ಲ. ಒಂದೇ ಹೆಡ್ ಕ್ವಾರ್ಟರ್ ಇದ್ದಾಗ ಏನ್ ಕೆಲಸ ಮಾಡೋದೇನ ಅಂತ ತೊಂದರೆ ಇಲ್ಲ, ಒಂದೇ ಹೆಡ್ ಕ್ವಾರ್ಟರ್ ಇದ್ದಾಗ. ಬಟ್ ಬೇರೆ ಬೇರೆ ಹೆಡ್ ಕ್ವಾರ್ಟರ್ ಇದ್ದಾಗ ಸೇಮ್ ಕ್ಯಾಡರ್ ಆಗಲಿ ಅಥವಾ ಹೈಯರ್ ಪೋಸ್ಟ್ ಇದ್ರು ಕಷ್ಟ ಆಗುತ್ತೆ ಅದು. ಯಾಕಂದ್ರೆ ಈಗ ನಾವು ಬೀದರ್ನಿಂದ ರಾಯಚೂರಿಗೆ ಬರ್ಬೇಕಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ಬಸ್ ಹತ್ತಿ 7:15ಗೆಲ್ಲ ಗುಲ್ಬರ್ಗಕ್ಕೆ ಬಂದು ಅಲ್ಲಿ ಇಳಿದು ಟಿಫಿನ್ ಮಾಡಿ ಮತ್ತೆ ರಾಯಚೂರು ಬಸ್ ಹತ್ತಿ 1 ಗಂಟೆ ಸುಮಾರು ನಾನು ರಾಯಚೂರಲ್ಲಿ ಇಳಿತಾ ಇದ್ದೆ. ಇಷ್ಟೆಲ್ಲ ಪೇಷನ್ಸ್ ಬೇಕಲ್ಲ ಎಲ್ಲರಿಗೂ. ಏನೋ ನನಗಂತೂ ಇತ್ತು ಮಾಡಿದೆ, ಈಗ ಎಲ್ಲರಿಗೂ ಅದೇ ತರ ಇರುತ್ತಂತೇನು. ಅದಕ್ಕೆ ಏನಿಲ್ಲ, ಈ 2-3 ಪೋಸ್ಟ್ಗಳಿದ್ದಾಗ ಒಂದೇ ಕಡೆ ಹೆಡ್ ಕ್ವಾರ್ಟರ್ ಇದ್ದಾಗ ದೇ ಕ್ಯಾನ್ ಮ್ಯಾನೇಜ್. ಬಟ್ ಬೇರೆ ಬೇರೆ ಹೆಡ್ ಕ್ವಾರ್ಟರ್ಸ್ಗಳಾಗ ಸಮಸ್ಯೆಗಳು ಇರ್ತದೆ, ಅದಕ್ಕೆ ಇಂಥವನ್ನೆಲ್ಲ ಇದು ಮಾಡ್ಕೋಬೇಕು. ಬಟ್ ನಾನು ಅದಾದ ನಂತರ ಏನಾಯ್ತು, ಅದೇ ಅಲ್ಲಿ ರಾಯಚೂರಲ್ಲಿ ರೆಗ್ಯುಲರ್ ಆಗಿ 2 ವರ್ಷ ಮನೆ ಮಾಡ್ಕೊಂಡಿದ್ದೆ ರಾಯಚೂರಲ್ಲಿ. ಅಲ್ಲಿ ಸ್ವಲ್ಪ ನಮ್ಮ ಇವರೆಲ್ಲ ನಮಗೆ ಪಕ್ಕ ಅಂದ್ರೆ ಅದೇ ಸೀಡ್ ಯೂನಿಟ್, ಬ್ರೀಡರ್ ಸೀಡ್ ಮಾನಿಟರಿಂಗು, ಫೌಂಡೇಶನ್ ಮಾನಿಟರಿಂಗು. ಅವಾಗ ನಮ್ಮ ಹೊಸಮನೆಯವರು SOS ಆಗಿ ಬಂದ್ರು. ಅವರು ಮೊದಲು ಬಸವೇಗೌಡರು ಇದ್ರು, ಅವರು ಈ ಕಡೆ ಬಂದ್ರು ರಿಜಿಸ್ಟರ್ ಆಗಿ. ಆ ಜಾಗ ಖಾಲಿ ಆಗಿದ್ದಕ್ಕೆ ನಮ್ಮ ಹೊಸಮನೆಯವರು ಬೇಸಿಕಲಿ ಈಸ್ ಎನ್ ಎಂಟಮಾಲಜಿಸ್ಟ್. ಅವರು ನಾವೆಲ್ಲ ಹೋಗಿ ಚೇಂಬರ್ನ ಕೂತಿದ್ವಿ ಯೂಸ್ ಮಾಡೋಣ ಅಂತೇಳಿ. ಬಂದು ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಐ ಆಮ್ ಎ ಬೇಸಿಕಲಿ ಎಂಟಮಾಲಜಿಸ್ಟ್, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಸೀಡ್, ಯು ಆರ್ ಸಪೋಸ್ ಟು ಗೈಡ್ ಅಂತಂದ್ರು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಬಿಡ್ರಿ, ನಿಮಗೆ ನನಗೆ ಎಷ್ಟು ನಾಲೆಡ್ಜ್ ಐತೆ, ಒಂದೇ ವರ್ಷದಲ್ಲಿ ನಿಮ್ಮನ್ನ ಆ ಥರ ಮಾಡ್ತೀನಿ ಅಂತ ಹೇಳ್ದೆ. ಸಾಹೇಬ್ ಖುಷಿ ಆಗ್ಬಿಟ್ರು. ಸರ್ ನೀವು ಹಂಗೆ ಹೇಳಿದ್ರೆ ನಾನು ಬೇಕಾದ್ರೆ ಕೆಲಸ ಮಾಡ್ತೀನಿ ಅಂತ ಅವ್ರಿಗೆ ಧೈರ್ಯ ಬಂತು. ಅವಾಗಲಿಂದ ಏನ್ ಮಾಡಿದ್ವಿ, ಅದೇ ಬ್ರೀಡರ್ ಸೀಡ್ ಮಾನಿಟರಿಂಗು ಮತ್ತು ಫೌಂಡೇಶನ್ ಸೀಡ್ ಮಾನಿಟರಿಂಗ್. ಬ್ರೀಡರ್ ಸೀಡ್ ADR ಚೇರ್ಮನ್ ಇರ್ತಾರೆ, ಫೌಂಡೇಶನ್ಗೆ ಅವರೇ SOS ಚೇರ್ಮನ್. ಸರಿ ಅಂತೇಳಿ ಪ್ರತಿಯೊಂದಕ್ಕೂ ಅವ್ರನ್ನ ಕರ್ಕೊಂಡು ಹೋದಾಗ ಅವರಿಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯ್ತು. ಆಕ್ಚುಲಿ ಎಂಟಮಾಲಜಿಸ್ಟ್ ಆದ್ರೂ ಕೂಡ ಇವತ್ತಿನ ದಿನ ಅವ್ರು ಬರೀ ಒಂದು 2-3 ವರ್ಷದಲ್ಲಿ ಇವಾಗ ನನಗೆ ಎಷ್ಟು 30 ವರ್ಷ ಮಾಡಿ ಕೆಲಸ ಮಾಡಿ ನಾಲೆಡ್ಜ್ ಪಡ್ಕೊಂಡಿದ್ದೀನಿ, ಅಷ್ಟೊಂದು ನಾಲೆಡ್ಜ್ ಅವ್ರು ಪಡ್ಕೊಂಡಿದ್ದಾರೆ SOS ಆಗಿ. ಆನಂತರ ಪ್ರತಿಯೊಂದನ್ನು ಮಾನಿಟರ್ ಮಾಡ್ತಾರೆ. ಅವ್ರಿಗೆ ಈಗ 4 ನಮ್ಮ ಆಫೀಸ್ಗಳು ಅವ್ರಿಗೆ ಬರ್ತವೆ. ಯಾವುದು ಫೌಂಡೇಶನ್ ಮಾನಿಟರಿಂಗ್ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ. ಆದ್ರೂ ಕೂಡ ಪ್ರತಿಯೊಂದು ಇವರೇ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅವರು ಒಂದು ಕಾಪಿ ಕಳಿಸ್ತಾರಲ್ಲ, ಅದು ಯಾವ ಕಾಪಿ ಇದೆ, ಎಲ್ಲಿದೆ, ಏನಿದೆ ಅಂತೇಳಿ ಅವರು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಅದರಲ್ಲಿ ಒಂದು ನೋಟ ಅಂತ ಹಾಕಿರ್ತಾರೆ ಮೇಲ್ಗಡೆ. ಆನಂತರ ಕಂಪಲ್ಸರಿ ಸಾಧ್ಯ ಆದ್ರೆ ಅವರು ಟೀಮ್ ಜೊತೆ ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಒಂದ್ ವೇಳೆ ಸಾಧ್ಯ ಆಗಲಿಲ್ಲ ಅಂದ್ರೆ ಲೋಕಲ್ ಆಫೀಸರ್ಗೆ ಹೇಳ್ತಾರೆ, ಅವರು ನೀವು ಅಟೆಂಡ್ ಮಾಡಿ ಅಂತೇಳಿ. ಹಂಗಾಗಿ ಸ್ವಲ್ಪ ನಮ್ಮ ಮಾನಿಟರಿಂಗ್ ರಾಯಚೂರು ಝೋನಲ್ಲಿ ಐದಾರು ಬ್ರೀಡರ್ ಸೀಡ್ ಇರ್ಬೋದು ಅಥವಾ ಫೌಂಡೇಶನ್ ಇರ್ಬೋದು, ಬಹಳ ಚೆನ್ನಾಗಾಯ್ತು. ಆನಂತರ ಲಾಸ್ಟ್ ಇಯರ್ ಹಿಂಗೆ ಆಯ್ತು, ನಮ್ದೇನು ಫೌಂಡೇಶನ್ ಸೀಡ್ ಇತ್ತಲ್ಲ ತೊಗರಿ, ಪ್ರತಿಯೊಂದು ಲಾಟು KCC ಇರುವಲ್ದಾಕ, ಯೂನಿವರ್ಸಿಟಿದು, NSC ಯಾವ್ದೇ ಇರುವಲ್ದಾಕ 100% ಮಾನಿಟರಿಂಗ್ ಮಾಡಿದ್ವಿ ನಾವು. ಯಾವುದು ಟೀಮ್ ಇನ್ಸ್ಪೆಕ್ಷನ್. ಆಕ್ಚುಲಿ ಮಾನಿಟರಿಂಗ್ ಟೀಮ್ 25% ಅಷ್ಟೇ ಮಾಡಬೇಕು, ಬಟ್ ನಾವು ಟೀಮು 100% ಮಾಡಿದ್ವಿ. ಆನಂತರ ಈ ಗ್ರೋ ಟೆಸ್ಟ್ ರಿಸಲ್ಟ್ಸ್ ಬಂತಲ್ಲ, ಎಲ್ಲ ಯಾವುದೇ ಒಂದು ಲಾಟು GOT ಫೇಲ್ ಆಗಲಿಲ್ಲ, ಯಾವುದೇ ಒಂದು ವೆರೈಟಿ ಫೇಲ್ ಆಗಿಲ್ಲ. ಈಗ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ಬಿಜಾಪುರದಲ್ಲಿ ಗದ್ದಲ ಆಯ್ತಲ್ಲ, ನಮ್ದು ಎಷ್ಟು GPM ಸ್ಟ್ಯಾಂಡರ್ಡ್ ಇದೆಯಲ್ಲ ಅದ್ರ ಜೊತೆಗೆ GOT ಸ್ಟ್ಯಾಂಡರ್ಡ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಈ ಮಾತನ್ನ ನಾನು ಎಲ್ಲಿ ಬೇಕಾದ್ರೂ ಎದೆ ತಟ್ಟಿ ಹೇಳಿಕ್ಕೆ ಇದು ಮಾಡ್ತೀನಿ. ಯಾಕೆ ಅಂತಂದ್ರೆ ರಾಯಚೂರಿನಿಂದ ಫೌಂಡೇಶನ್ ಸೀಡ್ ಇಡೀ ರಾಜ್ಯಕ್ಕೆಲ್ಲ ಬಂದಿದೆ, ಎಲ್ಲ 3 ವೆರೈಟಿಗಳು, TSPR, 811, 152. ಹಂಗಾಗಿ
ಈ ಮಾನಿಟರಿಂಗು ಅಥವಾ ಇನ್ಸ್ಪೆಕ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಪಾಪ ಅವರೆಲ್ಲರಿಗೂ ಗೊತ್ತಾಯ್ತು. ಸೀಡ್ ರಿಟ್ನರಂತೂ ಈಗ ಕೊನೆಗೆ ನಾನು ಅಲ್ಲಿಂದ ಇಲ್ಲಿಗೆ ಪ್ರಮೋಷನ್ ಆಗಿ ಇಲ್ಲಿಗೆ ಬಂದಾಗ, ಸಾಹೇಬ್ರೆ ಇರೋದೇ 6 ತಿಂಗಳೈತೆ, ಯಾಕೆ ಹೋಗ್ತೀರಿ, ಇದೊಂದು ಸೀಸನ್ ನಮ್ಮ ಜೊತೆ ಕೆಲಸ ಮಾಡ್ರಿ ಅಂತಂದ್ರು. ಇನ್ನೊಂದು 6 ತಿಂಗಳು ಇದೊಂದು ಸೀಸನ್ ಕೆಲಸ ಮಾಡ್ರಿ ಅಂತಂದ್ರು. ಇಲ್ಲ ಸರ್, ಇದು ಏನೋ ಒಂದ್ ಸ್ವಲ್ಪ ಇದಾಗ್ತಾ ಇದೆ, ನಮ್ಮ ಫ್ರೆಂಡ್ ಹಿಂಗ್ ಬರ್ತಾನೆ, ಏನ್ ತೊಂದ್ರೆ ಇಲ್ಲ, ನಾನಿದ್ದಂಗೆ ಬಿಡಿ, ಅದ್ಯಾಕೆ ಅಷ್ಟೊಂದು ಇದು ಮಾಡ್ಕೊಳ್ತೀರ, ನಾನು ಇರ್ತೀನಿ ತಗೊಳ್ರಿ ಅಂತಂದೆ. ಮತ್ತೆ ಆಯ್ತು ಅಂತಂದು ಹೇಳಿ ಅದು 6 ತಿಂಗಳು ನಾವು ಇಲ್ಲಿ ನಂದು ಏನಾಯ್ತು ಅಂದ್ರೆ, ನಮ್ಮ ಬೆಂಗಳೂರು ಜೋನ್ ಬಹಳ ಚಿಕ್ಕ ಜೋನ್ ಅನ್ಸ್ಬಿಡ್ತು ನನಗೆ. ಅದಕ್ಕೆ ಇಲ್ಲ ಕೆಲಸ ಇದೇನು ಏರಿಯಾ ಆಗ್ಲಿ ಅಥವಾ ಇದೇ ಆಗ್ಲಿ, ಇದು ನನಗೆ ಇದು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಕುತ್ಕೊಂಡು ಮಾಡೋಂಥ ಕೆಲಸನಲ್ಲ ಇದು. ಬೆಳಿಗ್ಗೆ ಈಗ ಅಲ್ಲೆಲ್ಲ ಅಲ್ಲಿ 2 ಪೋಸ್ಟ್ ಇದ್ರು ಕೂಡ ಬೆಳಿಗ್ಗೆ ಇನ್ಸ್ಪೆಕ್ಷನ್ ಹೋಗೋತ್ನಾಗ ಎಲ್ಲರೂ ನಾವು ಅಲ್ಲಿ ಆಫೀಸ್ ಹತ್ರ ಅಸೆಂಬ್ಲಿ ಬೈಕಲ್ಲಿ ಬಂದು ಅಸೆಂಬ್ಲಿ ಆಗಿ ಜೀಪಲ್ಲಿ ಹೋಗ್ತಾ ಇದ್ವಿ. ಆ ಟೈಮ್ ಗ್ಯಾಪ್, ಜೀಪ್ ಹತ್ತೋದಕ್ಕೆ ಮೊದಲು ಗ್ಯಾಪ್ ಅಲ್ಲಿ ಈ ಟಪಾಲ್ ಗಿಪಾಲ್ ಅವತ್ತಿನ ಕೆಲಸನ ಮುಗಿಸೋಗೋದು, ಅಥವಾ ಇಲ್ಲ ಅಂದ್ರೆ ಸಾಯಂಕಾಲ ಬಂದು ಮನೆಗೆ ಹೋಗೋಷ್ಟೊತ್ತಿಗೆ ಆ ಟಪಾಲ್ ನೋಡಿ ಹೋಗ್ತಿದ್ವಿ. ಅಂತದೇ ಅಲ್ಲೆಲ್ಲ ಮ್ಯಾನೇಜ್ ಮಾಡಿದಾಗ ಇಲ್ಲೇ ಬೆಳಿಗ್ಗೆಯಿಂದ 10 ಗಂಟೆಯಿಂದ ಕುಂತ್ಕೊಂಡು 5 ಗಂಟೆ ಮಾಡಂತದ್ದು ಏನಿಲ್ಲಪ್ಪ ಅಂತ ಪ್ರಸಂಗ. ಆದ್ರೆ ಇದು ಒಂದು ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಈ ಬೆಂಗಳೂರು ಜೋನ್ ನಲ್ಲಿ ಕೆಲಸ ಮಾಡಿದ್ದು ನಿಜವಾಗ್ಲೂ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಯಾಕಂದ್ರೆ ಈಗ ಏನ್ ಅನಿಸ್ತು ಅಂದ್ರೆ, ನನಗೆ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ನ ಸರ್ವಿಸೇ ಇನ್ಕಂಪ್ಲೀಟ್ ಆಗ್ತಿತ್ತೇನೋ ಅನ್ಸುತ್ತೆ. ಯಾಕಂದ್ರೆ ನಾನು ಧಾರವಾಡ ಎಲ್ಲ ಕೆಲಸ ಮಾಡಿದ್ದೆ, ರಾಯಚೂರು ಎಲ್ಲ ಜಿಲ್ಲೆ ಎಲ್ಲ ಕೆಲಸ ಮಾಡಿದ್ದೆ. ಆನಂತರ ಎಲ್ಲ ನಮ್ಮ SEOಗಳಿಗೆ ಕೂಡ ಬಹಳ ಚೆನ್ನಾಗಿ ಫೀಲ್ಡ್ ಸ್ಟ್ಯಾಂಡರ್ಡ್ಸ್, ಸೀಟ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಎಲ್ಲ ನಮ್ಮ ಬೀದರ್ ಆಗ್ಲಿ, ಗುಲ್ಬರ್ಗ ಹುಡುಗರಾಗ್ಲಿ, ಅಥವಾ ನಮ್ಮ ಜವಳಗೆರೆ SEO ಆಗ್ಲಿ ಎಲ್ಲ ಬಹಳ ಚೆನ್ನಾಗಿ ಕಲಿಸ್ಕೊಟ್ಟಿದ್ದೆ. ಬಟ್ ಅವ್ರಿಗೆ ಅಲ್ಲಿ ಏನ್ ಅಡ್ವಾಂಟೇಜ್ ಆಯ್ತು ಅಂತಂದ್ರೆ, ಅಲ್ಲಿ SEOಗಳಿಗೆ ಟೆಕ್ನಿಕಲಿ ನಾವು ಬ್ರೀಡರ್ ಸೀಡ್ ಮಾನಿಟರಿಂಗ್ ಹೋದಾಗಲಿ ಹೋದಾಗ ಕೂಡ ಬ್ರೀಡರ್ ಬರ್ತಾ ಇದ್ದೆ, ಕಂಪಲ್ಸರಿ ಬರ್ತಾನೆ ಬ್ರೀಡರ್ ಸೀಡ್ ಮಾನಿಟರಿಂಗ್. ಅವಾಗ ನಮ್ಮ SEOಗಳನ್ನೆಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಕರ್ಕೊಂಡು ಹೋದಾಗ ಏನಾಗ್ತಿತ್ತು ಅಂದ್ರೆ, ಇವ್ರಿಗೆ ಅಲ್ಲಿ ಬ್ರೀಡರ್ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇತ್ತು. ಹಂಗಾಗಿ ಇವ್ರಿಗೆ ಏನಾಯ್ತು, ಎನಿ ಡೌಟ್ಸ್ ಇದ್ರು ಕೂಡ ಇವ್ರು ಕ್ಲಾರಿಫೈ ಮಾಡ್ಕೊಳಕ್ ಒಂದು ಅವಕಾಶ ಆಯ್ತು. ಹಂಗಾಗಿ ಹುಡುಗರೆಲ್ಲ ಬಹಳ ಪಕ್ಕ ನನಗಿನ ಬ್ರೀಡರ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡು, ಯಾವುದೇ ಸಂದರ್ಭದಾಗ ಏನೇ ಸಮಸ್ಯೆ ಬಂದ್ರು ಕೂಡ ನನ್ ಕೇಳಿದ್ರು ಸರಿ, ಇಲ್ಲಾಂದ್ರೆ ಅವ್ರನ್ನೇ ಕೇಳಪ್ಪ ಅಂದ್ರು ಕೂಡ ಅವ್ರಿಗೆ ಕೇಳಿ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ರು. ಬಟ್ ಇಲ್ಲಿ ನನಗೆ ಬೆಂಗಳೂರು ಜೋನ್ ನಲ್ಲಿ ಸ್ವಲ್ಪ ಇಲ್ಲಿ ಕ್ರಾಪ್ಸ್ ಕೂಡ ಬರೀ 2 ಅಲ್ಲ, ರಾಗಿ ಮತ್ತು ಭತ್ತ. ಮಾನಿಟರಿಂಗ್ ಹೋಗ್ಬೇಕಂದ್ರೆ ಕೂಡ ಇಲ್ಲಿ ಸ್ವಲ್ಪ ಸಿಟಿ ಲಿಮಿಟ್ಸ್ ಇರೋದ್ರಿಂದ ಸ್ವಲ್ಪ ಅಷ್ಟೊಂದು ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳಕ್ ಆಗ್ಲಿಲ್ಲ ನನಗೆ SEOಗಳನ್ನ. ಆದ್ರೂ ಕೆಲವು ಕಡೆ ಎಲ್ಲ ಈ ಹುಡುಗರಿಗೆ ಗೈಡ್ ಮಾಡಿದೆ ನಾನು. ನಮ್ಮ ಕಿರಣ್ಗಾಗ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಆಮೇಲೆ ಮೈಸೂರು ಹುಡುಗರಂತ ಅವರೆಲ್ಲ ನನ್ಗೆ ಬೀದರ್ನಲ್ಲಿ ಎಲ್ಲ ಟ್ರೈನ್ ಅಪ್ ಆಗಿದ್ದಾರೆ. ಅವ್ರಿಗೆಲ್ಲ ಫೀಲ್ಡ್ ಸ್ಟ್ಯಾಂಡರ್ಡ್ಸ್, ಸೀಟ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಗೊತ್ತು. ಅವನು ಯೋಗೇಶ್ ಬಂದೆ ಒಂದಿನ ತುಮಕೂರ್ಗೆ ಹೋಗಿ ಹೇಳ್ಬೇಕಾಗಿತ್ತು, ನನ್ನ ಕಡೆ ಆಗಲಿಲ್ಲ, ಟೈಮ್ ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್. ಆಯ್ತು, ಆದಷ್ಟು ನಾನು ಮ್ಯಾಕ್ಸಿಮಮ್ ಟ್ರೈನ್ ಅಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ಏನ್ ನೋಡ್ಬೇಕು ಅನ್ನೋದು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ, ಫೀಲ್ಡ್ ಲೆವೆಲ್ ಆಗಲಿ ಅಥವಾ ಯೂನಿಟ್ ಲೆವೆಲ್ ಆಗಲಿ. ಇದು ಯಾಕಂದ್ರೆ ಇದು ಒಂದು ಸಂಸ್ಥೆ ಬಹಳ ಒಂದು ಕ್ವಾಲಿಟಿ ಕಂಟ್ರೋಲ್ ವಿಂಗ್ ಆಗಿರೋದ್ರಿಂದ. ಆನಂತರ ಇವಾಗ ಇನ್ನೊಂದು ನಿಮ್ಮ ಮೇಲೆ ಯಾಕೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಮೊದಲೆಲ್ಲ KSSC ಮತ್ತು NSC ಅಲ್ಲಿ ನಮಗಿನ ಸೀನಿಯರ್ ಆಫೀಸರ್ಸ್ ಇದ್ರು. KSSC ಆಗಲಿ ಅಥವಾ NSC ಆಗಲಿ, ನಾವೆಲ್ಲ 1990 ಜಾಯಿನ್ ಆದಾಗ KSSC ಮತ್ತು NSC ಅಲ್ಲಿ ಬಹಳ ಸೀನಿಯರ್ ಆಫೀಸರ್ಸ್ ಇದ್ರು. ಯಾಕಂದ್ರೆ ನಾವು 1974 ಮೊದಲು ನಾವು ಸರ್ಟಿಫಿಕೇಶನ್ ಮಾಡೋದಕ್ಕಿಂತ ಮೊದಲು NSS ಸರ್ಟಿಫಿಕೇಶನ್ ಮಾಡ್ತಾ ಇದ್ರು. ಬಟ್ ಯಾಕೆ ಅವಾಗ ಇದನ್ನ ನಮ್ಮ ಸಂಸ್ಥೆ ಹುಟ್ಟು ಹಾಕಿದ್ರು ಅಂದ್ರೆ, ಅವರೇ ಪ್ರೊಡಕ್ಷನ್ ಮಾಡಿ ಅವರೇ ಸರ್ಟಿಫಿಕೇಶನ್ ಮಾಡಿದ್ರೆ ಲೋ ಕ್ವಾಲಿಟಿ ಸೀಟ್ಸ್ ಏನಾದರೂ ಮಾಡ್ಕೋಬೇಕು, ಇದು ಸರ್ಟಿಫೈ ಮಾಡ್ಕೋಬಹುದು ಅಂತ ಥರ್ಡ್ ಪಾರ್ಟಿ ಇರಲಿ ಅಂತೇಳಿ ನಮ್ಮ ಸಂಸ್ಥೆ ಉದಯವಾಗಿದ್ದು. ಹಂಗಾಗಿ ಅವಾಗ ನಮಗೆ ಇವ್ರ ಕಡೆಯಿಂದ ಒಳ್ಳೆ ಸಪೋರ್ಟ್ ಮತ್ತು ಒಳ್ಳೆ ಇದು ಕೊಡ್ತು, ಏನೋ ಗೈಡೆನ್ಸ್ ಸಿಕ್ತು, ಬೋತ್ KSSC ಮತ್ತು NSC ಇಂದ. ಬಟ್ ಈಗ ಏನಾಗಿದೆ, ನಮ್ಮ ಹುಡುಗರು ಹೊಸಬ್ರು, ಜೊತೆಗೆ KSSC ಹುಡುಗರು ಹೊಸಬ್ರು, ಜೊತೆಗೆ NSC ಅವರು ಹೊಸಬ್ರು, ಜೊತೆಗೆ KOF ನವರು ಹೊಸಬ್ರು. ಹಂಗಾಗಿ ಏನಾಗುತ್ತೆ, ಒಂದು ಈಗ ನಾವೆಲ್ಲ ಇವರೆಲ್ಲರೂ ಇದ್ರು ಕೂಡ ನಾವು ಅಡ್ಮಿನಿಸ್ಟ್ರೇಟಿವ್ ಸೇಕ್ ಮಾತ್ರ ಬೇರೆ ಬೇರೆ ಸಂಸ್ಥೆಗಳು. ಬಟ್ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಬಂದಾಗ ವಿ ಆರ್ ಆಲ್ ಟುಗೆದರ್, ನಾವೆಲ್ಲರೂ ಜವಾಬ್ದಾರಿ ಅದಕ್ಕೆ, ಯಾವುದೇ ಬ್ರ್ಯಾಂಡ್ ಇರುವಲ್ದಾಕೆ. ಹಂಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಆಕ್ಚುಲಿ ಹಂಗೆ ನೋಡ್ಕೊಂಡ್ರೆ ನಮ್ಮ SEOಗಳಿಗೆ ಸ್ವಲ್ಪ ಜಾಸ್ತಿ ಅನುಭವ ಇದೆ. ಈಗ ಅವರು ಹುಡುಗರು ಹೊಸದಾಗಿ ರೆಗ್ಯುಲರ್ ಬಂದಿದ್ರು ಕೂಡ KSSC ಮತ್ತು NSC ಅಲ್ಲಿ, ಆದ್ರೂ ಕೂಡ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಏನಾದರೂ ಫೀಲ್ಡ್ ಇನ್ಸ್ಪೆಕ್ಷನ್ಗೆ ಹೋಗ್ಬೇಕಂದ್ರೆ ಫಸ್ಟು ಕ್ಯಾರೆಕ್ಟರ್ ಸ್ಟಡಿ ಮಾಡ್ಕೊಳ್ರಿ, ಸ್ಟಡಿ ಮಾಡ್ಕೊಂಡು ಹೋಗ್ರಿ. ನಾಳೆ ಏನೇನು ಕ್ರಾಪ್ ವೆರೈಟಿ ನೋಡ್ತೀರಾ, ವೆರೈಟೀಸ್ ಕ್ಯಾರೆಕ್ಟರ್ಸ್ ನೋಡ್ಕೊಳ್ರಿ. ಕ್ಯಾರೆಕ್ಟರ್ಸ್ ನಲ್ಲಿ ಕೂಡ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಜೊತೆಗೆ ಕೆಳಗಡೆ ಒಂದು ಕೊಟ್ಟಿರ್ತಾನೆ, ಏನ್ ಕೊಟ್ಟಿರ್ತಾನೆ, ಜೀನ್ ಮಾರ್ಕ್ ಕ್ಯಾರೆಕ್ಟರ್ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಆ ಜೀನ್ ಮಾರ್ಕ್ ಕ್ಯಾರೆಕ್ಟರ್ ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ದಟ್ ವೆರೈಟಿ ಇರ್ತದೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕ್ಯಾರೆಕ್ಟರ್ಸ್ ಗೊತ್ತಿಲ್ಲದೆ ಇನ್ಸ್ಪೆಕ್ಷನ್ಗೆ ಹೋಗ್ಲೇಬೇಡಿ, ಫಸ್ಟ್ ಸ್ಟಡಿ ಮಾಡ್ಕೊಳ್ರಿ. ಈಗ ನಿಮಗೆಲ್ಲ ಬಹಳ ಅನುಕೂಲತೆ ಇದೆ. ನಾವೆಲ್ಲ ಹೋಗೋ ಹೊತ್ನಾಗ ಅವಾಗ ನಮಗೆ ನೆಟ್ ಗಿಟ್ಟು ಅವೆಲ್ಲ ಗೊತ್ತೇ ಇರಲಿಲ್ಲ. ಈಗ ನಿಮಗೆ
ಇಂಟರ್ನೆಟ್ ಅಲ್ಲಿ ಕೂಡ ಯು ಕ್ಯಾನ್ ಸರ್ಚ್ seednet.india ಐತಲ್ಲ, ಅದರಲ್ಲಿ ಕೂಡ ನಿಮಗೆ ಸಿಗ್ತದೆ. ನಿಮಗೆ ಅವೈಲೇಬಿಲಿಟಿ ಇದೆ ಇವಾಗ. ಆನಂತರ ನೆಟ್ ಕೂಡ ಇವಾಗ ಪ್ರೈವೇಟ್ ನಿಮ್ದು ಸಿಮ್ ಇದ್ರೂ ಕೂಡ ಏನಂತ ಕಾಸ್ಟ್ಲಿ ಆಗಲ್ಲ. ಹಂಗಾಗಿ ಆನಂತರ ಈಗ ಸಾಥಿ ಪೋರ್ಟಲ್ ಬಂದ ನಂತರ ಅಂತೂ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಯಾಕಂದ್ರೆ ವಿತೌಟ್ ಎನಿ ಫೋಟೋ ಆಫ್ ದ ಇನ್ಸ್ಪೆಕ್ಷನ್ ಫೀಲ್ಡ್ ಇಲ್ಲಾಂದ್ರೆ ಅದು ತಗೊಳ್ಳೋದೇ ಇಲ್ಲ, ಮುಂದೆ ಹೋಗೋದೇ ಇಲ್ಲ. ಆದ ಕಾರಣ ನೀವು ನಂಬರ್ ಆಫ್ ಅವರ್ಸ್ ವರ್ಕಿಂಗ್ ಅವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ರಿ. ಆ ಫೀಲ್ಡ್ ಇನ್ಸ್ಪೆಕ್ಷನ್ ಆದ ನಂತರ ನೀವು ಆಗೋಯ್ತು, ಯೂನಿಟ್ ವರ್ಕ್ ಇರ್ತದೆ, ಯು ಡೋಂಟ್ ವರಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಬಟ್ ಫೀಲ್ಡ್ ಇನ್ಸ್ಪೆಕ್ಷನ್ ಇದ್ದಾಗ ನಿಮಗೆ ಕತ್ಲಾದ ನಂತರ ಯು ಕಾಂಟ್ ಡೂ ಎನಿಥಿಂಗ್. ಒತ್ತು ಮುಣಿತ ನಂತರ ನೀವು ಹೊಲ ನೋಡಕ್ ಆಗೋದೇ ಇಲ್ಲ ಅಲ್ವಾ. ನಾನು ಈ ತರ ಒಂದು ಸಿಚುಯೇಷನ್ ಫೇಸ್ ಮಾಡೇನೆ, ಅದನ್ನು ಹೇಳ್ಬಿಡ್ತೀನಿ ಕೇಳ್ರಿ. ಆ ಮುದ್ದೆ ಬೆಳೆದಾಗ 40 ವರ್ಷದಾಗ ದೇಶಮುಖ್ ಅಂತ ಒಬ್ರು ಇದ್ರು, ದೊಡ್ಡ ಲೀಡರ್. ಅವರು 2-3 ಸಲ MLA ಆಗಿದ್ರು. ನಾವು ಇಲ್ಲಿ ಬಾಗಲಕೋಟೆಯಿಂದ ಮೇಜ್ ಅವಾಗ ಬಹಳ ಪ್ರೊಡಕ್ಷನ್ ಹೋಗ್ತಾ ಇತ್ತು. ಯಾವ್ದು ಇವು ವೆರೈಟೀಸ್ ಹೋಗ್ತಾ ಇತ್ತು, ಮೇಜ್ ವಿಜಯ ಕಾಂಪೋಸಿಟ್, ಆನಂತರ ಇನ್ನೊಂದು NLD ವೈಟ್ ಅಂತ ಒಂದು ಹೋಗ್ತಾ ಇತ್ತು. ಅವರೆಲ್ಲ ಪಾಪ NSC ಪ್ರೋಗ್ರಾಮ್ ಬಹಳ ಮಾಡಾರ ಅವಾಗೆಲ್ಲ. ಕೆಲವರು ಬಿಜಾಪುರ ಜಿಲ್ಲೆಯಲ್ಲಿ, ನಾವು ಧಾರವಾಡದಿಂದ NSR ಕೊಡೋರು, ನಾವು ಬಾಗಲಕೋಟೆಯಿಂದ ಹೋಗೋರು. ಅವ್ರ ಜೊತೆಗೆ ಹೋಗ್ತಾ 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 ಅದು ಒತ್ತು ಮುಣಿಗ್ ಬಿಡೋರು. ಒತ್ತು 40 ಹೋಗೋಷ್ಟೊತ್ತು ಒತ್ತು ಮುಣಿಗ್ ಬಿಟ್ರೆ ಅವರು ಸಾಹೇಬ್ರೆ ಏನ್ ಹಿಂಗಾಗ್ಬಿಡ್ತಲ್ಲ ಅಂತಂದ್ರೆ, ಇವತ್ತು ಮಕ್ಕಂಬಿಡ್ರಿ ನಮ್ಮ ಮನೆಗ, ಬೆಳಿಗ್ಗೆ ಎದ್ದು ಟಿಫಿನ್ ಮಾಡ್ಕೊಂಡು ನೋಡಿ ಹೋಗುವಂತ್ರಿ ಅಂತ ನನ್ನ ಸಾಹೇಬ್ರು. ಸರ್ ಇಲ್ಲ ಸರ್, ಬೆಳಿಗ್ಗೆ ಬೇರೆ ಕಾರ್ಯಕ್ರಮ ಐತೆ ಅಂತಂದ್ರೆ ಅವಾಗ ಏನ್ ಮಾಡೋರು ಗೊತ್ತಾ ದೇಶಮುಖ್ ಸಾಹೇಬ್ರು, ದೊಡ್ಡ ರಾತ್ರಿ ಹೊಲ ಕಾಯಕ್ ಇವು ಇರ್ತಾವಲ್ಲ ಬ್ಯಾಟ್ರಿ ಟಾರ್ಚರ್ಸ್ ಅಂತವನು ಒಂದು 5-6 ತರಿಸಿ ಒಂದು 5-6 ಜನ ಲೇಬರ್ನ ಕಳ್ಸೋರು. ಅಲ್ಲೇ ಮನೆ ಪಕ್ಕಕ್ಕೆ ಹೊಲ ಅವ್ರದ್ದು, ಬರೀ ಕಾಂಪೌಂಡ್ ಅಷ್ಟೇ ಕಲ್ಲು ಇಟ್ಕೊಂಡಿರೋರು. ಸರ್ ನೀವು ಯಾವ ಗಿಡ ನೋಡ್ಬೇಕಂತ ಹೇಳ್ರಿ, ಹಂಗೆ ಬಿಡ್ತಾರೆ ಅವ್ರು ನಮ್ಮ ಹುಡುಗರು, ನೀವು ನೋಡ್ರಿ ಕ್ಯಾರೆಕ್ಟರ್ ಅಂತ ಹೇಳಿ. ಅಂದ್ರೆ ಪೊಸಿಷನ್ ಆಫ್ ದ ಇಯರ್ ಕಾಬು ಎಲ್ಲಿ ಪೊಸಿಷನ್ ಇದೆ, ಆನಂತರ ಎಷ್ಟು ಇದಿದೆ ಅಂತೇಳಿ. ಕೊನೆಗೆ ನಾವು 40 ಹೊಡೆದಾಗ ಇನ್ಸ್ಪೆಕ್ಷನ್ ಮಾಡ್ಬೇಕಂದ್ರೆ ಆ ತರ ಆಗಿರುತ್ತೆ. ಎಸ್ಪೆಷಲಿ ದೇಶಮುಖರು ಇದರಲ್ಲಿ ನೋಡ್ಕೊಂಡು ಆಯ್ತು ಅಂತೇಳಿ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಮಾತ್ರ ಆಯ್ತು ಸರ್, ಏನ್ ಸಮಸ್ಯೆ ಇಲ್ಲ, ಚೆನ್ನಾಗಿದೆ ಅಂತೇಳಿ. ಆಮೇಲೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಎನಿ ಸೀಡ್ ಪ್ರೊಡಕ್ಷನ್ ಸಕ್ಸಸ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಪೇರೆಂಟ್ ಮಟೀರಿಯಲ್ ಕ್ವಾಲಿಟಿ. ಇವಾಗ ಪೇರೆಂಟ್ ಮಟೀರಿಯಲ್ ಕ್ವಾಲಿಟಿ ಚೆನ್ನಾಗಿದೆ, 100% ಜೆನೆಟಿಕ್ ಪ್ಯೂರಿಟಿ ಇದೆ ಅಂತಂದ್ರೆ ನಿಮ್ದು ಸೀಡ್ ಪ್ರೊಡಕ್ಷನ್ 50% ಸಕ್ಸಸ್ ಆಗೋಗ್ಬಿಡುತ್ತೆ ಅಲ್ಲಿ. ಅರ್ಥ ಆಯ್ತಾ? 50% ಮುಗಿದೋಗ್ತು. ಇವಾಗ ಪೇರೆಂಟ್ ಮಟೀರಿಯಲ್ ಅಡ್ಮಿಕ್ಸರ್ ಬರ್ತಾ ಇದೆ. ಯಾಕೆ? ಯಾರು ಪೇರೆಂಟ್ ಮಟೀರಿಯಲ್ ಕೊಡೋರು? ಯೂನಿವರ್ಸಿಟಿಗಳು, ICR ಇನ್ಸ್ಟಿಟ್ಯೂಟ್. ಈಗ ಅಲ್ಲಿ ಏನಾಗಿದೆ, ಯೂನಿವರ್ಸಿಟಿಯಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಅದು ಅಲ್ಲಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪೇರೆಂಟ್ ಮಟೀರಿಯಲ್ ಬಂತಂದ್ರೆ ನಮ್ಮ ಜವಾಬ್ದಾರಿ, ನಿಮ್ಮ ಕೆಲಸ ಬಹಳ ಸುಲಭ ಆಗುತ್ತೆ. ಪ್ಯೂರ್ ಮಟೀರಿಯಲ್ ಇತ್ತಂತಂದ್ರೆ ನಿಮ್ ಕೆಲಸನೇ ಇಲ್ಲ. ಆಮೇಲೆ ರೈತನಿಗೆ ಕಿತ್ತು ಕೆರೆ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಸುಮ್ಮನೆ ನೋಡ್ಕೊಂಡು ಸರಿ ಇದೆಯಪ್ಪ ಅಂತ ಹೇಳಿ ಬರ್ಬೋದು. ಅಲ್ಲೇ ಅಡ್ಮಿಕ್ಷರ್ ಬಂತು ಅಂತಂದ್ರೆ ನಿಮಗೆಲ್ಲ ಅದನ್ನ ಪಾಸ್ ಮಾಡಕ್ಕೂ ಒಂಥರ ಮುಜುಗರ, ಫೇಲ್ ಮಾಡಕ್ಕೆ ಇನ್ನೊಂಥರ ಮುಜುಗರ, ಕಿತ್ಸ್ಲಿಕ್ಕೂ ಆಗೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಇನ್ಸ್ಪೆಕ್ಷನ್ಗೆ ಹೋಗೋದಕ್ಕೂ ಮೊದಲು ಪೇರೆಂಟ್ ಮಟೀರಿಯಲ್ ಸ್ಟಡಿ ಮಾಡ್ಕೋಬೇಕು. ಕ್ವಾಲಿಟಿ ಆಸ್ಪೆಕ್ಟ್ಸ್ ಅಂದ್ರೆ ಏನ್ ಕ್ವಾಲಿಟಿ ಆಸ್ಪೆಕ್ಟ್ಸ್. ಈಗ ಬ್ರೀಡರ್ ಸೀಡ್ ಅಂತಂದ್ರೆ ಮಾರ್ಕೆಟ್ ಇನ್ಸ್ಪೆಕ್ಷನ್ ಆಗಿದೆ ಇಲ್ವೋ, ಆನಂತರ ಎಲ್ಲ ಕರೆಕ್ಟ್ ಆಗಿ ರಿಪೋರ್ಟ್ ಪ್ರಕಾರ ಇದಾಗಿದೆ ಇಲ್ವೋ. ಅದೇ ರೀತಿ ಫೌಂಡೇಶನ್ ಏನಾಗುತ್ತೆ, ನಾವೇ ಅಲ್ಲ ಸರ್ಟಿಫೈ ಮಾಡೋದು. ಫೌಂಡೇಶನ್ ರೆಗ್ಯುಲರ್ GOT ಬಂದಿದ್ರೆ ಟ್ಯಾಗ್ ಕೊಡ್ತೀವಿ, ಇಲ್ಲ ಪೆಂಡಿಂಗ್ GOT ಟ್ಯಾಗ್ ಕೊಡ್ತೀವಿ. ಬಹಳ ಜನ ನೀವೇನ್ ಮಾಡ್ತೀರಾ, ಫೈನಲ್ ಇನ್ಸ್ಪೆಕ್ಷನ್ ಮಾಡೋ ಹೊತ್ತಿನಾಗ ಕೂಡ ಇದು ಯಾವ್ದದು ಪೆಂಡಿಂಗ್ GOT ಪಾಸ್ ಆಗೈತೆ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ನೀವು ಫೈನಲ್ ಇನ್ಸ್ಪೆಕ್ಷನ್ ಮಾಡ್ಬೇಕು. ಕೆಲವು ಸಲ ಇಲ್ಲಿ ಪೆಂಡಿಂಗ್ GOT ತಗೊಂಡಿರ್ತಾರ, ಇಲ್ಲಿ ಫೇಲ್ ಆಗಿರ್ತದೆ, ನೀವು ಅಲ್ಲಿ ಫೀಲ್ಡ್ ಅಲ್ಲಿ ಪಾಸ್ ಅನ್ಕಂತ ಹೋಗ್ತೀರಾ. ಅದಕ್ಕೆ ನೀವು ಯಾವಾಗ್ಲೂ ಇನ್ಸ್ಪೆಕ್ಷನ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಸ್ಟಾಟಸ್ ಆಫ್ ದ ಪೇರೆಂಟ್ ಮಟೀರಿಯಲ್ ಶುಡ್ ಬಿ ಸ್ಟಡಿಡ್ ವೆರಿ ವೆಲ್. ಅದು ಮಾಡ್ಕೊಂಡು ಹೋಗಿದ್ರೆ ನಿಮಗೆ ವೆರಿ ಫರ್ದರ್ ಎಲ್ಲ ಈಸಿ ಆಗ್ತದೆ. ನೀವು ಸ್ಟಾಟಸ್ ಆಫ್ ದ ಪೇರೆಂಟ್ ಮಟೀರಿಯಲ್ ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಓದೇ ಪುಟ್ಟ ಬಂದೇ ಪುಟ್ಟ ಆಗುತ್ತೆ. ಅದಕ್ಕೆ ನೀವು ಯಾವುದೇ ಕ್ರಾಪ್ ವೆರೈಟಿ ಇರುವಲ್ದಕ್ಕೆ ಹೈಬ್ರಿಡ್ಸ್ ಇರಲಿ ನಾನ್ ಹೈಬ್ರಿಡ್ಸ್ ಇರಲಿ, ಫಸ್ಟ್ ಸ್ಟಾಟಸ್ ಆಫ್ ದ ಪೇರೆಂಟ್ ಮಟೀರಿಯಲ್ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದು ಏನೇನು ಕ್ಲಿಯರ್ ಆಗೈತೆ ಏನೇನಿಲ್ಲ. ಅರ್ಥ ಆಯ್ತಾ? ಅದು ಅವಾಗ ಬಹಳ ಈಸಿ ಆಗ್ತದೆ. ಇಲ್ಲ ಅಂತಂತಂದ್ರೆ ಸುಮ್ಮನೆ ಏನಾಗ್ಬಿಡುತ್ತೆ ಅಂದ್ರೆ ಪೇರೆಂಟ್ ಮಟೀರಿಯಲ್ ಸರಿ ಇತ್ತು, ನೀವು ಹಂಗೆ ನೋಡ್ಲಿಲ್ಲ ಅಂದ್ರೂ ಕೂಡ ಪಾಸ್ ಆಗ್ಕೊಂತ ಹೋಗ್ತದೆ. ಒಂದ್ ವೇಳೆ ಅಡ್ಮಿಕ್ಷರ್ ಇತ್ತ ಅಂತಂದ್ರೆ ನೀವು ಸುಮ್ಮನೆ SS ಅಂತ ಹೋದ್ರೆ ಅದು ಹಂಗೆ ಅಡ್ಮಿಕ್ಷರ್ ಇರೋ ಮಟೀರಿಯಲ್ ಪ್ಯಾಕ್ ಆಗ್ತಾ ಹೋಗ್ತದೆ. ಏನಂತಂದ್ರೆ ಕೆಲವೊಂದು ಇದರಲ್ಲಿ ಬಹಳ ನಾವೀಗ ಮೇಜರ್ ಸರ್ಟಿಫೈ ಮಾಡ್ತಾ ಇರೋದು ವೆರೈಟೀಸ್, ಹಂಗಾಗಿ ಅಂತ ಸಮಸ್ಯೆ ಇಲ್ಲ. ಬಟ್ ಏನಂದ್ರೆ ಹೈಬ್ರಿಡ್ಸ್ ನಲ್ಲಿ ಅಂತೂ ನಮ್ದು GOT ಐತೆ ಅದನ್ನು ಮಾಡ್ತಾ ಇದೀವಿ. GOTಯಲ್ಲಿ ಕೂಡ ಏನ್ ಪ್ರಾಬ್ಲಮ್ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ನಾವು ಎಲ್ಲ ಕಡೆನೂ ನೋಡಿದ್ನಲ್ಲ, ಆಲ್ ಹೈಬ್ರಿಡ್ಸ್ ಆರ್ ಮೀಟಿಂಗ್ ದ ಸ್ಟ್ಯಾಂಡರ್ಡ್ಸ್. ಸ್ವಲ್ಪ ಸನ್ಫ್ಲವರ್ ಮಾತ್ರ ಒಂದು 78 ಮಾತ್ರ ಸ್ವಲ್ಪ ನಮಗೆ ಸರಿ ಅನಿಸ್ಲಿಲ್ಲ. ಬಟ್ ಅದು ಯಾಕೆ ಆತರ ಅಂದ್ರೆ ಬಿಕಾಸ್ ಆಫ್ ದ ಪೇರೆಂಟ್ ಮಟೀರಿಯಲ್ ಪ್ಯೂರಿಟಿ. ಅದಕ್ಕೆ ಇದೇನಿದೆಯಲ್ಲ, ನೀವು ಯಾರೇ ಫೀಲ್ಡ್ ಲೆವೆಲ್ ಇನ್ಸ್ಪೆಕ್ಷನ್ ಮಾಡ್ಬೇಕಂದ್ರೆ ಕೂಡ ನೀವು ಫಸ್ಟ್ ಸ್ಟಾಟಸ್ ಆಫ್ ದ ಪೇರೆಂಟ್ ಮಟೀರಿಯಲ್ ನೋಡ್ಕೊಂಡು ಮುಂದೆ ಹೋಗೋದು ಒಳ್ಳೆಯದು. ಅದೇ ರೀತಿ ನಿಮಗೆ ಪ್ರೊಸೆಸಿಂಗ್ ಪ್ಲಾಂಟಿಗೆ ಬಂದಾಗ ಏನಿರ್ತೈತಲ್ಲ, ನೀವು ಅದು ಈಗೆಲ್ಲ ಸಾಥಿ ಪೋರ್ಟಲ್ ಆಗಿರೋದ್ರಿಂದ ಬಹಳ ಈಸಿ. ಅದು ಕರೆಕ್ಟ್ ಆಗಿ ನಿಮ್ಗೆ FIR ಟ್ಯಾಲಿ ಆಯ್ತಂದ್ರೆ ಮಾತ್ರ ಬಂದು ತಗೊಳ್ತೈತೆ, ಇಲ್ಲಾಂದ್ರೆ ತಗೊಳ್ಳೋದೇ ಇಲ್ಲ ಅದು. ಹಂಗಿರೋದ್ರಿಂದ ನೀವು ಯೂನಿಟ್ ಎಸ್ಟಿಮೇಷನ್ ಇವಾಗ ಪರ್ ಹೆಕ್ಟರ್ ಇದೆ.
ಮೊದಲೆಲ್ಲ ನೀವು FR ಅಲ್ಲಿ ಪರ್ ಎಕರ್ ಬರಿತಾ ಇದ್ರಿ, ಪರ್ ಹೆಕ್ಟರ್ ಈಲ್ಡ್ ಎಸ್ಟಿಮೇಷನ್ ಮಾಡಬೇಕು. ಕರೆಕ್ಟಾಗಿ ಮಾಡಿದ್ರೆ ಏನು ಸಮಸ್ಯೆನೇ ಇರಲ್ಲ. ಆನಂತರ ಸಣ್ಣ ಪುಟ್ಟ ಇದ್ರೆ ಈಗ ಇನ್ನೇನು ಸ್ವಲ್ಪ ದಿನದಲ್ಲೆಲ್ಲ ಸ್ಟೆಬಿಲೈಸ್ ಆಗುತ್ತೆ. ಇನ್ನೊಂದು 2-3 ಇನ್ಕಾರ್ಪೊರೇಟ್ ಮಾಡೋದಿದಾವೆ ಅದರಲ್ಲಿ. ಒಂದು ಈಗ ಆಫ್ ಟೈಪ್ ರಿಜೆಕ್ಷನ್ ಮಾಡ್ಲಿಕ್ಕೆ ಅದರಲ್ಲಿ ಅವಕಾಶ ಐತೆ ಪ್ಲಾನ್ಸ್ ತೋರಿಸಿ, ಬಟ್ ಐಸೋಲೇಷನ್ಗೆ ಒಂದು ಪೇಜ್ ಮಾಡ್ಕೊಂಡು ಅದೊಂದು ಮಾಡ್ಕೋಬೇಕು. ಅದಾದ ನಂತರ ಈಗ ಸ್ಟೇಸ್ಟ್ ಆಲ್ರೆಡಿ ಇವಾಗ ನಾವು ಜೈಡ್ ಸೀಸನ್ ಇಂದ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ವಿ. ಈಗ ಆಲ್ರೆಡಿ ಇದರಲ್ಲೇ ಸಾಥಿ ಪೋರ್ಟಲ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಸಾಹೇಬರು ಕೂಡ. ಈಗ ಆಲ್ರೆಡಿ ಫಾರ್ಮ್ ನಂಬರ್ ಬ್ರೂಯರ್ ಡಾಟಾ ಹಾಕೋದೆಲ್ಲ ನಡೀತಾ ಇದೆ. ಅದು ಏನು ಸಮಸ್ಯೆ ಆಗಲ್ಲ. ಮೋಸ್ಟ್ಲಿ ಖರೀಫ್ 2025ರಿಂದ ಆಲ್ ದ ಥಿಂಗ್ಸ್ ವಿಲ್ ಬಿ ಎಲ್ಲ ಸೆಟ್ರೈಟ್ ಆಗುತ್ತೆ. ಸೆಟ್ರೈಟ್ ಆದಷ್ಟು ನಿಮ್ಗೆಲ್ಲ ಬಹಳ ಈಸಿ ಆಗುತ್ತೆ. ಆನಂತರ ಅನಾವಶ್ಯಕವಾಗಿ ಕೆಲವೊಂದ್ಸಲ ಇವ್ರಿಗೆ ಪ್ರೊಡ್ಯೂಸರ್ಗೆ ತೊಂದರೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ, ಎಸ್ಪೆಷಲಿ ಯಾವ್ದು ಹೇಳಿದ್ರಲ್ಲ ಅದು NSC ದಾವಣಗೆರೆ ಯಾವ್ದೋ DH-256 ಅದು ಏನೋ ಸ್ವಲ್ಪ ಸೋಯಿಂಗ್ ಅರ್ಜೆಂಟ್ ಇತ್ತು ಅಂತೇಳಿ ಒಂದು ಸ್ವಲ್ಪ ಮಟೀರಿಯಲ್ ತಗೊಂಡು ಹೋಗಿದ್ದಾರೆ, ಇನ್ನೂ ಇದೆ ಅಂತೇಳಿ. ಬಟ್ ಅಂಥವ್ರನ್ನ ಅವರು ಕೂಡ ನಿಮ್ಗೆ ಹೇಳಿ ನಿಮ್ಗೆ ಮಾಹಿತಿ ತಗೊಂಡು ಹೋಗ್ಬೇಕು. ಅಗೇನ್ ಇಟ್ ಈಸ್ ಕಮಿಂಗ್ ಫಾರ್ ಪ್ರೊಡಕ್ಷನ್ ಅಂಡರ್ ಬಾಗಲಕೋಟೆ RO.